ಎಲ್ರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ವೆನ್ನಕ್ಷೆಗಳ ಮೇಲಿನ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ವೆನ್ನಕ್ಷೆ ಚಾಪ್ಟರ್ ಮೇಲಿನ ಪ್ರಶ್ನೆ ನೋಡ್ತಿದ್ವಿ. ಅಲ್ಲಿ ಟೈಪ್ 1 ಮತ್ತು ಟೈಪ್ 2 ಆಲ್ರೆಡಿ ನಾವು ಮುಗಿಸಿವಿ. ಟೈಪ್ 1 ಮತ್ತು ಟೈಪ್ 2 ಮುಗಿಸಿವಿ. ಈಗ ಟೈಪ್ 3 ಇದರಲ್ಲಿ ಲಾಸ್ಟ್ ಟೈಪ್ ಇದು. ಟೈಪ್ 3 ಕ್ವಶನ್ಸ್ ಯಾವ ರೀತಿ ಕೇಳಿದಾರೆ ಅಂತ ನೋಡಮ್ರಿ. ನೋಡ್ರಿ, ನೀವು ಮೊದಲು ಟೈಪ್ 3 ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಕೆಲವೊಂದು ಬೇಸಿಕ್ ಗೊತ್ತಿರಬೇಕು. ನಿಮ್ಗೆ ಕೆಲವೊಂದು ಬೇಸಿಕ್ ಗೊತ್ತಿದ್ರೆ ಮಾತ್ರನೇ ಟೈಪ್ 3 ಕ್ವಶನ್ ಮಾಡೋಕ್ಕಾಗತ್ತೆ ರೀ. ನೋಡಿರಿ, ನೀವು ಯಾವುದೇ ಚಾಪ್ಟರ್ ಇರಲಿ, ಯಾವುದೇ ಟೈಪ್ ಇರಲಿ, ಆ ಚಾಪ್ಟರ್ ಬೇಕಂತ ಬೇಸಿಕ್ ತಿಳ್ಕೊಬೇಕು ಮೊದಲು. ಆ ಟೈಪಿಗೆ ಬೇಕಂತ ಆ ಟೈಪ್ ಕ್ವಶನ್ ಸಾಲ್ವ್ ಮಾಡೋಕೆ ಬೇಕಾದಂಥ ಬೇಸಿಕ್ ತಿಳ್ಕೊಬೇಕು. ಅಂದ್ರೆ ಕ್ವಶನ್ ಮಾಡೋಕ್ಕಾಗ್ತದೆ. ಸುಮ್ಮನೆ ಯಾವುದೊಂದು ರ್ಯಾಂಡಮಾಗಿ ಕ್ವಶನ್ ತೊಳೋದು, ಅದು ಹ್ಯಾಂಗೆ ಮಾಡಬೇಕಾದ್ರೆ ರಟ್ಟೆ ಹೊಡೆದಿಡೋದು, ಹಾಗೆಲ್ಲ ಮಾಡಬೇಡ್ರಿ. ಕರೆಕ್ಟ್ ರೀ. ಈ ಟೈಪ್ 1 ಮತ್ತು ಟೈಪ್ 2 ಸಾಲ್ವ್ ಮಾಡೋಕೆ ನಿಮ್ಗೆ ಬೇಸಿಕ್ ಏನು ಗೊತ್ತಿರ್ಬೇಕಂತ ಹೇಳಿನ ನಾ. ಯಾವ ರೀತಿ ಕ್ವಶನ್ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕೆಲ್ಲ ಹೇಳಿನ ನಾನು ನಿಮ್ಗೆ. ಈ ಟೈಪ್ 3 ಕ್ವಶನ್ಸ್ ಆನ್ಸರ್ ಮಾಡ್ಬೇಕಂದ್ರೆ ವೆನ್ನಕ್ಷೆಗಳ ಮೇಲಿಂದು ಟೈಪ್ 3 ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಸಿಕ್ ಗೊತ್ತಿರ್ಬೇಕಂದ್ರೆ ಬರ್ಕೋರಿ. ನೋಟ್ ಅಂತ ಬರ್ಕೋರಿ. ನೋಟ್ ನೋಟ್ ಅಂತ ನೀವು ಏನು ಬರ್ಕೋಬೇಕಂದ್ರೆ 3 ಪಾಯಿಂಟ್ ಗೊತ್ತಿರ್ಬೇಕು ನೀವು. 3 ಪಾಯಿಂಟ್. ಎಲ್ಲ ಎಗಳು ಬಿಗಳಾಗಿವೆ. ಎಲ್ಲ ಅಂದ್ರೆ ಎಲ್ಲ ಬತ್ತಂದ್ರೆ ಯಾವ ರೀತಿ ಹಾಕೋಬೇಕು ವೆನ್ನಕ್ಷೆ. ನೆಕ್ಸ್ಟ್ ಕೆಲವು ಬತ್ತಂದ್ರೆ ಯಾವ ರೀತಿ ಹಾಕೋಬೇಕು. ನೆಕ್ಸ್ಟ್ ಯಾವ ರೀತಿ ಸಂಬಂಧ ಇರೋದು ಯಾವ ರೀತಿ ಹಾಕೋಬೇಕು. ಎಲ್ಲ ಅಂದ್ರೆ ಇಂಗ್ಲೀಷ್ನ ಆಲ್ ಅನ್ನೋದು. ಆಲ್. ಕೆಲವು ಅಂದ್ರೆ ಸಂಬಂಧ ಇಲ್ಲ ಅಂದ್ರೆ ನೋ ಅನ್ನೋದು. ಆಲ್ ಮ್ಯಾಂಗೋಸ್ ಆರ್ ಫ್ರೂಟ್ಸ್. ಎಲ್ಲ ಮಾವುಗಳು ಹಣ್ಣುಗಳು. ಈ ರೀತಿ ಕೊಟ್ಟಾಗ ಯಾವ ರೀತಿ ಹಾಕೋಬೇಕು ನಾವು. ವೆನ್ನಕ್ಷೆ ಯಾವ ರೀತಿ ಹಾಕೋಬೇಕು. ವೆನ್ನಕ್ಷೆ ಈ ರೀತಿ ಹಾಕೋಬೇಕಾ, ಏನು ಈ ರೀತಿ ಹಾಕೋಬೇಕಾ, ಏನು ಒಂದಕ್ಕೊಂದು ಸಂಬಂಧ ಇಲ್ಲ ಹಿಂಗೆ ಉಳಿದ್ರೆ ಹಾಕೋಬೇಕಾ, ಇದು ತಿಳ್ಕೊಬೇಕು ನಾವು ಮೊದಲು. ಇದು ತಿಳ್ಕೊಂಡ್ರೆ ನಾವು ಈ ಟೈಪ್ 3 ಕ್ವಶನ್ಸ್ ಈಜಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ ನೀವು. ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಈ ಟೈಪ್ 3 ಕ್ವಶನ್ಗಳಿಗೆ ರಟ್ಟ ಹೊಡಿತಾರೆ. ರಟ್ಟ ಎಕ್ಸಾಮ್ದಾಗ ಕೇಳಿರ್ತಾನೆ, ಅದ್ರ ಪ್ರಕಾರ ಅಂದಾಜು ಹಾಕೋದು. ಅಂದ್ರೆ ಸೀರಿಯಸ್ನೆಸ್ ಇಲ್ಲ ನಂಗೆ ನಿಮ್ಗೆ. ಸುಮ್ಮನೆ ಅಂದಾಜು ಹಾಕೋದು. ಕಳ್ಳ ಅಪರಾಧಿ ನ್ಯಾಯಾಧೀಶದ ಕೊಟ್ಟಿರ್ತಾರೆ. ಗೆಸ್ ಮಾಡೋದು. ಗೆಸ್ ಮಾಡಿ ಆನ್ಸರ್ ಹಾಕೋದು. ಗೆಸ್ ಮಾಡಲ್ರಿ, ಎಕ್ಸಾಕ್ಟ್ ನೀವು ಅದು ಮಾಡೇ ಆನ್ಸರ್ ಹಾಕಬೇಕು. ಆ ಸ್ಟೆಪ್ ನಿಮ್ಗೆ ಹೇಳ್ತೀನಿ, ನಿಮ್ಮ ಜೀವನದ ನೆನಪು ಬರೋದು ನೀವು. ನೋಡ್ರಿ, ಫಸ್ಟ್ ನೋಟ್ 1 ಬರ್ಕೋರಿ. 1 ನೋಟ್ ಪಾಯಿಂಟ್. 1 ನೋಟ್ ಪಾಯಿಂಟ್ ನೋಡ್ರಿ, ಏನಂದ್ರೆ ಎಲ್ಲ ಕೊಟ್ಟಿರೋದು ಯಾವ ರೀತಿ ಹಾಕೋಬೇಕು ಬರ್ಕೋರಿ. ಎಲ್ಲ ಎಗಳು ಬಿಗಳಾಗಿವೆ. ಎಲ್ಲ ಎಗಳು ಬಿಗಳಾಗಿವೆ. ಇದು ಯಾವ ರೀತಿ ವೆನ್ನಕ್ಷೆ ಹಾಕೋಬೇಕು ಹೇಳ್ರಿ. ಇದಕ್ಕೆ ವೆನ್ ಡಯಾಗ್ರಾಮ್ ಯಾವ ರೀತಿ ಹಾಕೋಬೇಕು. ಇದಕ್ಕೆ ಎಲ್ಲ ಎಗಳು ಬಿಗಳಾಗಿವೆ. ಎ ಎಲ್ಲ ಬೀದಾಗವ ತಿನ್ನಂಗ್ರಿ. ಎಲ್ಲ ಏನು ಹೊಂಟ್ರೆ ಎಲ್ಲ ಬೀದಾಗವ ತಿನ್ನಂಗ. ಅಂದ್ರೆ ಈ ರೀತಿ ಹಾಕೋಬೇಕು ಇದಕ್ಕೆ. ಎಲ್ಲ ಎಗಳು ಬಿಗಳಾಗಿವೆ ಅಂದ್ರೆ ಚಿತ್ರ ಈ ರೀತಿ ಹಾಕೋಬೇಕು. ಚಿತ್ರ ಈ ರೀತಿ ಹಾಕೋಬೇಕು. ಒಂದು ವೃತ್ತ ಒಳಗೆ ಇನ್ನೊಂದು ವೃತ್ತ ಹಾಕೋಬೇಕು. ಹಾಕೊಂಡ್ರಿ. ಬಟ್ ಇದು ಒಳಗಿಂದ ವೃತ್ತ ಯಾವುದು, ನೆಕ್ಸ್ಟ್ ಹೊರಗಿಂದ ವೃತ್ತ ಯಾವುದು, ಇದು ಗೊತ್ತಿರಬೇಕು. ಒಂದು ಯಾವಾಗ ನೆನ್ಪಿಡ್ರಿ, ಎಲ್ಲ ಮುಂದೆ ಯಾವ್ದು ಇರುತ್ತೆ ನೋಡ್ರಿ. ಎಲ್ಲ ಮುಂದೆ ಯಾವ್ದು ಇರುತ್ತಲ್ಲ ಅದು ಒಳಗಿರ್ಬೇಕು. ಅದು ಎಲ್ಲಿರ್ಬೇಕಂದ್ರೆ ಒಳಗೆ. ಅಂದ್ರೆ ಇದು ಎ ಅನ್ನಂಗೆ, ಇದು ಹೊರಗಿಂದ ಲೈನ್, ಹೊರಗಿಂದ ವೃತ್ತ ಬಿ ಅನ್ನಂಗೆ. ಹೊರಗಿಂದು ಬಿ ಅನ್ನಂಗೆ. ಕರೆಕ್ಟ್ ರೀ. ಒಳಗಿಂದ ಎ ಅನ್ನಂಗೆ, ಹೊರಗಿಂದು ಬಿ ಅನ್ನಂಗೆ. ಏನಿರಿ, ಎಲ್ಲ ಎಗಳು ಬಿಗಳು. ಎಲ್ಲ ಏನವ ನೋಡ್ರಿ ಅವೆಲ್ಲ ಬಿ. ಎಲ್ಲ ಏನವ ಅವೆಲ್ಲ ಬಿ ಆಗ್ಯಾವಂತ. ಅಂದರೆ ಎ ಏನವಲ್ಲ ಅವೆಲ್ಲ ಬಿ ಒಳಗವ ಅನ್ನಂಗೆ ರೀ. ಏನಿಲ್ಲ ರೀ, ನೋಡ್ರಿ, ಇದೊಂದು ದೊಡ್ಡ ಬಕೆಟ್ ಅದ ನಂಗೆ. ಇದು ಹೆಸರು ಏನು ರೀ, ಬಿ. ಇದು ಪೂರ್ತಿ ಒಂದು ದೊಡ್ಡ ಬಕೆಟ್. ಕರೆಕ್ಟ್ ರೀ. ಹಾಂ, ಇದ್ರಾಗ ಒಂದು ಸ್ವಲ್ಪ ಏನು ಬಂದವಂತ ರೀ, ಎ ಬಂದವಂತ. ಇದ್ರಾಗ ಒಂದು ಸ್ವಲ್ಪ ಎ ಬಂದವಂತ. ಇದು ಎ. ಇದು ಸಣ್ಣ ಬಕೆಟ್. ಇದು ಹೊರಗೆ ರೆಡ್ ಇದ್ದಿದ್ದು ದೊಡ್ಡ ಬಕೆಟ್, ಇದು ಸಣ್ಣ ಬಕೆಟ್. ಅಂದ್ರೆ ಸಣ್ಣ ಬಕೆಟ್ ಎದ್ರಾಗದ ಹೇಳ್ರಿ, ದೊಡ್ಡ ಬಕೆಟ್ ಬಿದಾಗದ ರೀ. ಅಂದ್ರೆ ಎಲ್ಲ ಸಣ್ಣ ಬಕೆಟ್ ಎದ್ರಾಗದ ತಂದಂಗೆ ರೀ, ಬಿದಾಗದ ತಂದಂಗೆ. ದೊಡ್ಡ ಬಕೆಟ್ ಅದ ತಂದಂಗೆ. ಏನಿಲ್ಲ ರೀ, ಇಷ್ಟು ಚಿತ್ರ ಹಾಕೋದು ನೆನಪಿಡ್ರಿ ನೀವು ಸಾಕು, ಮತ್ತೇನಿಲ್ಲ. ಎಲ್ಲ ಎಗಳು ಬಿಗಳಾಗಿ ಅಂದ್ರೆ 2 ವೃತ್ತ ಹಾಕೋಬೇಕ್ರಿ. ಒಂದ್ರೊಳಗೆ ಒಂದು. ಎಲ್ಲ ಮುಂದೆ ಯಾವ್ದು ಇರ್ತದಲ್ಲ ಅದು ಒಳಗಿರ್ಬೇಕು, ಇನ್ನೊಂದು ಹೊರಗಿರ್ಬೇಕು.
ನೆಕ್ಸ್ಟ್ ಎರಡನೇ ನೋಟ್ ಬರ್ಕೋರಿ. ಎರಡನೇ ನೋಟ್ ಪಾಯಿಂಟ್, ಕೆಲವು ಎಗಳು ಬಿಗಳಾಗಿವೆ. ಕೆಲವು ಎಗಳು ಬಿಗಳಾಗಿವೆ. ಕೆಲವು ಎಗಳು ಬಿಗಳಾಗಿವೆ. ಇದಕ್ಕೆ ಯಾವ ರೀತಿ ಹಾಕೋತೀರಿ ಚಿತ್ರ? ಇದಕ್ಕೆ ಯಾವ ರೀತಿ ಹಾಕೋಬೇಕಂದ್ರೆ ಎರಡು ಬೆನ್ನಕ್ಷೆ ಹಾಕೋಬೇಕು, ಒಂದಕ್ಕೊಂದು ಟಚ್ ಇದ್ದೇ ಹಾಕೋಬೇಕು. ಅಲ್ಲಿ ಹಿಂದಿನ ಟೈಪ್ದಾಗ ಮಾಡಿ ಅದೇ ಇರುತ್ತೆ. ಎರಡು ಬೆನ್ನಕ್ಷೆ ಹಾಕೋಬೇಕು, ಒಂದಕ್ಕೊಂದು ಟಚ್ ಇದ್ದು ಹಾಕೋಬೇಕು. ನೋಡ್ರಿ ಯಾವ ರೀತಿ ಹಾಕೋಬೇಕು ಹಾಕಿರಲಿ. ನೋಡ್ರಿ ಎರಡು ನಕ್ಷೆ ಹಾಕೊಳ್ಳಿ, ಒಂದು ಎ ಇರೋದು, ಇದು ಎ. ಒಂದು ವೃತ್ತ ಎ, ಇನ್ನೊಂದು ವೃತ್ತ ಬಿ. ಕರೆಕ್ಟ್ರಿ? ಕೆಲವು ಎಗಳು ಬಿಗಳಾಗಿವೆ. ಕೆಲವು ಎಗಳು ಬಿಗಳಾಗಿವೆ ಅಂದ್ರೆ ಒಂದೇ, ಕೆಲವು ಬಿಗಳು ಎಗಳಾಗಿವೆ ಅಂದ್ರೆ ಒಂದೇ. ಕರೆಕ್ಟ್ರಿ? ನೋಡ್ರಿ ಇದೇನು ಭಾಗದಲ್ರಿ ಇದು ಕೆಲವು ತಂದ್ರಿ. ಇದು ಕೆಲವು ಭಾಗ ಅನ್ನಂಗ್ರಿ. ಅಂದ್ರೆ ಕೆಲವ್ದು ಎ ಭಾಗ ಬಿಗೆ ಹತ್ತದ, ಕೆಲವ್ದು ಬಿ ಭಾಗ ಎಗೆ ಹತ್ತದ ತಂದಂಗ್ರಿ. ಕರೆಕ್ಟ್ರಿ? ಕೆಲವು ಎಗಳು ಬಿಗಳಾಗಿವೆ. ಇಷ್ಟೇ ಹಾಕ್ಬೇಕತ್ತೆ ಏನು ರೂಲ್ಸ್ ಇಲ್ಲರಿ. ಹಿಂಗೆ ಹಾಕ್ಬೋದು ನೀವು, ಒಟ್ಟು ಒಂದ್ಕೊಂಡು ಟಚ್ ಇರಬೇಕು. ಈ ರೀತಿ ದೊಡ್ಡದನ್ನ ಹಾಕ್ಬೋದು ರೀ, ಹಿಂಗೆ ಈ ರೀತಿನ ಹಾಕ್ಬೋದು. ಒಟ್ಟು ನಾವು ಕೆಲವು ಅಂದ್ರೆ ಒಂದಿರ ಟಚ್ ಆಗಿರ್ಬೋದು. ಇಷ್ಟನ್ನು ಹಾಕ್ಬೋದು, ಇಷ್ಟೇನು ಹಾಕ್ಬೋದು, ಹಿಂಗೆ ಹಾಕ್ಬೋದು, ಏನು ರೂಲ್ಸ್ ಇಲ್ಲ. ಗೊತ್ತಾಯ್ತು ರೀ? ನೆಕ್ಸ್ಟ್ ಎಲ್ಲ ಆಯಿತು, ಕೆಲವು ಆಯಿತು. ಈಗ ಮೂರನೇದು ರೀ. ಮೂರನೇದು ಅಂದ್ರೆ ಯಾವುದೇ ಎ ಬಿ ಆಗಿಲ್ಲ. ಯಾವುದೇ ಎ ಬಿ ಆಗಿಲ್ಲ ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನಂಗೆ ಎರಡು ದೂರ ಹಾಕೋಬೇಕು ವೃತ್ತಗಳು. ಎರಡು ವೃತ್ತ ಹಾಕೋರಿ, ಸರ್ಕಲ್ಗಳು ದೂರ ಹಾಕೋರಿ. ಎರಡು ವೃತ್ತ ಹಾಕೋಬೇಕು ರೀ, ಎ ಬಿ ಅಂತ ಬರ್ಕೋರಿ. ಯಾವುದೇ ಎ ಬಿ ಆಗಿಲ್ಲ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನಂಗೆ. ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಂದಂಗೆ. ಇದು ಎ, ಇದು ಬಿ, ಒಂದಕ್ಕೊಂದು ಸಂಬಂಧ ಇಲ್ಲ. ಕ್ರಾಸ್ ಮಾರ್ಕ್ ಅಂದ್ರೆ ಸಂಬಂಧ ಇಲ್ಲ ಅಂತ ಅರ್ಥ. ಈ ಮೂರು ಚಿತ್ರ ಹಾಕೋದು ಗೊತ್ತಾಯ್ತು ಅಂದ್ರೆ ನೀವು ಎಂಥ ಕ್ವಶನ್ನು ಮಾಡ್ಬೋದು. ಎಲ್ಲ ಅಂದ್ರೆ ಏನಿಲ್ರಿ, ಎಲ್ಲ ಅಂದ್ರೆ ಒಂದರೊಳಗೆ ಒಂದು ವೃತ್ತದಾಗ ಇನ್ನೊಂದು ವೃತ್ತ. ಎಲ್ಲ ಮುಂದೆ ಯಾವ್ದು ಇರ್ತದಲ್ಲ ಅದು ಒಳಗಿರಬೇಕು, ಉಳಿಕಿದ ಹೊರಗಿರಬೇಕು. ಇದು ಒಂದೇ ಚಿತ್ರ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಈಸಿಯಾಗಿ ಹಾಕ್ಬೋದು. ಎಲ್ಲ ಅಂದ್ರೆ ಒಂದರೊಳಗೆ ಒಂದು, ಎಲ್ಲ ಮುಂದಿದ್ದು ಇಲ್ಲಿ ನೋಡ್ರಿ, ಎಲ್ಲ ಮುಂದಿದ್ದು ಒಳಗಿರಬೇಕು, ಉಳಿಕಿದ ಹೊರಗಿರಬೇಕು. ಕೆಲವು ಅಂದ್ರೆ ಒಂದೇ ಟಚ್ ಆಗಿರಬೇಕು ಅಷ್ಟೇ. ಎ ಬಿ ಯಾವುದೇ ಎ ಬಿ ಆಗಿಲ್ಲ ಅಂದ್ರೆ ದೂರ ಇರಬೇಕು. ಇವು ನಿಮ್ಗೆ 3 ನೋಟ್ ಪಾಯಿಂಟ ಗೊತ್ತಿರಬೇಕು. ಇಷ್ಟು ಸೀದಾ ಕ್ವಶನ್ ಹೋಗಂದ್ರೆ ಯಾವ ರೀತಿ ಮಾಡ್ಬೇಕಂತಂದು ಒಂದೇ ಕ್ವಶನ್ ಮಾಡಿ ನೋಡ. ಒಂದೇ ಕ್ವಶನ್ ನೋಡ್ರಿ. ಒಂದೇ ಕ್ವಶನ್ ಏನಂದ್ರೆ ಮಾವು ಹಣ್ಣು ಹೇಳ್ರಿ. ಇದು ಚಿತ್ರ ಯಾವ ರೀತಿ ಹಾಕ್ತಾರೆ? ನಿಮ್ಮ ಎಕ್ಸಾಮ್ 3 ಕೊಡ್ತಾನೆ ರೀ. ಮಾವು ಹಣ್ಣು ಸೇಬು ಈ ರೀತಿ ಕೊಡ್ಬೋದು. ಮಾವು ರೀ, ಮಾವ ಅಲ್ಲ, ಮಾವು ಅಂದ್ರೆ ಬೇರೆ ಅರ್ಥ. ಮತ್ತು ಮಾವು ಮ್ಯಾಂಗೋ, ಹಣ್ಣು ಅಂದ್ರೆ ಫ್ರೂಟ್ಸ್. ಹೇಳ್ರಿ ಇದು ಚಿತ್ರ ಯಾವ ರೀತಿ ಹಾಕ್ತಾರೆ? ಈ ಚಿತ್ರ ನೀವು ಎಟ್ಟೆ ಹಾಕಿದ್ರು ಒಂದು ಎಲ್ಲರೂ ತೊಗೊಂಡು ಹಾಕಬೇಕು, ಇಲ್ಲಾಂದ್ರೆ ಕೆಲವು ತೊಗೊಂಡು ಹಾಕಬೇಕು. ಫಸ್ಟಿಗೆ ಇದು ಯಾವ ರೀತಿ ಹಾಕಬೇಕಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ರಿ. ಒಂದೇ ಕ್ವಶನ್ ಕೇಳ್ರಿ, ನೀವು ಮುಂದಿನ ಎಲ್ಲಕ್ಕೆ ಸೇಮ್ ಅಪ್ಲೈ ಮಾಡ್ಬೇಕು. ಸುಮ್ಮನೆ ಹಿಂಗೆ ಬರ್ತದೆ ಹಿಂಗೆ ಗ್ಯಾಸ್ ಮಾಡಿ ಹಾಕೋದಲ್ರಿ. ರಿಯಲಾಗಿ ನಾವು ಯಾವ ರೀತಿ ಹಾಕ್ಬೇಕು ತಿಳ್ಕೊಂಡು ಹಾಕ್ಬೇಕ್ರಿ. ನೋಡಿರಿ ಫಸ್ಟಿಗೆ ಎಲ್ಲ ಹಾಕೋದು ಚೆಕ್ ಮಾಡಿರಿ. ಫಸ್ಟಿಗೆ ನೋಡಿರಿ ಈ ರೀತಿ ಮಾರ್ಕ್ ಹಾಕೋಬೇಕು. ಈ ರೀತಿ ಮಾರ್ಕ್ ಹಾಕೋರಿ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಈ ರೀತಿ ಹಾಕೋರಿ. ಲೆಫ್ಟ್ ಸೈಡ್ ರೈಟ್ ಸೈಡ್ ಬರ್ರಿ, ಎಲ್ಲ ಹಿಡಿದು ಹೋದ್ರಿ. ಎಲ್ಲ ಮಾವುಗಳು ಹಣ್ಣುಗಳು. ಈ ಜಗತ್ನಾಗ ಎಷ್ಟು ಮಾವು ಮತ್ತು ಅವ ನೋಡ್ರಿ, ಮಾವಿನಕಾಯಿ ಎಷ್ಟು ಅವ ನೋಡ್ರಿ, ಮ್ಯಾಂಗೋ ಎಷ್ಟು ನೋಡ್ರಿ, ಅವೆಲ್ಲ ಹಣ್ಣುಗಳು ಬಂತ್ರಿ. ತಪ್ಪ ಏನು ಕರೆಕ್ಟ್ ರೀ? ಕರೆಕ್ಟ್ ಅಲ್ರಿ. ಈ ಜಗತ್ನಾಗ ಎಷ್ಟು ಮಾವು ನೋಡ್ರಿ ಅವಕ್ಕೆ ಹಣ್ಣು ಅಂತ ಕರೀತಾರೆ. ಇದು ಕರೆಕ್ಟ್ ರೀ. ಎಲ್ಲ ಚೆಕ್ ಮಾಡೋ ಮುಂದೆ ಒಂದು ಸೈಡ್ ಕರೆಕ್ಟ್ ಆದ್ರೆ ಸಾಕು. ಈ ಕಡೆ ಇನ್ನೊಂದು ಸೈಡ್ ಚೆಕ್ ಮಾಡೋದು ಬೇಕಾಗಿಲ್ಲ. ಗೊತ್ತೈತ್ರಿ? ಯಾರು ತಗೋಬೇಕು ಇಲ್ಲ ನೋಡ್ರಿ, ಇನ್ನೊಂದು ಸಲ ಆಯ್ತು ನೋಡ್ರಿ.
ಲೆಫ್ಟಿಂದ ರೈಟ್ ಸೈಡಿಗೆ ಬರ್ಬೇಕು ರೀ. ಲೆಫ್ಟಿಂದ ರೈಟ್ ಸೈಡಿಗೆ ಬರ್ರಿ. ಎಲ್ಲ ಹಿಡಿದು ಹೋದ್ರಿ. ಫಸ್ಟ್ ಎಲ್ಲ ಅದಲ್ಲ ಇಲ್ಲಿ ಎಲ್ಲ ಹಿಡಿದು ಹೋದ್ರಿ. ಎಲ್ಲ ಒಂದು ವೇಳೆ ತಪ್ಪು ಐತೆ ಅಂದ್ರೆ ಕೆಲವು ಹೋಗ್ಬೇಕು. ಎಲ್ಲನೂ ಆಗಲ್ಲ ಕೆಲವೂ ಆಗಲ್ಲ ಅಂದ್ರೆ ಯಾವುದೇ ಸಾಮಾನು ಇಲ್ಲ, ದೂರ ದೂರ ಇಟ್ಕೋಬೇಕು ನಂಗೆ ಗೊತ್ತೈತೆ ರೀ. ಎಲ್ಲ ಹಿಡಿದು ಹೋದ್ರಿ. ಈಗ ಈ ಕಡೆ ಮಾವುದಿಂದ ಹಣ್ಣು ತನಕ ಬರ್ರಿ. ಎಲ್ಲ ಮಾವುಗಳು ಹಣ್ಣುಗಳು. ಈ ಕಡೆ ಬಂದೀನಿ, ಪ್ರಾಕ್ಟೀಸ್ ಆಗತ್ತಾನ ರೀ. ಎಲ್ಲ ಮಾವುಗಳು ಹಣ್ಣುಗಳು ಕರೆಕ್ಟ್ ಅದ ರೀ. ಈ ಜಗತ್ತಿನ ಎಷ್ಟು ಮಾವು ತೊಗೊಂಡ್ರು ಅವೆಲ್ಲ ಹಣ್ಣುಗಳು ಇದ್ರ ಕೆಟಗರಿದಾಗೆ ಬರ್ತವ್ರು. ಇದು ಕರೆಕ್ಟ್ ಅದ ರೀ. ಅಂದ್ರೆ ಚಿತ್ರ ಇದಕ್ಕೆ ಯಾವ ರೀತಿ ಹಾಕ್ಬೇಕು ಅನ್ನಂಗೆ ರೀ, ಚಿತ್ರ ಒಂದ್ರೊಳಗೆ ಒಂದು ಹಾಕೋಬೇಕು ಅನ್ನಂಗೆ ಐತ್ರಿ. ಚಿತ್ರ ಒಂದ್ರದಾಗ ಒಂದು ಹಾಕೋಬೇಕು ಅನ್ನಂಗೆ ಐತಿ. ಕರೆಕ್ಟ್ ರೀ. ಚಿತ್ರನೂ ಒಂದ್ರದಾಗ ಒಂದು ಹಾಕೋಬೇಕು. ಇದು ನಮಗೆ ಕರೆಕ್ಟ್ ಚಿತ್ರ. ಈಗ ಹೇಳ್ರಿ ಇದ್ರಾಗ ಹೇಳ್ರಿ ಯಾವ್ದು ಮಾವು ಯಾವ್ದು ಹಣ್ಣು ಹೇಳ್ರಿ. ಎಲ್ಲ ಮಾವುಗಳು ಹಣ್ಣುಗಳು ಅಂದ್ರೆ ಎಲ್ಲ ಮಾವು. ಎಲ್ಲ ಆಗನ ಮುಂದೆ ಯಾವ್ದು ಹೇಳ್ರಿ, ಮಾವು ಅಂತದ. ಮಾವು ಅಂದ್ರೆ ಇದು ಒಳಗಿನ ಮಾವು ಅಂತಂದಾಗ ಒಳಗಿನ ಮಾವು. ಹೊರಗಿಂದ ಯಾವ್ದು ಹೇಳ್ರಿ, ಹಣ್ಣು. ಅಂದ್ರೆ ಅರ್ಥ ಏನು, ಮಾವಿನ ಹಣ್ಣು ತೀರ್ಸ ನೋಡ್ರಿ ಅವೆಲ್ಲ ಹಣ್ಣಿನ ಒಳಗೆ ಬರ್ತಾವೆ ತಂದಂಗೆ ಅರ್ಥ. ಮಾವಿನ ಹಣ್ಣು ಎಷ್ಟು ನೋಡ್ರಿ ಅವೆಲ್ಲ ಹಣ್ಣಿನ ಒಳಗೆ ಬರ್ತಾವೆ ತಂದಾಗ. ಎಲ್ಲ ಚೆಕ್ ಮಾಡೋ ಮುಂದೆ ಒಂದು ಸೈಡ್ ರೈಟ್ ಅದ ಸಾಕು ನಮಗೆ. ಒಂದು ಸೈಡ್ ರೈಟ್ ಆಗ್ಯದ್ರಿ ಸಾಕಷ್ಟು. ಎರಡನೇ ಕ್ವಶನ್ ನೋಡ್ರಿ. ಪುರುಷ ಅಣ್ಣ ಇದಕ್ಕೆ ಹಾಕ್ರಿ. ಯಾವ ರೀತಿ ಹಾಕ್ತೀರಿ? ಎರಡನೇ ಕ್ವಶನ್, ಪುರುಷ ಅಣ್ಣ. ಪುರುಷ ಅಣ್ಣ ಕರೆಕ್ಟಾ? ಇದಕ್ಕೆ ಹಾಕ್ರಿ ನೋಡ್ರಿ. ಮತ್ತೆ ಸೇಮ್ ರೀ. ಲೆಫ್ಟ್ ಸೈಡ್ ಅಂದ್ರೆ ರೈಟ್ ಸೈಡ್ ಹೋಗ್ರಿ. ಫಸ್ಟ್ ಎಲ್ಲ ಕರೆಕ್ಟ್ ಆತಲ್ಲಿ ಚೆಕ್ ಮಾಡ್ರಿ. ಇದಕ್ಕೆ ಪುರುಷ ಮತ್ತು ಅಣ್ಣಕ್ಕೆ ಎಲ್ಲ ಪುರುಷರು ಅಣ್ಣಂದಿರು. ಎಲ್ಲ ಪುರುಷರು ಅಣ್ಣಂದಿರು ಕರೆಕ್ಟ್ ಆತ ತಪ್ಪಾಗ್ತದೆ ರೀ. ಈ ಜಗತ್ತಿನ ಎಷ್ಟು ಮಂದಿ ಪುರುಷರು ನೋಡ್ರಿ ಅವರೆಲ್ಲ ಅಣ್ಣದಿರತ್ತ ರೀ. ಒಬ್ರಿಗೆ ಅಣ್ಣದಿರತ್ತ. ಕರೆಕ್ಟ್ ಆತ ತಪ್ಪಾಗ್ತದೆ ರೀ. ತಪ್ಪಾಗ್ತದೆ ರೀ. ಯಾಕೆ ಹೇಳ್ರಿ, ಎಲ್ಲ ಪುರುಷರು ಒಬ್ರಿಗೆ ಅಣ್ಣದಿರು ಹೆಂಗಿರ್ತಾರೆ ರೀ? ತಮ್ಮ ಇರ್ತಾರೆ, ತಂದೆ ಇರ್ತಾರೆ, ಕಾಕ ಇರ್ತಾರೆ, ಬಾಬಾ ಇರ್ತಾರೆ, ದೊಡ್ಡಪ್ಪ ಇರ್ತಾರೆ, ಚಿಕ್ಕಪ್ಪ ಇರ್ತಾರೆ. ಅಂದ್ರೆ ಎಲ್ಲ ಪುರುಷರು ಅಣ್ಣ ಇರ್ಲಿಕ್ಕೆ ಸಾಧ್ಯ ಇಲ್ರಿ. ಈ ಕಡೆ ಆಗಲ್ಲ. ಈ ಅಣ್ಣದಿಂದ ಪುರುಷತನ ಹೋದ್ರಿ. ಎಲ್ಲ ಅಣ್ಣಂದಿರು ಪುರುಷರು. ಎಲ್ಲ ಅಣ್ಣಂದಿರು ಪುರುಷರು. ಈ ಜಗತ್ತಿನ ಎಷ್ಟು ಮಂದಿ ಅಣ್ಣ ಅಂತ ಅನ್ಸ್ಕೊಳ್ತಾರೆ ನೋಡ್ರಿ ಅವರೆಲ್ಲ ಪುರುಷರ ರೀ. ಅವರೆಲ್ಲ ಪುರುಷರ. ಕರೆಕ್ಟ್ ಅಲ್ರಿ? ನೀವು ಒಬ್ರಿಗೆ ಅಣ್ಣ ಅಂತ ಅನ್ಲಗತ್ತೀರಿ ಅಂದ್ರೆ ಅವರು ಪುರುಷರ ತಂದಂಗೆ. ಈ ಕಡೆ ಕರೆಕ್ಟ್ ಅಂದಂಗೆ ಆಯ್ತು. ಅಂದ್ರೆ ಎಲ್ಲ ಅಣ್ಣಂದಿರು ಪುರುಷರು. ಎಲ್ಲ ಅಣ್ಣಂದಿರು ಪುರುಷರು ಕರೆಕ್ಟ್ ರೀ. ಈಗ ಎಲ್ಲ ನಮ್ಗೆ ಕರೆಕ್ಟ್ ಐತ್ರಿ. ಯಾವುದಾದ್ರು ಒಂದು ಸೈಡ್ ಕರೆಕ್ಟ್ ಆದ್ರೆ ಸಾಕು ನಮ್ಗೆ. ಈ ಸೈಡ್ ಕರೆಕ್ಟ್ ಆಯ್ತು. ಯಾವುದಾದ್ರೂ ಒಂದು ಸೈಡ್ ಕರೆಕ್ಟ್ ಆದ್ರೆ ಸಾಕು. ಈಗ ಚಿತ್ರ ಹಾಕ್ರಿ. ಎಲ್ಲ ಕರೆಕ್ಟ್ ಆಗ್ಯದ ಅಂದ್ರೆ ಇದೇ ಹಾಕೋಬೇಕು. ನೀವು ಒಂದ್ರೊಳಗೆ ಒಂದು ಸರ್ಕಲ್ ಹಾಕೋಬೇಕು ರೀ. ಒಂದ್ರದಾಗ ಒಂದು ಸರ್ಕಲ್ ಹಾಕೋಬೇಕು. ಕರೆಕ್ಟ್ ರೀ. ಈಗ ಹೇಳ್ರಿ, ಎಲ್ಲ ಅಣ್ಣಂದಿರು ಪುರುಷರು. ಎಲ್ಲ ಆಗನೇ ಯಾವ್ದು ಬರ್ಲತ್ತ ಹೇಳ್ರಿ, ಅಣ್ಣ ಬರ್ಲತ್ತ. ಒಳಗಿಂದ ಅಣ್ಣ ತಿನ್ನಂಗೆ. ಒಳಗಿಂದ ಇದು ಅಣ್ಣ ತಿನ್ನಂಗೆ. ಒಳಗಿಂದ ಇರುತ್ತೆ ಅಣ್ಣ. ಹೊರಗಿಂದ ಯಾವ್ದು ಹೇಳ್ರಿ, ಪುರುಷ. ಹೊರಗಿಂದ ಯಾವ್ದ್ರೆ ಪುರುಷ. ಅಂದ್ರೆ ಅಣ್ಣ ಹತ್ತಿ ಎಷ್ಟು ಮಂದಿ ನೋಡ್ರಿ ಅವರೆಲ್ಲ ಪುರುಷ ಒಳಗೆ ಬರ್ತಾರ ತಂದಂಗ್ರಿ. ಅವರು ಪುರುಷರ ಒಳಗೆ ಬರ್ತಾರ ತಂದಂಗ್ರಿ. ನೆಕ್ಸ್ಟ್ ಮೂರನೇ ಕ್ವಶನ್ ಬರ್ಕೋರಿ ನೋಡ್ರಿ. ಇದೇ ರೀತಿ ನೀವು ಬೇಸಿಕ್ ಸಣ್ಣ ಒಂದೊಂದು ಕಲಿಬೇಕು ರೀ. ಎರಡೆರಡು ಕಲ್ತ್ರಿ ಅಂದ್ರೆ ಮೂರು ಹಾಕೋದು ಗೊತ್ತಾಗ್ತದೆ. ಎರಡೆರಡು ಕಲ್ತ್ರಿ ಅಂದ್ರೆ ನೀವು ಮೂರು ಹಾಕೋದು ಈಸಿಯಾಗಿ ಗೊತ್ತಾಗ್ತಾರೆ. ಮೂರು ಹಾಕೋದು. ನೆಕ್ಸ್ಟ್ ಮೂರನೇ ಕ್ವಶನ್ ಮಾಡಿರಿ. ಮೂರನೇ ಕ್ವಶನ್ನ ಕಳ್ಳ ಅಪರಾಧಿ. ಕಳ್ಳ ಅಪರಾಧಿ. ಈಗ ಚಿತ್ರ ಹಾಕ್ರಿ. ಯಾವ ರೀತಿ ಹಾಕ್ತಾರೆ? ಫಸ್ಟ್ ಎಲ್ಲ ಹಿಡ್ದು ಓದ್ಬೇಕು ರೀ. ಎಲ್ಲ ಹಿಡ್ದು ಹೋದ್ರಿ. ಎಲ್ಲ ಕಳ್ಳರು ಅಪರಾಧಿಗಳು. ಕರೆಕ್ಟ್ ಅಲ್ರಿ? ಈ ಜಗತ್ತಿನ ಎಷ್ಟು ಮಂದಿ ಕಳ್ಳರ ಥರ ನೋಡ್ರಿ ಅವರೆಲ್ಲ ಅಪರಾಧಿಗಳು. ಕರೆಕ್ಟ್ ಅದಿರೋದು. ಎಲ್ಲ ಕಳ್ಳರು ಅಪರಾಧಿಗಳು. ಒಂದು ಸೈಡ್ ಕರೆಕ್ಟ್ ಆದ್ರೆ ಸಾಕು ನಮಗೆ. ಹಿಂಗೆ ಕರೆಕ್ಟ್ ಆದಲ್ಲಿ ಚೆಕ್ ಮಾಡಿ. ಸುಮ್ಮನೆ ಚೆಕ್ ಮಾಡಿರಿ. ನಮ್ಗೆ ಇಷ್ಟ ಆದ್ರೆ ಸಾಕೀಗ ನೋಡಿರಿ. ಎಲ್ಲ ಅಪರಾಧಿಗಳು ಕಳ್ಳರು. ಕರೆಕ್ಟ್ ಆಗ್ತದೆ ತಪ್ಪಾಗ್ತದೆ ರೀ? ಎಲ್ಲ ಅಪರಾಧಿಗಳು ಕಳ್ಳರು. ಈ ಜಗತ್ತಿನ ಎಷ್ಟು ಮಂದಿ ಅಪರಾಧಿಗಳು ನೋಡ್ರಿ ಅವರೆಲ್ಲ ಕಳ್ಳತನ ಮಾಡಿನೇ ಅಪರಾಧಿಗಳಾಗಿರತ್ತೆ. ತಪ್ಪದ ರೀ. ಕೊಲೆ ಸುಲಿಗೆ ಮಣ್ಣು ಅಪರಾಧ ಆಗಿರ್ತಾರೆ.
ಕರೆಕ್ಟ್ ಅಲ್ರಿ? ಈ ಕಡೆ ತಪ್ಪದ. ಒಂದು ಸೈಡ್ ಕರೆಕ್ಟ್ ಆದ್ರೆ ಸಾಕು ನಮಗೆ ಒಂದು ಸೈಡ್ ಕರೆಕ್ಟ್ ಆದ್ರೆ ಸಾಕು. ಈ ಸೈಡ್ ಕರೆಕ್ಟ್ ಆಗ್ಯದ್ರಿ. ಓದ್ರಿ ಈಗ. ಎಲ್ಲ ಕಳ್ಳರು ಅಪರಾಧಿಗಳು. ಎಷ್ಟು ಮಂದಿ ಕಳ್ಳರು ನೋಡ್ರಿ, ಅವರೆಲ್ಲ ಅಪರಾಧಿಗಳು ಅಂತ. ಎಲ್ಲ ಕರೆಕ್ಟ್ ಆಗ್ಯದಂದ್ರೆ ಎಲ್ಲ ಚಿತ್ರ ಈ ರೀತಿ ಹಾಕೋಬೇಕು. ನೀವು ಒಂದರೊಳಗೆ ಒಂದ್ರಿ, ಒಂದರೊಳಗೆ ಒಂದು ವೃತ್ತಗಳು ಹಾಕೋಬೇಕ್ರಿ. ಒಂದರೊಳಗೆ ಒಂದು ವೃತ್ತ. ಎಲ್ಲ ಕಳ್ಳರು, ಎಲ್ಲ ಆಗನ ಯಾವ್ದು ಹೊಂಟದ ಹೇಳ್ರಿ? ಕಳ್ಳರು. ಇದು ಒಳಗಿಂದ ಕಳ್ಳ ತಂದಂಗ್ರಿ. ಒಳಗಿಂದು ಕಳ್ಳ ತಂದಂಗ್ರಿ. ಇದು ಸಣ್ಣ ಸರ್ಕಲ್. ಇದು ದೊಡ್ಡ ಸರ್ಕಲ್ ಏನಂದ್ರೆ ಇದು ದೊಡ್ಡ ಸರ್ಕಲ್ ಅಪರಾಧಿಗಳು ಅನ್ನಂಗೆ. ಅಂದ್ರೆ ಕಳ್ಳರೆಲ್ಲ ಎದುರಾಗ ಬರ್ತಾರೆ ಹೇಳ್ರಿ, ಅಪರಾಧಿ ಒಳಗೆ ಬರ್ತಾರ ತಂದಂಗೆ. ಕಳ್ಳರು ಅಪರಾಧಿ ಒಳಗೆ ಬರ್ತಾರ ಅಂತ ಅರ್ಥ. ಗೊತ್ತೈತ್ರಿ? ಒಂದೊಂದು ಕಲ್ಕೋತ ಹೋಗ್ಬೇಕ್ರಿ, ತಾನೇ ಬರ್ತಾವ. ನೀವು ಇದೇ ರೀತಿ ಮಾಡ್ರೆ ಒಂದು ಕ್ವಶನ್ನು ಆನ್ಸರ್ ಮಿಸ್ ಆಗಲ್ಲ. ಒಂದು ಕ್ವಶನ್ನು ಆನ್ಸರ್ ಮಿಸ್ ಆಗಲ್ಲ. ಬರೆದಿಟ್ಕೋರಿ ನೀವು. ಇದು ಈ ರೀತಿ ಹಾಕೋದು ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಇದು ನೋಡ್ರಿ, ಫಸ್ಟಿಗೆ ಇವೆಲ್ಲ ಯಾರೋ ಮಾರ್ಕ್ ಹಾಕಿ ಮಾಡಬೇಕು. ಮುಂದೆ ಬರ್ತಾ ಬರ್ತಾ ಡೈರೆಕ್ಟೇ ಎಲ್ಲ ಪುರುಷರು ಅಣ್ಣಂದಿರು. ಈ ಜಗತ್ತಿನಾಗ ಎಷ್ಟು ಮಂದಿ ಪುರುಷರು ನೋಡ್ರಿ, ಅವ್ರು ಒಟ್ಟು ಮಂದಿ ಅಣ್ಣದಾರತ್ತ. ತಪ್ಪ್ರಿ. ಯಾಕಂದ್ರೆ ತಂದೆನೂ ಪುರುಷನ, ತಮ್ಮನೂ ಪುರುಷನ, ಚಿಕ್ಕಪ್ಪನೂ ಪುರುಷನ, ದೊಡ್ಡಪ್ಪನೂ ಪುರುಷನ. ತಪ್ಪಾದ್ರದ್ದು ಈ ಕಡೆ ಚೆಕ್ ಮಾಡಿರಿ, ರೈಟ್ ಟು ಲೆಫ್ಟ್. ಎಲ್ಲ ಅಣ್ಣಂದಿರು ಪುರುಷರು. ಈ ಜಗತ್ತಿನಾಗ ಎಷ್ಟು ಮಂದಿ ಅಣ್ಣತೆ ಕರ್ಸೋಳ್ತಾರ ನೋಡ್ರಿ, ಅವರೆಲ್ಲರೂ ಪುರುಷರು. ಕರೆಕ್ಟ್ ಅದ್ರಿ ಇದು. ಈ ರೀತಿ ಥಿಂಕ್ ಮಾಡ್ಬೇಕು ನೀವು. ಈ ಜಗತ್ತಿನಾಗ ಎಷ್ಟು ಮಂದಿ ಅಣ್ಣತೆ ಕರ್ಸೋಳ್ತಾರ ನೋಡ್ರಿ, ಅವರೆಲ್ಲ ಪುರುಷರ ಒಳಗೆ ಬರ್ತಾರೆ ನನಗೆ. ಅದಕ್ಕೆ ಪುರುಷ ದೊಡ್ಡ ಸರ್ಕಲ್, ಅದರೊಳಗೆ ಸಣ್ಣ ಸರ್ಕಲ್ ಅಣ್ಣ. ಕರೆಕ್ಟ್ ಅಲ್ರಿ? ನೆಕ್ಸ್ಟ್ ಕ್ವಶನ್ ಮಾಡಿರಿ. ಈಗ ಸಣ್ಣ ಸಣ್ಣ ಹಾಕೋದು ಕಲ್ತ್ರಂದ್ರೆ ನೆಕ್ಸ್ಟ್ ಮುಂದೆ ನೀವು ದೊಡ್ಡ ದೊಡ್ಡ ಹಾಕೋದಕ್ಕೆ ಬರ್ತದೆ ರೀ. ನೋಡ್ರಿ, ನಾಲ್ಕನೇ ಕ್ವಶನ್ ಮಾಡಿರಿ. ಮಹಿಳೆ ತಾಯಿ. ಮಹಿಳೆ ತಾಯಿ ಹಾಕಿರಿ. ಇದಕ್ಕೆ ಯಾವ ರೀತಿ ಹಾಕ್ತೀರಿ ಹಾಕ್ರೋಡ. ಮಹಿಳೆ ತಾಯಿ. ಮತ್ತೆ ಸೇಮ್ ಓದ್ರಿ. ಎಲ್ಲ ಮಹಿಳೆಯರು ತಾಯಿ ಎಂದರು. ತಪ್ಪದ ಕರೆಕ್ಟ್ ಆಗ್ತದೆ ರೀ. ಕಾಮನ್ ಸೆನ್ಸ್ ರೀ. ಈ ಜಗತ್ತಿನ ಎಷ್ಟು ಮಂದಿ ಮಹಿಳೆಯರು ನೋಡ್ರಿ, ಅವರೆಲ್ಲ ಹಡ್ದವ್ರತ್ತ, ತಾಯಿದಾರಾಗಿರತ್ತವ್ರು. ತಪ್ಪಾದ ರೀ. ಎಷ್ಟೋ ಜನ ಏನೋ ಮದಿನೇ ಆಗಿರಲ್ಲ, ಮಕ್ಕಳೇ ಆಗಿರಲ್ಲ. ಇದು ತಪ್ಪಾಗ್ತದೆ ರೀ. ಈ ಕಡೆ ಹೋದ್ರಿ. ಈಗ ಈ ಸೈಡ್ ಹೋದ್ರಿ, ಯಾರೋ ಮಾರ್ಕ್. ಈ ಕಡೆ ರೈಟದಿಂದ ಲೆಫ್ಟಿಗೆ ಹೋದ್ರಿ. ಎಲ್ಲ ತಾಯಿಯಂದಿರು ಮಹಿಳೆಯರು. ಇದು ಕರೆಕ್ಟ್ ಆಗ್ತದೆ ರೀ. ಈ ಜಗತ್ತಿನಾಗ ಎಷ್ಟು ಮಂದಿ ತಾಯಿ ಅಂತ ಕರ್ಸ್ಕೊಳ್ತಾರ ನೋಡ್ರಿ, ಅವರೆಲ್ಲ ಮಹಿಳೆಯರ ರೀ. ಅವರೆಲ್ಲ ಮಹಿಳೆಯರ ಕೆಟಗರಿದಾಗ ಬರ್ತಾರೆ. ಇದು ಕರೆಕ್ಟ್ ಅದ ರೀ. ಇದು ಕರೆಕ್ಟ್ ಅದ. ಅಂದ್ರೆ ಎಲ್ಲ ಕರೆಕ್ಟ್ ಐತೆ. ಯಾವುದಾದ್ರು ಒಂದು ಕಡೆ ಕರೆಕ್ಟ್ ಆದ್ರೆ ಸಾಕು. ಎಲ್ಲ ಅನ್ನೋದು ಯಾವುದಾದ್ರೂ ಒಂದು ಕಡೆ ಕರೆಕ್ಟ್ ಆದ್ರೆ ಸಾಕು. ಈ ಕಡೆ ಕರೆಕ್ಟ್ ಇದ್ರೆ ನಮಗೆ ಹಾಕ್ರಿ. ಎಲ್ಲ ಅಂದ್ರೆ ಯಾವ ರೀತಿ ಕರೆಕ್ಟ್ ಆಗ್ಯದ ಅಂದ್ರೆ ಒಂದು ಸರ್ಕಲ್ ಒಳಗೆ ಒಂದು ಸರ್ಕಲ್ ಹಾಕೋಬೇಕ್ರಿ ನಾವು. ಒಂದು ಸರ್ಕಲ್ ಒಳಗೆ ಒಂದು ಸರ್ಕಲ್ ಹಾಕೋಬೇಕು. ಕರೆಕ್ಟ್ ರೀ? ಒಳಗಿಂದ ಯಾವ್ದು ಹೇಳ್ರಿ? ಈ ಸೈಡ್ ಹಿಡಿದು ಈ ಸೈಡ್ ಹೋದ್ರಿ, ರೈಟ್ದಿಂದ ಲೆಫ್ಟಿಗೆ ಹೋದ್ರಿ. ಎಲ್ಲ ತಾಯಿಯಂದಿರು ಮಹಿಳೆಯರು. ಈ ಜಗತ್ತಿನಾಗ ಎಷ್ಟು ಮಂದಿ ತಾಯಿಯಂದಿರು ನೋಡ್ರಿ, ಅವರೆಲ್ಲರೂ ಮಹಿಳೆಯರು ಅಂದ್ರಿ. ಕರೆಕ್ಟ್ ರೀ? ಎಲ್ಲ ತಾಯಿ, ಎಲ್ಲಾಗನ ತಾಯಿ ತೊಗೊಂಡ್ರಿ, ಅದು ಒಳಗಿರ್ಬೇಕು ರೀ. ಇದು ಒಳಗಿನ ಸರ್ಕಲ್ ತಾಯಿ ಅಂದಂಗೆ, ತಾಯಿ ಅಂದಂಗೆ. ಇದು ಹೊರಗಿನ ಸರ್ಕಲ್ ಅಂದಂಗೆ ಹೇಳ್ರಿ, ಮಹಿಳೆ ಅಂದಂಗೆ ರೀ. ಹೊರಗಿನ ಸರ್ಕಲ್ ಮಹಿಳೆ ಅಂದಂಗೆ. ಅಂದ್ರೆ ತಾಯಿ ಅನ್ನೋರೆಲ್ಲ ಮಹಿಳೆಯರೊಳಗೆ ಬರ್ತಾರೆ ತಿನ್ನಕ್ಕೆ. ಕರೆಕ್ಟ್ ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಲ್ಲ ಬೇಸಿಕ್ ರೀ. ಇದು ಮಾಡೋದು ಗೊತ್ತಾದ್ರೆ ನೀವು ಕ್ವಶನ್ ಮಾಡೋದು ಗೊತ್ತಾಗ್ತದೆ ರೀ. ಇಲ್ಲ ಆಲಕ್ಕೆ ಸಾಧ್ಯನೇ ಇಲ್ಲ ರೀ. ಇದು ಬೇಸಿಗೆ ತಿಳ್ಕೊಂಡು ಮಾಡೇಬೇಕು ರೀ. ಈಜಿ ಅದ್ರೆ ಏನಿಲ್ಲ. ಎಷ್ಟು ಈಜಿ ಅದ ನೋಡ್ರಿ. ನೀವು ಕಾಮನ್ ಸೆನ್ಸ್ ಥಿಂಕ್ ಮಾಡ್ರೆ ಗೊತ್ತಾಗ್ತದೆ ರೀ. ನೆಕ್ಸ್ಟ್ 5ನೇ ಕ್ವಶನ್ ಬರ್ಕೋರಿ. 5ನೇ ಕ್ವಶನ್, ವಿದ್ಯಾರ್ಥಿ ಹುಡುಗ. ಸ್ಟೂಡೆಂಟ್. ವಿದ್ಯಾರ್ಥಿ ಅಂದ್ರೆ ಸ್ಟೂಡೆಂಟ್ ಅನ್ನಂಗೆ. ನೆಕ್ಸ್ಟ್ ಹುಡುಗ ಅಂದ್ರೆ ಬಾಯ್ ಅನ್ನಂಗೆ. ಇದಕ್ಕೆ ಹೋದ್ರೆ ಹಾಕ್ರಿ. ಯಾವ ರೀತಿ ಹಾಕ್ತಿರಿ ಇದಕ್ಕೆ? ಇದಕ್ಕೆ ಯಾವ ರೀತಿ ಹಾಕ್ತಿರಿ ಹಾಕ್ರಿ. ಫಸ್ಟ್ ಎಲ್ಲ ಚೆಕ್ ಮಾಡಬೇಕು. ಫಸ್ಟ್ ಎಲ್ಲ, ಆಮೇಲೆ ಕೆಲವು, ಆಮೇಲೆ ಯಾವುದೂ ಸಂಬಂಧ ಇಲ್ಲ ತಂದಂಗೆ.
ಎಲ್ಲ ಚೆಕ್ ಮಾಡಿರಿ ನೋಡ್ರಿ, ಹಾಕ್ರಿ. ಎಲ್ಲ ವಿದ್ಯಾರ್ಥಿಗಳು ಹುಡುಗರು. ಈ ಜಗತ್ತಿನಾಗ ಎಷ್ಟು ಮಂದಿ ಸ್ಟೂಡೆಂಟ್ಸ್ಗಳು ಹರ ನೋಡ್ರಿ, ಅವರೆಲ್ಲ ಬರೋ ಹುಡುಗರು ಹೇಳತ್ತ. ತಪ್ಪಾಗ್ತಿದ್ರು ರೀ, ಯಾಕೆ ಹುಡುಗಿಯರ್ನೂ ಇರ್ತಾರೆ. ನೆಕ್ಸ್ಟ್ ಈ ಕಡೆ ಚೆಕ್ ಮಾಡಿರಿ, ರೈಟ್ದಿಂದ ಲೆಫ್ಟ್. ಎಲ್ಲ ಹುಡುಗರು ವಿದ್ಯಾರ್ಥಿಗಳು. ಈ ಜಗತ್ತಿನಾಗ ಎಷ್ಟು ಮಂದಿ ಹುಡುಗರು ನೋಡ್ರಿ, ಅವರೆಲ್ಲರೂ ವಿದ್ಯಾರ್ಥಿಗಳು ಅರಂತ, ಸ್ಟೂಡೆಂಟ್ ಅರಂತ. ತಪ್ಪಾಗ್ತಾರೆ. ಎಷ್ಟೋ ಜನ ಹುಡುಗರು ಸಾಲಿನೇ ಕಲಿಯಲ್ರಿ, ಹುಡುಗರು ಇರ್ತಾರೆ ಅವ್ರು ಸಾಲಿ ಕಲಿಯಲ್ಲ. ಇದನ್ನು ತಪ್ಪಾಗ್ತದೆ. ಅರ್ಥ ಏನಂದ್ರೆ ಇಲ್ಲಿ ಈ ವಿದ್ಯಾರ್ಥಿ ಮತ್ತು ಹುಡುಗಕ್ಕೆ ಈ ರೀತಿ ಹಾಕೋಕೆ ಬರಲ್ಲ ಅನ್ನಂಗೈತ್ರಿ. ಈ ರೀತಿ ಹಾಕೋಕೆ ಬರಲ್ಲ. ಈಗ ಎಲ್ಲ ಬರಲಿ ಅಂದ್ರೆ ಕೆಲವು ಚೆಕ್ ಮಾಡ್ಬೇಕು. ಈಗ ಕೆಲವು ಹಿಡಿದು ಹೋದ್ರಿ. ಈಗ ಕೆಲವು ಹಿಡಿದು ಹೋದ್ರಿ ನೋಡ್ರಿ. ಕೆಲವು ವಿದ್ಯಾರ್ಥಿಗಳು ಹುಡುಗರು. ಕರೆಕ್ಟ್ ರೀ. ವಿದ್ಯಾರ್ಥಿಗಳು ಭಾಳ ಮಂದಾರ, ಸ್ಟೂಡೆಂಟ್ಸ್ಗಳು ಭಾಳ ಮಂದಾರ. ಅದ್ರಾಗ ಥೋಡೆ ಮಂದಿ ಯಾರು ಅಂದ್ರೆ ಹುಡುಗರ, ಇನ್ನೂ ಸ್ವಲ್ಪ ಜನ ಹುಡುಗಿಯಾರ ಅನ್ನಂಗ್ರಿ. ಅಂದ್ರೆ ಇದು ಕರೆಕ್ಟ್ ಅದ ರೀ. ಕೆಲವು ವಿದ್ಯಾರ್ಥಿಗಳು ಹುಡುಗರು. ಹುಡುಗರು ಬರ್ಕೋದಕ್ಕೆ ಕೆಲವು ವಿದ್ಯಾರ್ಥಿಗಳು ಹುಡುಗರು. ಹೇಳಿ ನಿಮ್ಗೆ ಕೆಲವು ಕರೆಕ್ಟ್ ಆಗ್ಬೇಕಂದ್ರೆ ಎರಡು ಸೈಡ್ ಕರೆಕ್ಟ್ ಆಗಬೇಕು. ಲೆಫ್ಟ್ ಟು ರೈಟ್ನು ಕರೆಕ್ಟ್ ಆಗಬೇಕು, ರೈಟ್ ಟು ಲೆಫ್ಟ್ನು ಕರೆಕ್ಟ್ ಆಗಬೇಕು. ಈ ಕಡೆ ಒಂದ್ಸಲ ಚೆಕ್ ಮಾಡಿರಿ, ಕರೆಕ್ಟ್ ಆಗ್ತಾ ಇಲ್ಲ ನೋಡ್ರಿ, ಚೆಕ್ ಮಾಡಿರಿ. ಎಲ್ಲ ಹುಡುಗರು ವಿದ್ಯಾರ್ಥಿಗಳು. ಇಲ್ಲ, ಕೆಲವು ಹಿಡಿದು ಓದ್ಬೇಕಲ್ರಿ. ಕೆಲವು ಹುಡುಗರು ವಿದ್ಯಾರ್ಥಿಗಳು. ಕೆಲವು ಹುಡುಗರು ವಿದ್ಯಾರ್ಥಿಗಳು. ಈ ಜಗತ್ತಿನಾಗ ಭಾಳ ಮಂದಿ ಹುಡುಗರು ರೀ. ಅದ್ರಾಗ ಕೆಲವು ಜನ ಏನಂದ್ರೆ ಸಾಲಿಗೆ ಹೋಗ್ತಾರೆ ರೀ, ಅವ್ರೇನ್ರ ವಿದ್ಯಾರ್ಥಿಗಳು ಅನ್ನಂಗೆ ಐತೆ. ಈ ಕಡೆನೂ ಕರೆಕ್ಟ್ ಆಗ್ತಾರೆ. ಎರಡೂ ಸೈಡ್ ಕರೆಕ್ಟ್ ಐತಂದ್ರೆ ಇದಕ್ಕೆ ನಾವು ಯಾವ ರೀತಿ ಚಿತ್ರ ಹಾಕ್ಬೇಕಂದ್ರೂ ಕೆಲವು ವಿದ್ಯುತ್ ಚಿತ್ರ ಹಾಕ್ಬೇಕ್ರಿ. ಕೆಲವು ಯಾವ ರೀತಿ ಹಾಕ್ಬೇಕ್ರಿ, ಒಂದಕ್ಕೊಂದು ಟಚ್ ಇದ್ದೀವಿ, ಒಂದಕ್ಕೊಂದು ಟಚ್ ಇದ್ದು ಹಾಕ್ಬೇಕ್ರಿ, ಒಂದಕ್ಕೊಂದು ಟಚ್ ಇದ್ದು ಹಾಕಬೇಕು. ಕರೆಕ್ಟ್ ರೀ. ಇದು ವಿದ್ಯಾರ್ಥಿ, ಇದು ಹುಡುಗರು. ಕರೆಕ್ಟ್ ರೀ. ವಿದ್ಯಾರ್ಥಿ ಮತ್ತು ಹುಡುಗರು. ನೆಕ್ಸ್ಟ್ 6ನೇ ಕ್ವಶನ್ ಬರ್ಕೊಡ್ರಿ. 6ನೇ ಕ್ವಶನ್, ಶಿಕ್ಷಕರು ಪುರುಷರು. ಶಿಕ್ಷಕರು ಪುರುಷರು. ಎಲ್ಲ ಹಿಡಿದು ಹೋದ್ರಿ, ಎಲ್ಲ ಕರೆಕ್ಟ್ ಆಗ್ತದೆ ಚೆಕ್ ಮಾಡಿರಿ. ಎಲ್ಲ ಶಿಕ್ಷಕರು ಪುರುಷರು. ಎಲ್ಲ ಶಿಕ್ಷಕರು ಪುರುಷರು. ಈ ಜಗತ್ತಿನಾಗ ಎಷ್ಟು ಮಂದಿ ಶಿಕ್ಷಕರು ನೋಡ್ರಿ, ಎಷ್ಟು ಮಂದಿ ಟೀಚರ್ಸ್ಗಳಲ್ಲ, ಅವರೆಲ್ಲರೂ ಪುರುಷರು ಹರತ್ತ, ಮಹಿಳೆಯರು ಯಾರೂ ಇಲ್ಲ ಅಂತ. ತಪ್ಪಾಗ್ತದೆ ರೀ. ಮಹಿಳೆಯರನ್ನೂ ಇರ್ತಾರೆ ರೀ ಶಿಕ್ಷಕರು. ಇದೆಲ್ಲ ತಪ್ಪೈತೆ ರೀ. ಹಿಂಗೆ ಒಂದ್ಸಲ ಚೆಕ್ ಮಾಡಿರಿ. ಎಲ್ಲ ಪುರುಷರು ಶಿಕ್ಷಕರು. ಈ ಜಗತ್ತಿನಾಗ ಎಷ್ಟು ಮಂದಿ ಪುರುಷರು ನೋಡ್ರಿ, ಅವರೆಲ್ಲರೂ ಟೀಚರ್ಗಳು ಹೊರತ್ರಿ. ತಪ್ಪಾದ್ರೆ ಎಷ್ಟು ಜನ ಇಂಜಿನಿಯರ್, ಎಷ್ಟೋ ಜನ ಪೊಲೀಸರು, ಎಷ್ಟೋ ಜನ ಡಾಕ್ಟರ್, ಎಷ್ಟೋ ಜನ ಲಾಯರ್. ತಪ್ಪಾಗ್ತದೆ ಅಂದ್ರೆ ಇದಕ್ಕೆ ಎಲ್ಲ ಹಾಕೋಕ್ಕೆ ಚಿತ್ರ ಹಾಕೋಕೆ ಬರಲ್ಲ ತಂದಂಗ್ರಿ. ಈ ರೀತಿ ಹಾಕೊಳಕ್ಕೆ ಬರಲ್ಲ ತಂದಂಗೆ. ಇದಕ್ಕೆ ಗೊತ್ತಾಯ್ತು ರೀ. ನೋಡಿರಿ, ಈ ರೀತಿ ಕಲಿಬೇಕು ನೀವು. ಅದು ಬಿಟ್ಟು ಸುಮ್ಮನೆ ಅಂದಾಜು ಮೇಲೆ ಹಿಂಗೆ ಬರುತ್ತೆ ಮಾಡೋದಲ್ರಿ. ಈ ರೀತಿ ಕಲಿಬೇಕು. ಈ ರೀತಿ ನಿಮ್ಗೆ ಯಾರೂ ಕಲಿಸಲ್ಲ. ಈ ರೀತಿ ಕಲೀರಿ. ನೀವು ಇದೇ 10 ಜನಕ್ಕೆ ಹೇಳ್ಕೊಡ್ಬೋದು. ನೀವು ಇದು 10 ಜನಕ್ಕೆ ಹೇಳ್ಕೊಡ್ಬೋದು. ಆ 10 ಜನ ಮುಂದಿನ 10 ಜನಕ್ಕೆ ಅವ್ರು ಮತ್ತು 100 ಜನಕ್ಕೆ ಹೇಳ್ಕೊಡ್ಬೋದು. ಇದು ಪರ್ಮನೆಂಟ್ ಇದೆ ರೀ, ಪರ್ಮನೆಂಟ್ ಮೆಥಡ್ ಇದು. ಇಲ್ಲಿ ಸುಮ್ಮನೆ ಈಜಿದ್ದು ಹೇಳೋಕ್ಕೆ ಇಂಪ್ರೆಸ್ ಮಾಡಿಸ್ಕೊಳೋದು ಅಲ್ರಿ ಇದು. ಪರ್ಮನೆಂಟ್ ಮೆಥಡ. ಇದು ಕಲೀರಿ, 100% ನಿಮ್ಗೆ ಎಂಥ ಕ್ವಶನ್ ಇದ್ರೂ ಮಾಡ್ತೀರಿ. ಎಲ್ಲ ತಪ್ಪಾಯ್ತು ನಂಗೈತ್ರಿ. ಈಗ ಎಲ್ಲ ಚೆಕ್ ಮಾಡೋದು ತಪ್ಪಾಯ್ತು. ಈಗ ಕೆಲವು ಹಿಡಿದು ಹೋದ್ರಿ. ಈಗ ಕೆಲವು ಹಿಡಿದು ಹೋದ್ರಿ ನೋಡ್ರಿ. ಕೆಲವು ಶಿಕ್ಷಕರು ಪುರುಷರು. ಶಿಕ್ಷಕರು ಭಾಳ ಮಂದಿರ. ಕರೆಕ್ಟ್ ರೀ. ಆದರೆ ಕೆಲವ್ರು ಯಾರು ಅಂದ್ರೆ ಪುರುಷರ, ಇನ್ನು ಕೆಲವ್ರು ಯಾರು ರೀ ಮಹಿಳೆಯರ. ಇದು ಕರೆಕ್ಟ್ ಅವ. ನಂಗೆ ಕೆಲವು ಕರೆಕ್ಟ್ ಆಗ್ಬೇಕಂದ್ರೆ ಎರಡು ಸೈಡ್ ಕರೆಕ್ಟ್ ಆಗ್ಬೇಕಂದೇನು ರೀ, ಈ ಸೈಡ್ ಚೆಕ್ ಮಾಡಿರಿ. ಕೆಲವು ಪುರುಷರು ಶಿಕ್ಷಕರು. ಕೆಲವು ಪುರುಷರು ಶಿಕ್ಷಕರು. ಪುರುಷರನ್ನು ಜಗತ್ತಿನಾಗ ಭಾಳ ಬಂದಾರ. ಅದ್ರಾಗ ಥೋಡೆ ಮಂದಿ ಏನರ ಅಂದ್ರೆ ಟೀಚರ್ಸ್ ಅವರ, ಶಿಕ್ಷಕರು ಹರ. ಇನ್ನು ಥೋಡೆ ಮಂದಿ ಏನರ ಕೆಲಸ ಮಾಡ್ಬೋದು. ಅವರು ಲಾಯರ್, ಇಂಜಿನಿಯರ್ಸ್, ಡಾಕ್ಟ್ರ್ ಅಥವಾ ಸುಮ್ಮನೆ ಇರ್ಬೋದು, ಏನಿರ್ಬೋದು. ಬಟ್ ಕೆಲವು ಪುರುಷರು ಶಿಕ್ಷಕರು. ಎರಡು ಕಡೆ ಕರೆಕ್ಟ್ ಐತೆ ರೀ. ಎರಡು ಕಡೆ ಕರೆಕ್ಟ್ ಐತೆ ಅಂದ್ರೆ ಇದು ಕೆಲವು ಥರ ಡಯಾಗ್ರಾಮ್ ಹಾಕೋಬೇಕು ನಾವು. ಕೆಲವು ಥರ ಡಯಾಗ್ರಾಮ ಹಾಕೋಬೇಕು ರೀ. ಕರೆಕ್ಟ್ ರೀ. ಒಂದಕ್ಕೊಂದು ಟಚ್ ಇದೆ ಡಯಾಗ್ರಾಮ ಹಾಕೋಬೇಕು. ಇದು ಯಾವ್ದು ಹೇಳ್ರಿದು? ಶಿಕ್ಷಕರು. ಯಾವುದಂದ್ರೆ ಇದು ಪುರುಷರು.
ಇದು ಸ್ವಲ್ಪ ಭಾಗ ಟಚ್ ಆಗತ್ತೆ ಅನ್ನೋದು. ಇಲ್ಲೂ ಸೇಮ್. ಕೆಲವು ಶಿಕ್ಷಕರು ಪುರುಷರು, ಕೆಲವು ಪುರುಷರು ಶಿಕ್ಷಕರು, ಕೆಲವು ವಿದ್ಯಾರ್ಥಿಗಳು ಹುಡುಗರು, ಕೆಲವು ಹುಡುಗರು ವಿದ್ಯಾರ್ಥಿಗಳು. ಕರೆಕ್ಟ್ ಆಗ್ತದೆ ರೀ. ನೆಕ್ಸ್ಟ್ 7ನೇ ಕ್ವಶನ್ ನೋಡ್ರಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡ್ರಿ. 7ನೇ ಕ್ವಶನ್ ಬರ್ಕೋರಿ. ಮಹಿಳೆಯರು ನೆಕ್ಸ್ಟ್ ಅನಕ್ಷರಸ್ಥರು. ಮಹಿಳೆಯರು ಅನಕ್ಷರಸ್ಥರು. ಇದಕ್ಕೆ ನೋಡ್ರಿ ಎಲ್ಲ ಅಪ್ಲೈ ಆಗುತ್ತಾ ಏನು ಕೆಲವು ಅಪ್ಲೈ ಆಗುತ್ತಾ? ಫಸ್ಟ್ ಎಲ್ಲ ಹಿಡಿದು ಓದ್ರಿ. ಈಗ ಎಲ್ಲ ಹಿಡಿದು ಓದ್ರಿ. ನೋಡ್ರಿ ಓದ್ರಿ. ಎಲ್ಲ ಮಹಿಳೆಯರು ಅನಕ್ಷರಸ್ಥರು. ನೀವು ಓದ್ರಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತ. ಈ ಜಗತ್ತಿನಾಗ ಎಷ್ಟು ಮಂದಿ ಮಹಿಳೆಯರು ನೋಡ್ರಿ, ಇವ್ರು ಹುಟ್ಟು ಅನಕ್ಷರಸ್ಥರ ಅಂತ ಸಾಲಿನೇ ಕಲ್ತಿಲ್ಲತ್ತವ್ರು. ತಪ್ಪಾತಲ್ರಿ ಅದು? ತಪ್ಪಾತಲ್ರಿ. ಎಲ್ಲ ಬರಲ್ಲ ನಂಗಾಯ್ತು. ಈಗ ಈ ಸೈಡ್ ಚೆಕ್ ಮಾಡಿರಿ. ಎಲ್ಲ ಅನಕ್ಷರಸ್ಥರು ಮಹಿಳೆಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಅನಕ್ಷರಸ್ಥರು ನೋಡ್ರಿ, ಎಷ್ಟು ಮಂದಿ ಅನಕ್ಷರಸ್ಥರು ಹರಲ್ಲ, ಎಷ್ಟು ಮಂದಿ ಸಾಲಿ ಕಲಿಯೋರು ಹರಲ್ಲ, ಅವ್ರು ಎಲ್ಲರೂ ಮಹಿಳೆಯರೇ ಹರಂತ. ತಪ್ಪಾದ್ರೆ ಪುರುಷರನ್ನ ಇರ್ತಾರೆ ಅನಕ್ಷರಸ್ಥರು. ಅಂದ್ರೆ ಇದಕ್ಕೆಲ್ಲ ಅಪ್ಲೈ ಆಗಲ್ಲ ಅನ್ನೋಂಗೈತ್ರಿ. ಈ ರೀತಿ ಚಿತ್ರ ಇದಕ್ಕೆ ಅಪ್ಲೈ ಆಗಲ್ಲ ಅನ್ನೋಂಗೈತ್ರಿ. ಗೊತ್ತಾಯ್ತು ರೀ. ಈಗ ಕೆಲವು ಚೆಕ್ ಮಾಡಿರಿ. ಎಲ್ಲ ಅಪ್ಲೈ ಇಲ್ಲ ಅಂದ್ರೆ ನೆಕ್ಸ್ಟ್ ಕೆಲವು ಚೆಕ್ ಮಾಡಬೇಕು. ನೋಡ್ರಿ ಚೆಕ್ ಮಾಡಿರಿ. ಕೆಲವು ಮಹಿಳೆಯರು ಅನಕ್ಷರಸ್ಥರು. ಈ ಜಗತ್ತಿನಾಗ ಮಹಿಳೆಯರು ಭಾಳ ಮಂದಿ ಅರ, ಅದ್ರಾಗ ಸ್ವಲ್ಪ ಜನ ಏನಂದ್ರೆ ಅನಕ್ಷರಸ್ಥರು ಹರ. ಇದು ಕರೆಕ್ಟ್ ಐತ್ರಿ. ಒಂದು ಸೈಡ್ ಕರೆಕ್ಟ್ ಆಗ್ಬೇಡ್ರಿ. ಕೆಲವೊಂದ್ರೆ 2 ಸೈಡ್ ಕರೆಕ್ಟ್ ಆಗಬೇಕು. ಈ ಸೈಡ್ ಒಂದು ಚೆಕ್ ಮಾಡಿರಿ. ಈ ಸೈಡ್ ಚೆಕ್ ಮಾಡಿರಿ. ಎಲ್ಲ ಅನಕ್ಷರಸ್ಥರು ಬಿಡ್ರಿ, ಎಲ್ಲ ಬೇಡ್ರಿ. ಕೆಲವು ಅನಕ್ಷರಸ್ಥರು ಮಹಿಳೆಯರು. ಹೇಳ್ರಿ. ಈ ಜಗತ್ತಿನಾಗ ಅನಕ್ಷರಸ್ಥರು ಭಾಳ ಮಂದಿ ಅರ, ಅದರ ಕೆಲವರು ಯಾರು ಅಂದ್ರೆ ಮಹಿಳೆಯರು, ಇನ್ನು ಕೆಲವರು ಪುರುಷರ. ಅಂದ್ರೆ ಎಲ್ಲ ನಾವು 2 ಕಡೆ ರೈಟ್ ಐತ್ರಿ. 2 ಕಡೆ ರೈಟ್ ಅಂದ್ರೆ ಈ ಚಿತ್ರ ಯಾವ ರೀತಿ ಹಾಕ್ಬೇಕು ಹೇಳಿರೋದಕ್ಕೆ ಚಿತ್ರ ಒಂದಕ್ಕೊಂದು ಟಚ್ ಇದ್ದು ವೃತ್ತಗಳು ಹಾಕೋಬೇಕ್ರಿ. ಒಂದಕ್ಕೊಂದು ಟಚ್ ಇದ್ದು ವೃತ್ತ ಹಾಕೋಬೇಕು. ಇದು ಮಹಿಳೆಯರು, ಇದು ಮಹಿಳೆ, ಇದು ಅನಕ್ಷರಸ್ಥರು. ಕರೆಕ್ಟ್ ಗೊತ್ತಲ್ಲತ್ತರಿ. ಭಾಳ ಈಜಿ ಅದ ರೀ. ಕರೆಕ್ಟ್ ನೀವು ಅದು ಅಷ್ಟೇ ಎಲ್ಲ ಹಿಡಿದು ಓದ್ರಿ, ಕೆಲವು ಹಿಡಿದು ಓದ್ರಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ನಿಮಗೆ. ಇದು ತಪ್ಪಲ್ಲದ ಕರೆಕ್ಟ್ ಆಗತ್ತ ಅಂತಂದು ಗೊತ್ತೈತ್ರಿ. ನೆಕ್ಸ್ಟ್ ಕ್ವಶನ್ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಬರ್ಕೋರಿ. ಗಂಡ ಹೆಂಡತಿ. ಹೇಳಿ ಇದಕ್ಕೆ ಯಾವ ರೀತಿ ಹಾಕ್ತಾರೆ ಈ ಚಿತ್ರ? ಮತ್ತೆ ಸೇಮ್ ರೀ. ಅದೇ ನೀವು ಎಲ್ಲ ಹಿಡಿದು ಚೆಕ್ ಮಾಡೋಕೆ ಮೊದಲಿಗ ಓದ್ರಿ. ಈಗ ನೋಡ್ರಿ ಓದ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಗಂಡಂದಿರು ಹೆಂಡತಿಯರು. ಜಗತ್ತಿನಾಗ ಎಷ್ಟು ಮಂದಿ ಗಂಡರು ಹೊಟ್ಟೆ ಅವರೆಲ್ಲ ಹೆಂಡತಿಯರತ್ತ. ತಪ್ಪದ ರೀ. ಇದು ನೋಡ್ರಿ, ಎಲ್ಲ ಹೆಂಡತಿಯರು ಗಂಡಂದಿರು. ಜಗತ್ತಿನಾಗ ಎಷ್ಟು ಮಂದಿ ಹೆಂಡತಿಯರು ಹೊಟ್ಟೆ ಒಟ್ಟು ಗಂಡ್ರ ಅಂತವ್ರು. ತಪ್ಪಾಗ್ತದೆ. ಕೆಲವು ಓದ್ರಿ. ಕೆಲವು ಗಂಡಂದಿರು ಹೆಂಡತಿಯರು, ಕೆಲವು ಗಂಡದಿರು ಹೆಂಡತಿಯರು ಅಂತ. ತಪ್ಪಾಗ್ತದೆ. ಕೆಲವು ಹೆಂಡತಿಯರು ಗಂಡಂದಿರು, ಕೆಲವು ಹೆಂಡತಿಯರು ನೋಡ್ರಿ ಅವರೆಲ್ಲ ಗಂಡ್ರು ಅಂತ. ತಪ್ಪಾಗ್ತದೆ. ಅಂದ್ರೆ ಇದಕ್ಕೆ ಕೆಲವೂ ಬರಲ್ಲ, ಎಲ್ಲನೂ ಬರಲ್ಲ. ಇದು ಏನು ಬರ್ತದೆ ಅನ್ನಂಗೈತ್ರಿ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಂದಂಗ್ರಿ. ಒಂದಕ್ಕೊಂದು ಸಂಬಂಧ ಇಲ್ಲ. 2 ದೂರದು ಬರ್ಕೋಬೇಕಂತಂದಂಗ್ರಿ. 2 ದೂರದು ಬರ್ಕೋಬೇಕಂತಂದಂಗ್ರಿ. ಕರೆಕ್ಟ್ ರೀ. ಇದು ಯಾವುದಂದ್ರೆ ಗಂಡ ಹೆಂಡತಿ. ನಿಮ್ಮ ಎಕ್ಸಾಮ್ ಕ್ವಶನ್ ಹಾಕಿತಾನ್ರಿ, ಗಂಡ ಹೆಂಡತಿ ಸಂಸಾರ. ಗಂಡ ಹೆಂಡತಿ ಒಬ್ಬರು ಸಂಬಂಧ ಇಲ್ಲ, ಬಟ್ ಇವ್ರು ಇಬ್ಬರು ಎದರ ಬರ್ತಾರೆ ಹೇಳ್ರಿ. ಇಬ್ಬರು ಎದರ ಬರ್ತಾರೆ ಅಂದ್ರೆ ಸಂಸಾರದ ಬರ್ತಾರೆ. ಈ ರೀತಿ ಹಾಕಬೇಕು. ಹೇಳ್ರಿ. ಎಕ್ಸಾಮ್ ಒಂದು 1000 ಸಲ ಕೇಳಿ ಕ್ವಶನ್. 1000 ಸಲ ಕೇಳಿ ಕ್ವಶನ್. ಗೊತ್ತಾಯ್ತು ರೀ. ಗಂಡ ಹೆಂಡತಿ ಈ ರೀತಿ ಹಾಕೋಬೇಕು. ನೆಕ್ಸ್ಟ್ 9ನೇ ಕ್ವಶನ್ ಬರ್ಕೋರಿ. 9ನೇ ಕ್ವಶನ್. ತಂದೆ ತಾಯಿ. ಮತ್ತೆ ಓದ್ರಿ. ಎಲ್ಲ ಹಿಡಿದೋದ್ರಿ. ಎಲ್ಲ ತಂದೆಯಂದಿರು ತಾಯಿಯರು ಆ ಥರ ಏನು ಹಂಗಂದ್ರಿ ಆಗಲ್ಲ. ತಪ್ಪಿದು. ಎಲ್ಲ ತಾಯಿಯಂದಿರು ತಂದೆಯರು ಇದೂ ಆಗಲ್ರಿ.
ಕೆಲವು ತಂದೆಯಂದಿರು ತಾಯಿಯರು, ಇದನ್ನು ಆಗಲ್ರಿ, ತಪ್ಪಾಗ್ತದೆ. ಕೆಲವು ತಾಯಿಯಂದಿರು ತಂದೆಯರು, ಇದನ್ನು ತಪ್ಪಾಗ್ತದೆ. ಅಂದ್ರೆ ಇದಕ್ಕೆ ಎಲ್ಲನೂ ಆಗಲ್ಲ, ಕೆಲವೂ ಆಗಲ್ಲ. ಅಂದ್ರೆ ಇದೇನು ಒಂದಕ್ಕೊಂದು ಸಂಬಂಧ ಇಲ್ಲ, ದೂರ ಹಿಡಿಬೇಕಾದ್ರೆ ನಂಗೆ ಎರಡು ಸರ್ಕಲ್ಗಳು ಏನು ಮಾಡ್ಬೇಕಂದ್ರೆ ದೂರ ಹಿಡಿಬೇಕು. ಎರಡು ಸರ್ಕಲ್ಗಳು ದೂರ ಹಿಡಬೇಕು. ಒಂದಕ್ಕೆ ತಂದೆ ಅಂತ ಬರೀರಿ, ಇನ್ನೊಂದಕ್ಕೆ ತಾಯಿ ಅಂತ ಬರೀರಿ. ತಂದೆ ತಾಯಿ, ನೆಕ್ಸ್ಟ್ ಸಂಸಾರ. ಅಳ ಮತ್ತು ಸಂಸಾರ ಅಂದ್ರೆ ಇವ್ರಿಗೂ ಎದುರ ಬರ್ತದೆ ಅಂದ್ರೆ ಸಂಸಾರದ ಬರ್ತಾರೆ. ಈ ರೀತಿ ಹಾಕೋಬೇಕು. ಗೊತ್ತಾಯ್ತು ರೀ? ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನ್. ಮಾವು ಸೇಬು. ಓದ್ರಿ, ಈಗ ಎಲ್ಲ ಹಿಡಿದು ಹೋದ್ರಿ. ಎಲ್ಲ ಮಾವಿನ ಹಣ್ಣುಗಳು ಸೇಬು ಹಣ್ಣುಗಳು ತಪ್ಪಾಗ್ತದೆ ರೀ. ಕರೆಕ್ಟ್. ಎಲ್ಲ ಮಾವು ಸೇಬು ಹೆಂಗಾಗ್ತವೆ ರೀ? ಎಲ್ಲ ಸೇಬುಗಳು ಮಾವುಗಳು ತಪ್ಪಾಗ್ತದೆ ರೀ. ಕೆಲವು ಮಾವುಗಳು ಸೇಬುಗಳು, ಇದನ್ನು ತಪ್ಪಾಗ್ತದೆ ರೀ. ಕೆಲವು ಸೇಬುಗಳು ಮಾವುಗಳು, ಸೇಬು ಅಂದರೆ ಮಾವು ಆಗ್ತದೆ, ಮಾವು ಅಂದರೆ ಸೇಬು ಆಗ್ತದೆ ಅಂದರೆ ಆಗಲ್ಲ. ಇದಕ್ಕೆ ಎಲ್ಲನೂ ಅಪ್ಲೈ ಆಗಲ್ಲ, ಕೆಲವೂ ಅಪ್ಲೈ ಆಗಲ್ಲ. ಅಂದ್ರೆ ಇವು ಎರಡು ಏನು ಹಾಕೋಬೇಕು ಹೇಳ್ರಿ? ಸರ್ಕಲ್ಗಳು ದೂರ ಹಾಕೋಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲ ತಂದಂಗೆ. ಒಂದಕ್ಕೊಂದು ಸಂಬಂಧ ಇಲ್ಲ ತಂದಂಗೆ ಹೇಳ್ರಿ. ಇದು ಮಾವು, ಮ್ಯಾಂಗೋ. ಇದು ಸೇಬು, ಆ್ಯಪಲ್. ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಕ್ವಶನ್ ಹೆಂಗೆ ಮಾವು ಸೇಬು ಹಣ್ಣು. ಮಾವು ಸೇಬು ಒಂದಕ್ಕೊಂದು ಸಂಬಂಧ ಇಲ್ಲ, ಬಟ್ ಇವೆರಡು ಎದರ ಬರ್ತಾವೆ ಹೇಳ್ರಿ? ಇವೆರಡು ಎದರ ಬರ್ತಾವಂದ್ರೆ ಹಣ್ಣಿನ ಕೆಟಗರಿ ಬರ್ತಾವೆ ರೀ, ಹಣ್ಣಿನ ಒಳಗೆ ಬರ್ತಾವೆ. ಈ ಚಿತ್ರ ಇದು ಒಂದು 1000 ಸಲ ಕ್ವಶನ್ ಕೇಳಿದ್ರು. ಕರೆಕ್ಟ್ ರೀ? ನೆಕ್ಸ್ಟ್ ಕರೆಕ್ಟ್ ರೀ? ಈಗ 1ನೇ ಕ್ವಶನ್ ನೋಡಮ್ರಿ. ಈ ರೀತಿ ಕ್ವಶನ್ ಕೇಳ್ತಾನ. ಕಾರು, ಬಸ್ಸು, ವಿಮಾನ ಕೊಟ್ಟು ತಳ ನಿಮ್ಮ 4 ಆಪ್ಷನ್ ಕೊಟ್ಟಿರ್ತಾನೆ ಚಿತ್ರ. ಯಾವ ಚಿತ್ರ ಅಂತ ಕೇಳ್ತಾನೆ. ಏನೇ ಕೊಡಲಕ್ರಿ, ಫಸ್ಟೇನು ಚೆಕ್ ಮಾಡಿರಿ. ನೋಡಿರಿ, ಎರಡೆರಡು ಚೆಕ್ ಮಾಡಿರಿ. 3 ಒಮ್ಮೆ ಚೆಕ್ ಮಾಡೋಕೆ ಬರಲ್ಲ, ಎರಡೆರಡು ಚೆಕ್ ಮಾಡಿರಿ. ಫಸ್ಟ್ ಎಲ್ಲ ಹಿಡಿದು ಚೆಕ್ ಮಾಡಿರಿ. ಎಲ್ಲ ಕಾರುಗಳು, ಬಸ್ಸುಗಳು. ಅಂದರೆ ಕಾರ್ ಇದು ಬಸ್ ಆತವನ್ರಿ? ಆಗಲ್ಲ. ಎಲ್ಲ ಬಸ್ಸುಗಳು, ಕಾರುಗಳು ಅಂದರೆ ಆತನ್ರಿ? ಆಗಲ್ಲ. ಎಲ್ಲ ಅಪ್ಲೈ ಆಗಲ್ಲ ಅನ್ನಂಗೆ ಆಯ್ತು. ನೆಕ್ಸ್ಟ್ ಕೆಲವು ಹಿಡಿದು ಹೋದ್ರಿ. ಕೆಲವು ಕಾರುಗಳು, ಬಸ್ಸುಗಳು ಆತನ್ರಿ? ಆಗಲ್ಲ. ಬಸ್ ಇದ್ದು ಕಾರ್ ಆತವನ್ರಿ? ಆಗಲ್ಲ. ಕೆಲವು ಬಸ್ಸುಗಳು, ಕಾರುಗಳು ಇದು ಆತನು? ಇದೂ ಆಗಲ್ಲ. ನೆಕ್ಸ್ಟ್ ಕಾರು, ಬಸ್ಸು ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನಂಗೆ ಎರಡು ದೂರ ಇರ್ಬೇಕನ್ನಂಗೆ ಆಯ್ತವು. ಆಯ್ತು. ನೆಕ್ಸ್ಟ್ ಬಸ್ ಮತ್ತು ವಿಮಾನ ನೋಡಮ್ರಿ. ಬಸ್ ಮತ್ತು ವಿಮಾನ, ಎಲ್ಲ ಬಸ್ಸುಗಳು ವಿಮಾನ ಆತವನ್ರಿ? ಆಗಲ್ಲ. ಎಲ್ಲ ವಿಮಾನಗಳು ಬಸ್ ಆತವನ್ರಿ? ಅಂದ್ರೆ ಬಸ್ ಹಾರಿ ಅಮೇರಿಕ ಹೋಗಿದ್ದು ನೋಡ್ರಿ ವಿಮಾನ ಅಪ್ಲೆ? ಹಂಗೆ ಆಗಲ್ರಿ. ನೆಕ್ಸ್ಟ್ ಕೆಲವು ಹಿಡಿದು ಹೋದ್ರಿ. ಕೆಲವು ವಿಮಾನಗಳು ಕೆಲವು ಬಸ್ಸುಗಳು, ವಿಮಾನಗಳು ಆತವನ್ರಿ? ಕೆಲವೊಂದು ಬಸ್ ಹಾರಿ ಹೋಗ್ತಾವನ್ರಿ? ಹೋಗಲ್ಲ. ಕೆಲವು ವಿಮಾನಗಳು, ಬಸ್ಸುಗಳು, ವಿಮಾನಗಳು ಇಲ್ಲಿ ಹೋಗ್ಯಾವನ್ರಿ, ಗುಲ್ಬರ್ಗದಿಂದ ಅಳಂತನ ವಿಮಾನಗಳು ರೋಡ್ ಮೇಲೆ, ಇದೂ ಆಗಲ್ಲ. ಅಂದ್ರೆ ಇದು ಟೋಟಲಿ ಇದಕ್ಕೆ ಕಾರು, ಬಸ್ಸು ಚೆಕ್ ಮಾಡಿದ್ರಿ, ಬಸ್ಸು, ವಿಮಾನ ಚೆಕ್ ಮಾಡಿದ್ರಿ. ನೆಕ್ಸ್ಟ್ ಈಗ ನೋಡ್ರಿ, ಕಾರು ಮತ್ತು ಬಸ್ ಇವೆರಡು ಚೆಕ್ ಮಾಡಿದ್ರಿ. ನೆಕ್ಸ್ಟ್ ಬಸ್ಸು ಮತ್ತು ವಿಮಾನ ಚೆಕ್ ಮಾಡಿದ್ರಿ. ಇನ್ನು ಯಾವ ಉಳಿದು ಈಗ? ಕಾರು ಮತ್ತು ವಿಮಾನ. ಇವನ್ನ ಎರಡು ಚೆಕ್ ಮಾಡ್ಬೇಕಲ್ರಿ. ಹೋದ್ರಿ ಕಾರು ಮತ್ತು ವಿಮಾನ ಎಲ್ಲ ಹಿಡಿದು ಹೋದ್ರಿ. ಎಲ್ಲ ಕಾರುಗಳು, ವಿಮಾನಗಳು, ಎಷ್ಟು ಕಾರು ನೋಡ್ರಿ ಅಲ್ಲ ವಿಮಾನ ಆವತ್ತು, ವಿಮಾನ ಥರ ಹಾರ್ತಾವತ್ತು? ಆಗಲ್ರಿ. ಎಲ್ಲ ವಿಮಾನಗಳು, ಕಾರುಗಳು, ಇದೂ ಆಗಲ್ರಿ. ಕೆಲವು ಕಾರುಗಳು, ವಿಮಾನಗಳು, ಇದೂ ಆಗಲ್ಲ. ಕೆಲವು ವಿಮಾನಗಳು, ಕಾರುಗಳು, ಇದೂ ಆಗಲ್ಲ. ಅಂದ್ರೆ ಇವು ಮೂರಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನಂಗೆ. ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ್ರೆ 3 ದೂರ ಬರ್ಕೋಬೇಕು ಅನ್ನಂಗೆ. 3 ದೂರ ಅಂದ್ರೆ ಇದೇ ಆಗ್ತದೆ. ಆಪ್ಷನ್ ಸಿನೇ ಆಗ್ತದೆ ರೀ. ಆಪ್ಷನ್ ಸಿ, ಕಾರು, ಬಸ್ಸು, ವಿಮಾನ. ಕರೆಕ್ಟ್ ರೀ? ಆಪ್ಷನ್ ಯಾವ ರೇಟ್ ಹೇಳ್ರಿ? ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ಎಲ್ಲ ಕೆಲವು ಯಾವ ರೀತಿ ಹಿಡಿದು ಓದಬೇಕು ಗೊತ್ತಲ್ಲತ್ತ ರೀ? ಇದೇ ಮೇನ್ ಅದ ಇಲ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ.
ಆಲ್ರೆಡಿ ನಾವು ಕಲ್ತೀವಿ ರೀ, ಕಾರು ಮತ್ತು ಬಸ್ಸಿಗೆ ಸಂಬಂಧ ಇಲ್ಲದೆ ಕಲ್ತೀವಿ ನಾವು. ಕಾರು ಮತ್ತು ಬಸ್ಸಿಗೆ ಸಂಬಂಧ ಇಲ್ಲ. ಇದು ಕಾರು, ಇದು ಬಸ್ಸು. ಕರೆಕ್ಟ್ ರೀ. ಈಗ ಸಾಗಾಣಿಕೆ ಅದ. ಈ ಕಾರು ಮತ್ತು ಸಾಗಾಣಿಕೆ ಹಿಡಿದು ಹೋದ್ರಿ, ಎಲ್ಲ ಕಾರುಗಳು ಸಾಗಾಣಿಕೆ ಸಲುವಾಗಿ ಯೂಸ್ ಮಾಡ್ತಾರೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸಂಬಂಧ ಹೊಲಕ್ಕೆ ಯೂಸ್ ಮಾಡ್ತಾರೆ. ಕರೆಕ್ಟ್ ಅದ ರೀ. ಎಲ್ಲ ಅಂದ್ರೆ ಒಂದು ಸೈಡ್ ಕರೆಕ್ಟ್ ಅದ ಸಾಕು, ನಮಗೆ ಒಂದು ಸೈಡ್ ಕರೆಕ್ಟ್ ಅದ ಸಾಕು. ನೆಕ್ಸ್ಟ್ ಬಸ್ ಮತ್ತು ಸಾಗಾಣಿಕೆ ಹಿಡಿದು ಹೋದ್ರಿ, ಎಲ್ಲ ಬಸ್ಸುಗಳು ಸಾಗಾಣಿಕೆಗೆ ಯೂಸ್ ಮಾಡ್ತಾರೆ ರೀ. ಇದನ್ನು ಕರೆಕ್ಟ್ ಅದ ರೀ. ಅಂದರೆ ಬಸ್ಸು ಕಾರು ಎರಡು ಎದ್ರೊಳಗೆ ಬರ್ಬೇಕು ಹೇಳ್ರಿ, ಸಾಗಾಣಿಕೆ ಒಳಗೆ ಬರಬೇಕು. ಸಾಗಾಣಿಕೆ ಒಳಗೆ ಬರಬೇಕು. ಅಂದರೆ ಇದು ಸಾಗಾಣಿಕೆ. ದೊಡ್ಡದು ಯಾವುದಂದ್ರೆ ಸಾಗಾಣಿಕೆ. ಕಾರ ಬಸ್ಸಿಗೆ ಸಂಬಂಧ ಇಲ್ಲ, ಬಟ್ ಇವು ಎರಡು ಎದ್ರೊಳಗೆ ಬರ್ಬೇಕಂದ್ರೆ ಕಾರ ಬಸ್ ಎದ್ರ ಬರ್ಬೇಕಂದ್ರೆ ಸಾಗಾಣಿಕೆ ಒಳಗೆ ಬರಬೇಕು. ಎಲ್ಲ ಕಾರು ಮತ್ತು ಬಸ್ಸುಗಳನ್ನು ಸಾಗಾಣಿಕೆ ಸಲುವಾಗಿ ಯೂಸ್ ಮಾಡ್ತೀವಿ. ಇಂಥ ಆಪ್ಷನ್ ಯಾವುದು ನೋಡ್ರಿ, ಆಪ್ಷನ್ನ ಎ ರೇಟ್. ಆಪ್ಷನ್ ಎ ರೇಟ್. ಇದು ಕಾರು, ಇದು ಬಸ್ಸು, ಇದು ಸಾಗಾಣಿಕೆ. ಕಾರು ಮತ್ತು ಬಸ್ಸಿಗೆ ಸಂಬಂಧ ಇಲ್ಲ, ಬಟ್ ಇವೆರಡು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸಾಗಾಣಿಕೆ ಸಲುವಾಗಿ ಯೂಸ್ ಮಾಡ್ತಾರೆ. ಸಾಗಾಣಿಕೆ ಸಲುವಾಗಿ ಯೂಸ್ ಮಾಡ್ತಾರೆ. ಗೊತ್ತಾಯ್ತು ರೀ. ನೋಡಿರಿ, ಈ ರೀತಿ ಅನಲೈಸ್ ಮಾಡೋದಂದ್ರೆ ನೀವು ಎಕ್ಸಾಕ್ಟಾಗಿ ಹಾಕ್ಬೋದು. ನೀವು ಸುಮ್ಮನೆ ಮನಸ್ಸಿಗೆ ಬಂದಾಗ ಹಾಕಿ ಬರಬೇಕಾಗುತ್ತೆ ಎಕ್ಸಾಮ್ದಾಗ. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈ ಕ್ವಶನ್ ನೋಡ್ರಿ, ಭಾರತ, ಜೈಪುರ್, ರಾಜಸ್ಥಾನ. ಎಲ್ಲ ಎಕ್ಸಾಮ್ದಾಗ ಕೇಳಿ ಕ್ವಶನೇ ರೀ. ಒಂದೊಂದು ಕ್ವಶನ್ 100 ಸಲ ಕೇಳ್ರಿ ಎಕ್ಸಾಮ್ದಾಗ. ಭಾರತ, ಜೈಪುರ್, ರಾಜಸ್ಥಾನ. ಭಾರತ, ಜೈಪುರ್, ರಾಜಸ್ಥಾನ. ಇವಕ್ಕೆಲ್ಲ ಅನಲೈಸ್ ಮಾಡಿ ಹಾಕೋದು ಬೇಕಾಗಲ್ರಿ. ಯಾಕಂದ್ರೆ ನಿಮ್ಗೆ ಗೊತ್ತದ ರೀ, ಭಾರತ ಒಳಗೆ ರಾಜಸ್ಥಾನ ಬರ್ತದೆ ರೀ, ರಾಜಸ್ಥಾನ ಒಳಗೆ ಜೈಪುರ್ ಬರ್ತದೆ. ಅದು ಗೊತ್ತಿಲ್ಲ, ರಾಜಸ್ಥಾನ ಒಳಗೆ ಜೈಪುರ್ ಬರ್ತದೆ, ಅದು ಗೊತ್ತಿಲ್ಲ ಅಂದ್ರೆ ಹೋಯ್ತು ಮಾರ್ಕ್ಸ್. ಕರೆಕ್ಟ್ ರೀ. ಹಾಂ, ನೋಡ್ರಿ, ಇದು ಭಾರತ. ಭಾರತ ದೊಡ್ಡದು ರೀ. ಈ ಮೂರದ ದೊಡ್ಡದು ಯಾವ್ದು ರೀ? ಭಾರತ. ಮೂರದ ದೊಡ್ಡದು ಯಾವ್ದು ಹೇಳ್ರಿ? ಭಾರತ. ಹೇಳ್ರಿ. ಭಾರತ ಒಳಗೆ ಯಾವ್ದು ಹೇಳ್ರಿ? ರಾಜಸ್ಥಾನ. ರಾಜಸ್ಥಾನ ಒಳಗೆ ಜೈಪುರ್. ರಾಜಸ್ಥಾನ ಒಳಗೆ ಜೈಪುರ್. ಅಂದ್ರೆ ಆಪ್ಷನ್ ಯಾವ್ದು ರೇಟ್ ಹೇಳ್ರಿ ನಮಗೆ? ಆಪ್ಷನ್ ಡಿ ರೇಟ್. ಆಪ್ಷನ್ ಡಿ ರೇಟ್. ಇದು ಭಾರತ. ಭಾರತ. ಇದು ಜೈಪುರ್. ಇದು ರಾಜಸ್ಥಾನ. ಭಾರತ ಒಳಗೆ ರಾಜಸ್ಥಾನ ಬರ್ತದೆ ರೀ. ನೆಕ್ಸ್ಟ್ ಇದು ಜೈಪುರ್. ಇದು ಜೈಪುರ್. ಆಪ್ಷನ್ ಯಾವ್ದು ರೇಟ್ ಹೇಳ್ರಿ? ಆಪ್ಷನ್ ನಮಗೆ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಇವಕ್ಕೆಲ್ಲ ನಾವು ಎಲ್ಲ ಕೆಲವು ಹಾಕೋದು ಅವಶ್ಯಕತೆ ಇಲ್ಲ. ಈಗ ನೋಡ್ರಿ ಗೊತ್ತಾಗ್ತವೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಂವಿಧಾನ, ಕಾರ್ಯಾಂಗ, ನ್ಯಾಯಾಂಗ. ಸಂವಿಧಾನ, ಕಾರ್ಯಾಂಗ, ನ್ಯಾಯಾಂಗ. ನಾವು ಗೊತ್ತಿದ್ರಿ ಸಂವಿಧಾನದ 2 ಅಂಗಗಳು ಯಾವ ಹೇಳ್ರಿ? ಕಾರ್ಯಾಂಗ ಮತ್ತು ನ್ಯಾಯಾಂಗ. ಬಟ್ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸಲಾಗಿದೆ ರೀ. 50ನೇ ವಿಧಿ ಅದೇ ಹೇಳ್ತಲ್ರಿ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸೋದು, ಸಪರೇಟ್ ಮಾಡಿದ್ರಿ. ನ್ಯಾಯಾಂಗದಾಗ ಕಾರ್ಯಾಂಗ ಬರಪ್ಪಲಿಲ್ಲ, ಕಾರ್ಯಾಂಗದಾಗ ನ್ಯಾಯಾಂಗ ಬರಪ್ಪಲಿಲ್ಲ. ಕರೆಕ್ಟ್ ರೀ. ಸಂವಿಧಾನ ಮತ್ತು ಸಂವಿಧಾನ ಯಾವ ಅಂಗಗಳು ಹೇಳ್ರಿ? ಕಾರ್ಯಾಂಗ ಮತ್ತು ನ್ಯಾಯಾಂಗ 2 ಅಂಗಗಳು. ಕಾರ್ಯಾಂಗ ಮತ್ತು ನ್ಯಾಯಾಂಗ 2 ಅಂಗಗಳು. ಕಾರ್ಯಾಂಗ, ನ್ಯಾಯಾಂಗ 2 ಎದ್ರ ಬರ್ತವೆ ಹೇಳ್ರಿ? ಸಂವಿಧಾನ ಒಳಗೆ ಬರ್ತವೆ ರೀ. ಇಂಥ ಆಪ್ಷನ್ ನೋಡ್ರಿ ಯಾವ್ದು ನಮಗೆ? ಆಪ್ಷನ್ನ ಡಿ ಕರೆಕ್ಟ್. ಇಂಥವ್ಗಳನ್ನು ಎಲ್ಲ ಕೆಲವು ಚೆಕ್ ಮಾಡೋದು ಬೇಡ್ರಿ, ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ. ಆಪ್ಷನ್ ಯಾವ್ದು ರೈಟ್ ಅಂದ್ರೆ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಶರ್ಟ್, ಪ್ಯಾಂಟ್, ಟೈ ಹೇಳ್ರಿ. ಇದಕ್ಕೆ ಯಾವ ಚಿತ್ರ ರೈಟ್ ಆಗ್ತದೆ ನೋಡ್ರಿ. ನೋಡ್ರಿ, ಈ ಚೆಕ್ ಮಾಡಿರಿ. ಇವಕ್ಕೆ ಎಲ್ಲ ಶರ್ಟ್ಗಳು, ಪ್ಯಾಂಟ್ಗಳು ಎಲ್ಲ, ಈ ಶರ್ಟ್ ಎಷ್ಟು ಎಲ್ಲ ಪ್ಯಾಂಟ್ ಹೌದು ಅಂದ್ರೆ ನೀವು ಮ್ಯಾಲೆ ಹಾಕೊಳ್ಳೋದು ಅಂದ್ರೆ ತಳ ಹಾಕೊಂಡ್ರಿ ಆಗಲ್ರಿ. ಎಲ್ಲ ಪ್ಯಾಂಟ್ಗಳು, ಶರ್ಟ್ಗಳು ಎಲ್ಲ ಪ್ಯಾಂಟ್ ಅಂದರೆ ಶರ್ಟ್ ಆಗ್ತಾವನ್ರಿ. ಪ್ಯಾಂಟ್ ತಳ ಹಾಕೋದು ಅಂದ್ರೆ ತಲೆ ಹಾಕೊಂಡು ಹೋಗಿರಿ ನೀವು, ತಪ್ಪಾಗ್ತದೆ ರೀ. ನೆಕ್ಸ್ಟ್ ಎಲ್ಲ ಬರಲ್ಲ ಆಯ್ತು. ಕೆಲವು ಚೆಕ್ ಮಾಡಿರಿ. ಕೆಲವು ಶರ್ಟ್ಗಳು, ಪ್ಯಾಂಟ್ಗಳು ಇದನ್ನು ಆಗಲ್ರಿ. ಕೆಲವು ಶರ್ಟ್ ಏನ್ರಿ ನೀವು ಪ್ಯಾಂಟ್ ಹಾಕೋಪ್ಲೆ ಆಗೋದ್ರೇನು? ಆಗಲ್ಲ. ಕೆಲವು ಪ್ಯಾಂಟ್ಗಳು, ಶರ್ಟ್ಗಳು ಇದನ್ನು ಆಗಲ್ಲ. ನೆಕ್ಸ್ಟ್ ಕೆಲವು ಪ್ಯಾಂಟ್ಗಳು, ಟೈಗಳು ಏನಾರ ಪ್ಯಾಂಟ್ ಕೊಳ್ಳ ಕಟ್ಕೊಂತೀರಿ ಹೇಳ್ರಿ ಏನು? ಇದನ್ನು ಆಗಲ್ಲ, ತಪ್ಪಾಗ್ತದೆ. ಎಲ್ಲ ಟೈಗಳು, ಪ್ಯಾಂಟ್ಗಳು ಏನಾರ ಟೈ ಪ್ಯಾಂಟ್ ಹಾಕೊಳ್ಳಪ್ಲೆ ಹಾಕೊಂಡ್ರೇನು? ಇದನ್ನು ತಪ್ಪದು. ಕೆಲವು ಪ್ಯಾಂಟ್ಗಳು, ಟೈಗಳು ಇದನ್ನು ಆಗಲ್ಲ. ಕೆಲವು ಟೈಗಳು, ಪ್ಯಾಂಟ್ಗಳು ಇದನ್ನು ಆಗಲ್ಲ.
ಆದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ನಂಗೆ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂಥ ಆಪ್ಷನ್ ಯಾವ್ದು ನಾವು ಆಪ್ಷನ್ನ ಬಿ ರೈಟ್. ಆಪ್ಷನ್ನ ಬಿ ರೈಟ್. ಶರ್ಟ್ ಪ್ಯಾಂಟ್ ಟೈ. ಶರ್ಟ್ ಪ್ಯಾಂಟ್ ಟೈ ಆಪ್ಷನ್ ಯಾವ್ದು ರೈಟ್ ಅಂದ್ರೆ ನಮಗೆ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಶರ್ಟ್ ಪ್ಯಾಂಟ್ ಉಡಿಗಳು. ಇನ್ನು ಏನಾಗಿ ಹೇಳಿ ನಾನು ನಿಮ್ಗೆ ಶರ್ಟಿಗೆ ಪ್ಯಾಂಟಿಗೆ ಸಂಬಂಧ ಇಲ್ಲ. ಶರ್ಟಿಗೆ ಪ್ಯಾಂಟಿಗೆ ಸಂಬಂಧ ಇಲ್ಲ. ಒಂದು ದೂರದಲ್ಲಿರ್ಬೇಕು ರೀ, ದೂರದಲ್ಲಿರಬೇಕು. ಇದು ಶರ್ಟ್, ಇದು ಪ್ಯಾಂಟ್ ಹೇಳ್ರಿ. ಶರ್ಟ್ ಪ್ಯಾಂಟ್ ಎರಡು ಯಾವ ಕ್ಯಾಟಗರಿದಾಗ ಬರ್ತಾವೆ ಹೇಳ್ರಿ? ಕ್ಲಾತ್ಸ ಬರ್ತಾವೆ ರೀ, ಉಡುಗೆಗಳದ ಬರ್ತವೆ. ಈ ಎರಡು ಎದರ ಬರ್ತಾವೆ ಅಂದ್ರೆ ಉಡುಗೆಗಳದ ಬರ್ತಾವೆ ರೀ. ಎರಡು ಎದರ ಬರ್ತಾವೆ ಅಂದ್ರೆ ಉಡುಗೆಗಳು. ಎರಡು ಉಡುಗೆಗಳದ ಬರುತ್ತೆ ರೀ. ಕರೆಕ್ಟ್ರಿ. ಅಂಥ ಆಪ್ಷನ್ ನೋಡ್ರಿ ಯಾವತ್ತು ನಾವು ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗೊತ್ತೈತ್ರಿ ಇದು ಯಾವ ರೀತಿ ಮಾಡ್ಬೇಕಂತಂದ್ರೆ ಇಲ್ಲ ನೋಡ್ರಿ. ಅದಕ್ಕೆ ಹಿಡಿದು ಓದ್ತೀನಿ ಓದ್ರಿ. ಶರ್ಟ್ ಪ್ಯಾಂಟಿಂದ ಸಂಬಂಧ ಓದಿರ್ಬೇಕು ನೋಡ್ರಿ. ಈ ಶರ್ಟ್ ಮತ್ತು ಉಡುಗೆ ಹಿಡಿದು ಓದ್ರಿ. ಎಲ್ಲ ಶರ್ಟ್ಗಳು ಉಡುಗೆಗಳು. ನಿಮ್ಮಲ್ಲಿ ಎಷ್ಟು ಶರ್ಟ್ ನೋಡ್ರಿ ಅವೆಲ್ಲ ಹಾಕೊಳ್ಳೋ ಸಂಬಂಧ ಯೂಸ್ ಮಾಡ್ತೀರಿ ನೀವು. ಕರೆಕ್ಟ್ ಐತ್ರಿ. ಎಲ್ಲ ಶರ್ಟ್ ಎಲ್ಲಾಗ ಯಾವ್ದು ಶರ್ಟ್ ಅದು ಒಳಗಿರ್ಬೇಕು ರೀ, ಉಡುಗೆಗಳು ಹೊರಗಿರ್ಬೇಕು. ನೆಕ್ಸ್ಟ್ ಎಲ್ಲ ಪ್ಯಾಂಟ್ಗಳು ಉಡುಗೆಗಳು. ಎಷ್ಟು ಪ್ಯಾಂಟ್ ನೋಡ್ರಿಲ್ಲ ಉಡುಗೆದಾಗ ಬರ್ತಾವೆ ರೀ, ಕ್ರಾಲ್ಸ್ನಾಗ ಬರ್ತದೆ. ಅದಕ್ಕಲ್ಲೇ ಪ್ಯಾಂಟ್ನ ಒಳಗಿರ್ಬೇಕು ರೀ, ಉಡುಗೆ ಹೊರಗಿರಬೇಕು. ಬಟ್ ಶರ್ಟ್ ಪ್ಯಾಂಟ್ ಒಂದಕ್ಕೊಂದು ಟಚ್ ಇರಬಾರ್ದು. ಗೊತ್ತೈತ್ರಿ. ಆಪ್ಷನ್ ಡಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗಂಡ ಹೆಂಡತಿ ಸಂಸಾರ ಬಂತು ನೋಡ್ರಿ. ನೋಡ್ರಿ ಗಂಡ ಮತ್ತು ಹೆಂಡತಿ ಸಂಬಂಧ ಇಲ್ಲ ಹೇಳಿನ ಅವಾಗ ಆಲ್ರೆಡಿ ನಿಮ್ಗೆ. ಇದು ಗಂಡ, ಇದು ಹೆಂಡತಿ. ಎಲ್ಲ ಗಂಡದ್ರ ಹೆಂಡತಿ ಆಗಲ್ಲ, ಎಲ್ಲ ಹೆಂಡತಿಯರ ಗಂಡ ಆಗಲ್ಲ. ಕೆಲವು ಗಂಡದ್ರ ಹೆಂಡತಿ ಆಗಲ್ಲ, ಕೆಲವು ಹೆಂಡತಿಯರ ಗಂಡ ಆಗಲ್ಲ. ಆ್ಯಸ್ ಪರ್ ರೂಲ್ಸ್ ಇದು. ಕೆಲವು ಮನೆಗೆ ಇರ್ತದೆ ರೀ, ಕೆಲವು ಗಂಡದ ಹೆಂಡತಿ ಇದ್ದಂಗೆ ಇರ್ತಾರೆ, ಕೆಲವು ಹೆಂಡದ ಗಂಡ ಇದ್ದಂಗೆ ಇರ್ತಾರೆ. ಅದು ಹಂಗಲ್ಲ, ಇದು ಕೆಲವು ರೂಲ್ಸ್ ಪ್ರಕಾರ ಆ್ಯಸ್ ಪರ್ ರೂಲ್ಸ್ ಹೇಳ್ರಿ. ಗಂಡ ಹೆಂಡತಿ ಸಂಬಂಧ ಇಲ್ಲ. ಬಟ್ ಗಂಡ ಹೆಂಡತಿ ಇಬ್ಬರು ಎದರ ಬರ್ತಾರೆ ಹೇಳ್ರಿ? ಸಂಸಾರ ಒಳಗೆ ಬರ್ತಾರೆ ಇವ್ರು. ಇವರಿಬ್ರು ಎದರ ಬರ್ತಾರೆ ಅಂದ್ರೆ ಇವರು ಸಂಸಾರದೊಳಗೆ ಬರ್ತಾರೆ ಇವರು. ಇದು ಸಂಸಾರ. ಸಂಸಾರ ಆಪ್ಷನ್ ಯಾವ್ದು ರೈಟ್ ಹೇಳ್ರಿ? ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗೊತ್ತಲ್ಲ, ಸಿಂಪಲ್ ರೀ. ನೀವು ನಿಮ್ಗೆ ಈಸ್ ದಿನ ಯಾಕೆ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ನೀವು ಮಾಡ್ಬೇಕನ್ನೋದೇ ಗೊತ್ತಿಲ್ಲ ನಿಮಗೆ. ಎಲ್ಲ ಚೆಕ್ ಮಾಡಬೇಕು, ಕೆಲವು ಚೆಕ್ ಮಾಡಬೇಕು, ಅದು ಗೊತ್ತಿಲ್ಲ. ಅದಕ್ಕೆ ನಿಮ್ಗೆ ಟಫ್ ಅನ್ಸೋದು. ಇದು ನೋಡ್ರಿ ಏನೇನು ಅಲ್ಲಿ ಕ್ವಶನ್. ನೀವು ಅಂಥ ಕ್ವಶನ್ ಕೊಟ್ಟರು 1 ಮಾರ್ಕ್ಸ್ ಇಲ್ಲಿ 100ಕ್ಕೆ 100% ನೀವು ಕರೆಕ್ಟ್ ಆನ್ಸರ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೂರ್ಯ ಚಂದ್ರ ಭೂಮಿ. ಸೂರ್ಯ ಚಂದ್ರ ಭೂಮಿ ಎಲ್ಲ ಹಿಡಿದು ಹೋದ್ರಿ. ಎಲ್ಲ ಸೂರ್ಯ ಭೂಮಿ ಆತಾನ್ರಿ? ಆಗಲ್ಲ. ಎಲ್ಲ ಭೂಮಿ ಸೂರ್ಯ ಆತಾನು? ಆಗಲ್ಲ. ನೆಕ್ಸ್ಟ್ ಕೆಲವು ಸೂರ್ಯ ಭೂಮಿ ಆತಾನ್ರಿ? ಆಗಲ್ಲ. ಕೆಲವು ಭೂಮಿ ಸೂರ್ಯ ಆತಾನು? ಆಗಲ್ಲ. ಅಂದ್ರೆ ಎಲ್ಲನೂ ಆಗಲ್ಲ, ಕೆಲವೂ ಆಗಲ್ಲ. ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂದಂಗೆ ಅವಕ್ಕೆ ಧೋದ ಹಿಡಿಬೇಕು. ಹೆಂಗೆ ಅವಕ್ಕೆ ಧೋದ ಹಿಡಿಬೇಕು. ಇದು ಸೂರ್ಯ ಭೂಮಿ. ನೆಕ್ಸ್ಟ್ ಭೂಮಿ ಚಂದ್ರ ಹೋದ್ರಿ. ಎಲ್ಲ ಭೂಮಿ ಚಂದ್ರ ಆತಾನ್ರಿ? ಆಗಲ್ಲ. ಎಲ್ಲ ಚಂದ್ರ ಭೂಮಿ ಆತಾನ್ರಿ? ಆಗಲ್ಲ. ಕೆಲವು ಭೂಮಿ ಚಂದ್ರ, ಕೆಲವು ಚಂದ್ರ ಭೂಮಿ ಆತಾನ್ರಿ? ಆಗಲ್ಲ. ಅಂದ್ರೆ ಭೂಮಿ ಮತ್ತು ಚಂದ್ರನು ದೂರದಲ್ಲಿರ್ಬೇಕು ಅನ್ನಂಗೆ. ಭೂಮಿ ಮತ್ತು ಚಂದ್ರನು ದೂರದಲ್ಲಿರ್ಬೇಕನ್ನಂಗೆ ಐತೆ. ನೆಕ್ಸ್ಟ್ ಸೂರ್ಯ ಮತ್ತು ಚಂದ್ರ ಹೋದ್ರಿ. ಎಲ್ಲ ಸೂರ್ಯ ಚಂದ್ರ ಆತಾನ್ರಿ? ಎಲ್ಲ ಚಂದ್ರಗಳು ಸೂರ್ಯ ಆತಾವನು? ಕೆಲವು ಸೂರ್ಯ ಚಂದ್ರ ಆತಾನ್ರಿ? ಕೆಲವು ಚಂದ್ರಗಳು ಸೂರ್ಯ ಆತಾನ್ರಿ? ಆಗಲ್ಲ. ಅಂದ್ರೆ ಮೂರು ಒಂದಕ್ಕೊಂದು ಸಂಬಂಧ ಇಲ್ಲ ನಂಗೆ ಐತ್ರಿ. ಮೂರು ಒಂದಕ್ಕೊಂದು ಸಂಬಂಧ ಇರಲ್ಲ. ಆಪ್ಷನ್ ನೋಡ್ರಿ ಯಾವತ್ತಿಲ್ಲ ನಮಗಿಲ್ಲ. ಆಪ್ಷನ್ ಸಿ. ಆಪ್ಷನ್ ಯಾವ್ದು ರೈಟ್ ಅಂದ್ರೆ ಸಿ. ಇಬ್ಬರು ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕಂದ್ರೆ ಸೂರ್ಯ ಅನ್ನೋದು ಒಂದು ನಕ್ಷತ್ರ ಅದ ರೀ, ಭೂಮಿ ಅನ್ನೋದೊಂದು ಗ್ರಹ ಅದ, ಚಂದ್ರ ಅನ್ನೋದು ಉಪಗ್ರಹ ಅದ. ಮೂರು ಒಂದಕ್ಕೊಂದು ಸಂಬಂಧ ಇಲ್ಲ, ದೂರದಲ್ಲಿರ್ಬೇಕಾದ್ರೆ ನಗರ. ಇದೆಲ್ಲ ಎಕ್ಸಾಮಿಗೆ ಕೇಳ್ರಿ ಕ್ವಶನ್. 1000 ಸಲ ರಿಪೀಟ್ ಆಗ್ಯದ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೂರ್ಯ ನಕ್ಷತ್ರ ಭೂಮಿ.
ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಸೂರ್ಯನ ಒಂದು ನಕ್ಷತ್ರ. ಸೂರ್ಯ ಎದುರಾಗ ಬರ್ತಾನಂದ್ರೆ ನಕ್ಷತ್ರ ಒಳಗೆ ಬರ್ತಾನೆ ರೀ. ಸೂರ್ಯ ಎದುರಾಗ ಬರ್ತಾನಂದ್ರೆ ನಕ್ಷತ್ರದ ಒಳಗೆ ಬರ್ತಾನೆ. ಅದನ್ನು ಓದ್ರಿ, ಎಲ್ಲ ಹಿಡ್ದು ಓದ್ರಿ. ಎಲ್ಲ ಸೂರ್ಯ ನಕ್ಷತ್ರ. ಜಗತ್ತಿನಾಗ ಎಲ್ಲ ನಾವು ಯೂನಿವರ್ಸ್ನಾಗ ಎಷ್ಟು ಸೂರ್ಯ ಅಂತ ನೋಡ್ರಿ, ಸೂರ್ಯನ ಒಂದು ನಕ್ಷತ್ರ. ಇದು ಕರೆಕ್ಟ್ ಐತ್ರಿ ನಮಗೆ. ಇದು ಕರೆಕ್ಟ್ ಅಂದ್ರೆ ಚಿತ್ರ ಯಾವ ರೀತಿ ಹಾಕ್ಬೇಕು ಹೇಳ್ರಿ ನಾವು? ಈ ರೀತಿ ಹಾಕಬೇಕು. ಕರೆಕ್ಟ್ರಿ? ಇದು ಸೂರ್ಯ. ಸೂರ್ಯ ಎದುರಾಗ ಬರ್ತಾನೆ ಹೇಳ್ರಿ, ಸೂರ್ಯನ ಒಂದು ನಕ್ಷತ್ರ. ಇದು ಪಾಯಿಂಟ್ ಗೊತ್ತಿಲ್ಲ ಹೋಯ್ತು, ಮತ್ತೆ ಬೇಸಿಗೆ ಗೊತ್ತಿರ್ಬೇಕು. ಸೂರ್ಯ ನಕ್ಷತ್ರ ಒಳಗೆ ಬರ್ತಾನೆ ರೀ. ನೆಕ್ಸ್ಟ್ ನಕ್ಷತ್ರ ಭೂಮಿಗೆ ಏನು ಸಂಬಂಧ ನೋಡ್ರಿ. ನಕ್ಷತ್ರ ಮತ್ತು ಭೂಮಿಗೆ ಏನು ಸಂಬಂಧ ಹಚ್ಚೋದ್ರಿ ಇಲ್ಲಿ ನೋಡ್ರಿ. ಎಲ್ಲ ನಕ್ಷತ್ರಗಳು ಭೂಮಿಗಳು, ಎಲ್ಲ ಭೂಮಿಗಳು ನಕ್ಷತ್ರಗಳು ಆತನ್ರಿ? ಆಗಲ್ಲ. ಯಾಕೆ ಇದು ಗ್ರಹ ಇದು ನಕ್ಷತ್ರ ಆಗಲ್ಲ. ಅಂದರೆ ನಕ್ಷತ್ರ ಮತ್ತು ಭೂಮಿ ಎರಡು ಸಪ್ರೇಟ್ ಇರ್ಬೇಕಂದಂಗೆ ಆಯಿತು. ದೂರ ಇರ್ಬೇಕು ಎರಡು. ಸೂರ್ಯ ಮತ್ತು ಭೂಮಿ ಹೋದ್ರಿ, ಎಲ್ಲ ಸೂರ್ಯ ಭೂಮಿ, ಎಲ್ಲ ಭೂಮಿ ಸೂರ್ಯ. ಹಿಂದಿನ ಕ್ವಶನ್ ನೋಡಿದೆವು, ಹಂಗಾಗಲ್ಲ ತಿಳಿನ್ರಿ. ಸೂರ್ಯ ಒಂದು ನಕ್ಷತ್ರದ, ಭೂಮಿ ಒಂದು ಗ್ರಹ ಅದ. ನೆಕ್ಸ್ಟ್ ಕೆಲವು ಸೂರ್ಯ ಭೂಮಿ, ಕೆಲವು ಭೂಮಿ ಸೂರ್ಯ, ಹಿಂಗದನ್ರಿ? ಆಗಲ್ಲ. ಅಂದ್ರೆ ಸೂರ್ಯಗ ಭೂಮಿನೂ ಸಂಬಂಧ ಇಲ್ಲ, ನಕ್ಷತ್ರ ಭೂಮಿನೂ ಸಂಬಂಧ ಇಲ್ಲ. ಇದು ದೂರ ಇರ್ಬೇಕಂದಂಗೆ ಆಯ್ತು. ಇದು ದೂರ ಇರ್ಬೇಕಂದಂಗೆ ಆಯ್ತು. ದೂರ ಇಡ್ರೋದಕ್ಕೆ ಹಿಂಗಂತ ದೂರ ಇಡ್ರಿ. ಇದು ಯಾವ್ದು ಹೇಳ್ರಿದು? ಭೂಮಿ. ಇಂಥ ಆಪ್ಷನ್ ನೋಡ್ರಿ ಯಾವ್ದು ನಮಗಿಲ್ಲಿ? ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ಗೊತ್ತೈತ್ರಿ? ಒಳಗಿಂದ ಯಾವ್ದು ಹೇಳ್ರಿ? ಒಳಗಿಂದ ಯಾವ್ದಂದ್ರೆ ಇದು ಸೂರ್ಯ. ಯಾಕಂದ್ರೆ ಸೂರ್ಯನ ಒಂದು ನಕ್ಷತ್ರ, ನಕ್ಷತ್ರ ಒಳಗೆ ಬರ್ತಾನೆ ಸೂರ್ಯ. ಇದು ಯಾವ್ದು ಹೇಳ್ರಿ? ಇದು ಭೂಮಿ. ಇದು ಯಾವ್ದಂದ್ರೆ ಭೂಮಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 10ನೇ ಕ್ವಶನ್. ಮನುಷ್ಯ ಇಂಜಿನಿಯರ್ ಇಲಿ. ಇದು ಓದ್ರಿ, ಈಗ ಹಿಡ್ದು ಓದ್ರಿ ನೋಡ್ರಿ. ಎಲ್ಲ ಓದ್ರಿ ಮೊದಲ. ಎಲ್ಲ ಮನುಷ್ಯರು ಇಂಜಿನಿಯರ್ಗಳು. ಈ ಜಗತ್ತಿನಾಗ ಎಷ್ಟು ಮಂದಿ ಮನುಷ್ಯರು ನೋಡ್ರಿ, ಅವರೆಲ್ಲ ಇಂಜಿನಿಯರ್ ಅರ. ತಪ್ಪಾಗ್ತದೆ ರೀ. ಎಲ್ಲ ಇಂಜಿನಿಯರ್. ಕೆಲವರು ಏನೂ ಇಲ್ಲ, ಕೆಲವರು ಡಾಕ್ಟರ್, ಕೆಲವರು ಲಾಯರ್, ಕೆಲವರು ಟೀಚರ್. ಎಲ್ಲ ಮನುಷ್ಯರು ಇಂಜಿನಿಯರ್ ಆಗಲ್ರಿ. ನೆಕ್ಸ್ಟ್ ಎಲ್ಲ ಈ ಕಡೆದಾಗಲ್ಲ, ಈ ಕಡೆ ಚೆಕ್ ಮಾಡಿರಿ. ಎಲ್ಲ ಯಾಕಂದ್ರೆ ಒಂದು ಕಡೆ ರೇಟ್ ಅದ ಸಾಕು ನಮಗೆ. ನೋಡ್ರಿ, ಎಲ್ಲ ಇಂಜಿನಿಯರ್ಗಳು ಮನುಷ್ಯರು. ಎಲ್ಲ ಇಂಜಿನಿಯರ್ಗಳು ಮನುಷ್ಯರು. ಇದು ಕರೆಕ್ಟ್ ಆಗ್ತದೆ ರೀ? ಕರೆಕ್ಟ್ ಅದ. ಯಾಕೆ ಕರೆಕ್ಟ್ ಹೇಳ್ರಿ? ಅವ ಇಂಜಿನಿಯರ್ ಹಣ ಅಂದ್ರೆ ಮನುಷ್ಯ ಅನ್ನತ್ತಂದ್ರೆ ಇಂಜಿನಿಯರ್ ನಾವು. ಎಲ್ಲ ಇಂಜಿನಿಯರ್, ಎಷ್ಟು ಜಗತ್ತಿನಾಗ ಎಷ್ಟು ಮಂದಿ ಇಂಜಿನಿಯರ್ ನೋಡ್ರಿ, ಅವರೆಲ್ಲ ಮನುಷ್ಯರ ಆತ ನನಗೆ. ಅವರೆಲ್ಲರೂ ಏನಾರ ಮನುಷ್ಯರ, ಅದಕ್ಕೆ ಅವರು ಇಂಜಿನಿಯರ್ ಅನ್ನೋದು. ಗೊತ್ತೈತ್ರಿ? ಎಲ್ಲ ಇಂಜಿನಿಯರ್ಗಳು ಮನುಷ್ಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಇಂಜಿನಿಯರ್ ಥರ ನೋಡ್ರಿ, ಅವರೆಲ್ಲ ಏನಾರ ಮನುಷ್ಯರ ರೀ. ಕರೆಕ್ಟ್ರಿ? ಇದು ಕರೆಕ್ಟ್ ಇದನ್ನು ಎಲ್ಲ ಹಾಕೋಬೇಕು. ಮನುಷ್ಯ ಮತ್ತು ಇಂಜಿನಿಯರ್ಗೆ ಎಲ್ಲ ರೀತಿ ಸಂಬಂಧ ಹಾಕೋಬೇಕು. ಎಲ್ಲ ಅಂದರೆ ಯಾವ ರೀತಿ ಹಾಕೋಬೇಕು ಹೇಳ್ರಿ? ವೆಂಡಗ್ರಾಮ ಈ ರೀತಿ ಒಂದ್ರೊಳಗೆ ಒಂದು. ಒಳಗಿಂದ ಯಾವ್ದು ಹೇಳ್ರಿ? ಇಂಜಿನಿಯರ್. ಎಕ್ಸಾಮ್ ಹಿಂಗೆಲ್ಲ ಬರ್ಕೋದು ಕೂಡ್ಬೇಡ್ರಿ. ಎಕ್ಸಾಮ್ ಏನು ಬರ್ಬೇಕು ಹೇಳ್ರಿ? ಬರೀ ಇಂಜಿನಿಯರ್, ಇದು ವುಮೆನ್ ಅಷ್ಟೇ ಬರೀಬೇಕು. ನೆಕ್ಸ್ಟ್ ಅಂದರೆ ಮನುಷ್ಯ ಮತ್ತು ಇಂಜಿನಿಯರ್ಗೆ ಎಲ್ಲ ರೀತಿ ಸಂಬಂಧವಾದ ನಂಗಾಯ್ತು. ಎಲ್ಲ ಅನ್ನೋ ರೀತಿ ಸರ್ಕಲ್ ಹಾಕ್ಕೊಂಡು ಬರ್ಕೋಬೇಕು. ನೆಕ್ಸ್ಟ್ ಈಗ ಮನುಷ್ಯ ಇಲಿಗೆ, ಇಂಜಿನಿಯರ್ಗೆ ಮತ್ತು ಇಲಿಗೆ ಏನು ಸಂಬಂಧ ಓದ್ಬೇಕು ರೀ? ಓದ್ರಿ, ಇಲ್ಲೇ ಗೊತ್ತಾಗ್ತದೆ ನಿಮಗೆ. ನೋಡ್ರಿ, ಇಂಜಿನಿಯರ್ ಇಲಿಗೆ ಓದ್ರಿ ಮೊದಲು. ಎಲ್ಲ ಇಂಜಿನಿಯರ್ಗಳು ಇಲಿಗಳು ಏನ್ರಿ? ಆಗ್ತಾನೆ ರೀ? ತಪ್ಪು. ಎಲ್ಲ ಇಲಿಗಳು ಇಂಜಿನಿಯರ್ಗಳು ಆಗ್ತಾನೆ? ಆಗಲ್ಲ. ಕೆಲವು ಇಂಜಿನಿಯರ್ಗಳು ಇಲಿಗಳು. ಕೆಲವು ಮಂದಿ ಏನು ಇಂಜಿನಿಯರ್ ನೋಡ್ರಿ, ಅವರೆಲ್ಲ ಇಲಿಗಳರಂತ ಅಲ್ರಿ. ಕೆಲವು ಇಲಿಗಳು ಇಂಜಿನಿಯರ್ಗಳು. ಇಲಿಗಳು ಭಾಳ ಜಗತ್ತಿನಾಗ, ಅದ್ರಾಗ ಕೆಲವು ಇಂಜಿನಿಯರ್ ಅವಂತ್ರಿ. ಆಗ್ತಾನೆ? ಹಂಗೆ ಆಗಲ್ಲ, ತಪ್ಪಾಗ್ತದೆ. ಅಂದರೆ ಇಂಜಿನಿಯರ್ ಇಲಿಗೆ ದೂರದಿರ್ಬೇಕಂದಂಗೆ ಆಯಿತು. ನೆಕ್ಸ್ಟ್ ಮನುಷ್ಯ ಮತ್ತು ಇಲಿಗಳು ಹೋದ್ರಿ. ಎಲ್ಲ ಮನುಷ್ಯರು ಇಲಿಗಳು. ಎಲ್ಲ ಮನುಷ್ಯ ಅಂದರೆ ಇಲಿ ಆಗ್ತಾರೇನ್ರಿ? ಆಗಲ್ಲ. ಎಲ್ಲ ಇಲಿಗಳು ಮನುಷ್ಯರು ಆಗ್ತಾನ್ರಿ? ಆಗಲ್ಲ. ಕೆಲವು ಮನುಷ್ಯರು ಇಲಿಗಳು. ಕೆಲವು ಮನುಷ್ಯರು ಅಂದರೆ ಇಲಿ ಆಗ್ತಾರೇನ್ರಿ? ಆಗಲ್ಲ. ಕೆಲವು ಇಲಿಗಳು ಮನುಷ್ಯರು ಹಂಗೇನ್ರಿ ಆಗ್ತಾನ್ರಿ? ಆಗಲ್ಲ. ಇಲ್ಲಿ ಸರ್ ಇಲ್ರಿ, ನಾನು ರೂಮ್ನಾಗ ಇರ್ತೀನಿ, ರೂಮ್ನಾಗ ನಮ್ಮೆಲ್ಲ ಬಾಜು ಇಲಿ ಬರ್ತಾವೆ ರೀ. ಕೆಲವು ಮನುಷ್ಯ ಇಲಿ, ಕೆಲವು ಇಲಿ ಮನುಷ್ಯ ಆಗ್ತಾವ. ಹಂಗಲ್ರಿ. ಕರೆಕ್ಟ್ ರೀ? ಅಂದ್ರೆ ಇಂಜಿನಿಯರ್ ಮತ್ತು ಮನುಷ್ಯನಿಗೆ ಇಲಿ ಸಂಬಂಧ ಇಲ್ಲ, ಇಲಿ ದೂರ ಇರ್ಬೇಕಂದಂಗೆ ಆಯ್ತು. ಎರಡರಿಂದ ದೂರ ಇರಬೇಕು. ಇದು ಮನುಷ್ಯನಿಂದ ದೂರ ಇರಬೇಕು. ನೆಕ್ಸ್ಟ್ ಇಂಜಿನಿಯರ್ದಿಂದನೂ ದೂರ ಇರಬೇಕು. ಇಂಜಿನಿಯರ್ದಿಂದನೂ ದೂರ ಇರಬೇಕು. ಇಂಥ ಆಪ್ಷನ್ ನೋಡ್ರಿ ಯಾವುದು ನಮಗೆ? ಆಪ್ಷನ್
ಡಿ. ಆಪ್ಷನ್ ಡಿ. ಒಳಗಿಂದ ಯಾವ್ದು ಹೇಳ್ತದು? ಒಳಗಿಂದು ಇಂಜಿನಿಯರ್, ಹೊರಗಿಂದು ಮನುಷ್ಯ, ಇದು ಇಲಿ. ಗೊತ್ತಾಯ್ತು ಯಾರ್ದು ಹಾಕ್ಬೇಕಂತ ಚಿತ್ರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನು ಎಕ್ಸಾಮ್ದು ಕೇಳ್ಯಾನ್ರಿ ನೋಡ್ರಿ. ಇವಕ್ಕೆಲ್ಲ ಎಲ್ಲ ಕೆಲವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೋಡ್ರಿ ಗೊತ್ತಾಗುತ್ತೆ. ಉತ್ತರ ಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ? ಲಕ್ನೋ. ಉತ್ತರ ಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ? ಲಕ್ನೋ. ಅಂದ್ರೆ ಉತ್ತರ ಪ್ರದೇಶ ಒಳಗೆ ಲಕ್ನೋ ಬರ್ತದ. ಈ ರೀತಿ ಚಿತ್ರ ಹಾಕೋಬೇಕಂದಂಗೆ ಆಯ್ತು. ಡಯಾಗ್ರಾಮ್ ಯಾರು ತಗೋಬೇಕ್ರಿ? ಉತ್ತರ ಪ್ರದೇಶ ಒಳಗೆ ಲಕ್ನೋ ಬರುತ್ತೆ. ಇದು ಲಕ್ನೋ, ಇದು ಯು ಪಿ. ಕರೆಕ್ಟ್ರಿ. ಮಧ್ಯಪ್ರದೇಶ ಮತ್ತು ಯು ಪಿ ಏನು ಸಂಬಂಧ ಏನ್ರಿ? ಇಲ್ಲ. ಲಕ್ನೋಕ್ಕೆ ಮಧ್ಯಪ್ರದೇಶ ಏನು ಸಂಬಂಧನೂ ಇಲ್ಲ. ಎಲ್ಲ ದೂರ ದೂರ ಬರೀವಿ. ದೂರ ಅಂದ್ರೆ ಹೊರ ಬರ್ಕೋಬೇಕು, ದೂರ ಬರ್ಕೋಬೇಕು. ಇದು ಅಂದ್ರೆ ಮಧ್ಯಪ್ರದೇಶ ಅಂತ ಆಪ್ಷನ್ ನೋಡ್ರಿ. ಯಾವ್ದು ನಮ್ಮ ಆಪ್ಷನ್ ಬಿ ಕರೆಕ್ಟ್. ಇದು ಯು ಪಿ, ಇದು ಲಕ್ನೋ ಒಳಗಿದ್ದು, ಇದು ಮಧ್ಯಪ್ರದೇಶ. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದ್ರ ಇಂಪಾರ್ಟೆಂಟ್ ಕ್ವಶನ್ ರೀ. ಎಕ್ಸಾಮ್ದು ಭಾಳ ಸಲ ರಿಪೀಟ್ ಮಾಡ್ಯಾನ್ರಿ ಇದು ಕ್ವಶನ್ನ, ಭಾಳ ಸಲ ರಿಪೀಟ್ ಮಾಡ್ಯಾನ್ರಿ. ಶಿಕ್ಷಕ ಪುರುಷ ಮಹಿಳೆ. ಶಿಕ್ಷಕ ಪುರುಷ ಮಹಿಳೆ. ಓದ್ರಿ. ಎಲ್ಲ ಶಿಕ್ಷಕರು ಪುರುಷರು. ಈ ಜಗತ್ತಿನಾಗ ಎಷ್ಟು ಮಂದಿ ಶಿಕ್ಷಕರು ನೋಡ್ರಿ, ಟೀಚರ್ ಎಲ್ಲ ಪುರುಷರು ಅಂತ. ತಪ್ಪಾದ ರೀ, ಎಲ್ಲ ಬರಲಿಲ್ಲ. ನೆಕ್ಸ್ಟ್, ಎಲ್ಲ ಪುರುಷರು ಶಿಕ್ಷಕರು. ಈ ಜಗತ್ತಿನಾಗ ಎಷ್ಟು ಮಂದಿ ಪುರುಷರು ನೋಡ್ರಿ, ಎಲ್ಲ ಟೀಚರ್ಸ್ ಹೋದ್ರಿ. ತಪ್ಪಾಗ್ತದೆ ಇದನ್ನು ರೀ, ಇದೂ ಆಗೋಲ್ಲ. ಈಗ ಕೆಲವು ಹಿಡಿದು ಹೋದ್ರಿ, ಈಗ ಕೆಲವು ಹಿಡಿದು ಹೋದ್ರಿ. ಕೆಲವು ಶಿಕ್ಷಕರು ಪುರುಷರು. ಜಗತ್ತಿನಾಗ ಶಿಕ್ಷಕರು ಟೀಚರ್ಸ್ ಭಾಳ ಮಂದಿ ಅರ, ಅದರ ಥೋಡೆ ಮಂದಿ ಪುರುಷರ, ಇನ್ನೊಂದು ಥೋಡೆ ಮಂದಿ ಮಹಿಳೆಯರ. ಇದು ರೈಟ್ ಆಯ್ತು. ಕೆಲವು ಎರಡು ಕಡೆ ರೈಟ್ ಆಗ್ಬೇಕು ರೀ. ಕೆಲವು ಪುರುಷರು ಶಿಕ್ಷಕರು. ಈ ಜಗತ್ತಿನಾಗ ಪುರುಷರು ಭಾಳ ಮಂದಿ ಅರ ರೀ, ಅದ್ರಾಗ ಸ್ವಲ್ಪ ಜನ ಏನರ ಅಂದ್ರೆ ಶಿಕ್ಷಕರು ಹೊತ್ತಿದಾಗ ಹರ ರೀ. ಎರಡು ಕಡೆ ರೈಟ್ ಐತೆ ರೀ. ಅಂದ್ರೆ ಶಿಕ್ಷಕ ಮತ್ತು ಪುರುಷ ಈ ಹಾಕೋಬೇಕು ಅನ್ನಂಗೈತೆ ರೀ. ನೆಕ್ಸ್ಟ್ ಶಿಕ್ಷಕ ಪುರುಷ ಮುಗಿದ್ರಿ. ಈಗ ಪುರುಷ ಮತ್ತು ಮಹಿಳೆಗೆ ಹೋದ್ರಿ. ಎಲ್ಲ ಪುರುಷರು ಮಹಿಳೆಯರು ಆಗ್ತಾರೇನ್ರಿ? ಎಲ್ಲ ಪುರುಷರು ಮಹಿಳೆಯರು ಆಗ್ತಾರ? ಆಗಲ್ಲ. ಎಲ್ಲ ಮಹಿಳೆಯರು ಪುರುಷರು ಆಗ್ತಾರೆ ಅಂದರೆ ಆಗಲ್ಲ. ಕೆಲವು ಪುರುಷರು ಮಹಿಳೆ ಆಗ್ತಾರೇನ್ರಿ? ಆಗಲ್ಲ. ಕೆಲವು ಮಹಿಳೆಯರು ಪುರುಷ ಆಗ್ತಾರೇನು? ಆಗಲ್ಲ. ಅಂದ್ರೆ ಪುರುಷ ಮತ್ತು ಮಹಿಳೆಗೆ ಸಂಬಂಧ ಇರಬಾರ್ದು, ಒಂದಕ್ಕೊಂದು ಹತ್ತಿರ ಇರಬಾರ್ದು, ನಾವು ದೂರ ದೂರ ಇರಬೇಕು. ಓಕೆ, ದೂರ ದೂರ ಇಡಮೌಕ. ನೆಕ್ಸ್ಟ್, ಶಿಕ್ಷಕ ಮಹಿಳೆ ಎಂದು ಹೋದ್ರಿ ಸಂಬಂಧ. ಎಲ್ಲ ಶಿಕ್ಷಕರು ಮಹಿಳೆಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಶಿಕ್ಷಕರು ನೋಡ್ರಿ, ಅವರೆಲ್ಲ ಮಹಿಳೆಯರು ಅಂತ. ತಪ್ಪಾಗ್ತದೆ ರೀ. ನೆಕ್ಸ್ಟ್, ಎಲ್ಲ ಮಹಿಳೆಯರು ಶಿಕ್ಷಕರು. ಈ ಜಗತ್ತಿನಾಗ ಎಷ್ಟು ಮಂದಿ ಮಹಿಳೆಯರು ನೋಡ್ರಿ, ಅವರೆಲ್ಲ ಶಿಕ್ಷಕರು ಟೀಚರ್ಸ್ ಅಂತಾರೆ. ಅದನ್ನು ತಪ್ಪಾಗ್ತದೆ. ಕೆಲವು ಶಿಕ್ಷಕರು ಮಹಿಳೆಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಶಿಕ್ಷಕರು ನೋಡ್ರಿ, ಅದ್ರಾಗ ಸ್ವಲ್ಪ ಜನ ಮಹಿಳೆಯರು ಅಂತ, ಇನ್ನು ಸ್ವಲ್ಪ ಜನ ಪುರುಷರ. ಕರೆಕ್ಟ್ ಅದ ರೀ. ಕೆಲವು ಕರೆಕ್ಟ್ ಆಯಿತು. ಕೆಲವೊಂದು ಎರಡು ಕಡೆ ಕರೆಕ್ಟ್ ಆಗ್ಬೇಕು ರೀ. ಕೆಲವು ಮಹಿಳೆಯರು ಶಿಕ್ಷಕರು. ಈ ಜಗತ್ತಿನಾಗ ಮಹಿಳೆಯರು ಭಾಳ ಬಂದಾರ, ಅದ್ರಾಗ ಸ್ವಲ್ಪ ಜನ ಏನಂದ್ರೆ ಶಿಕ್ಷಕರ. ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ಏನೂ ಇರ್ಬೋದು, ಬಟ್ ಸ್ವಲ್ಪ ಜನ ಶಿಕ್ಷಕರು. ಅಂದ್ರೆ ಮಹಿಳೆ ಮತ್ತು ಶಿಕ್ಷಕ ಇದಕ್ಕೆ ಏನಾಗಬೇಕಂದ್ರೆ ಟೀಚರ್ಸ್, ಇದಕ್ಕೆ ಒಂದು ಕೆಲವು ಸಂಬಂಧ ಬರ್ತದೆ ರೀ. ಪುರುಷ ಟಚ್ ಆಗಬಾರ್ದು ಮಹಿಳೆ, ಬಟ್ ಶಿಕ್ಷಕ ಮತ್ತು ಮಹಿಳೆ ಕೆಲವು ಸಂಬಂಧ ಬರಬೇಕು. ಶಿಕ್ಷಕ ಮತ್ತು ಮಹಿಳೆ ಕೆಲವು ಸಂಬಂಧ ಬರ್ಬೇಕಂದ್ರೆ ಇಲ್ಲೇ ಹಾಕೋಬೇಕ್ರಿ ನಾ ಡಯಾಗ್ರಾಮ್. ಇಲ್ಲಿ ಹಾಕೋಬೇಕು. ಇದು ಯಾವುದಂದ್ರೆ ಮಹಿಳೆ. ಯಾವುದಂದ್ರೆ ಮಹಿಳೆ. ನೋಡ್ರಿ, ಮಹಿಳೆ ಮತ್ತು ಪುರುಷ ಸಂಬಂಧ ಇಲ್ಲ, ಬಟ್ ಕೆಲವು ಮಹಿಳೆಯರ ಶಿಕ್ಷಕರ, ಕೆಲವು ಶಿಕ್ಷಕರು ಮಹಿಳೆಯರ, ಕೆಲವು ಪುರುಷರ ಶಿಕ್ಷಕರ, ಕೆಲವು ಶಿಕ್ಷಕರು ಪುರುಷರು. ಗೊತ್ತಾಯ್ತು ರೀ. ಇಂಥ ಆಪ್ಷನ್ ಯಾವುದು ನೋಡ್ರಿ? ಆಪ್ಷನ್ ಎ ಕರೆಕ್ಟ್. ಇದು ಶಿಕ್ಷಕ, ಟೀಚರ್. ಟೀಚರ್ ಅಂದ್ರೆ ನಪ್ಸಕ ನಿಂಗೆ ಹೆಣ್ಣು ಅಲ್ಲ ಗಂಡು ಅಲ್ಲ ನಂಗೆ. ನೆಕ್ಸ್ಟ್, ಇದು ಪುರುಷ, ಇದು ಮಹಿಳೆ. ಗೊತ್ತಾಯ್ತು ರೀ. ಇದೆಲ್ಲ ಭಾಳ ಸಲ ರಿಪೀಟ್ ಆಗಿ ಕ್ವಶನ್ ಅವ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ಪಾರಿವಾಳ ಪಕ್ಷಿ ತರಕಾರಿ ಕೊಟ್ಟಾನ. ಪಾರಿವಾಳ ಮತ್ತು ಪಕ್ಷಿ ಏನೋ ಸಂಬಂಧ ಅದ ರೀ. ಹೋದ್ರಿ ಯಾವ ರೀತಿ ಸಂಬಂಧ ನೋಡ್ರಿ. ಎಲ್ಲ ಪಾರಿವಾಳಗಳು ಪಕ್ಷಿಗಳು. ಈ ಜಗತ್ತಿನಾಗ ಎಷ್ಟು ಪಾರಿವಾಳ ತೊಗೊಂಡ್ರಿ ಅವೆಲ್ಲ ಪಕ್ಷಿದಾಗ ಬರ್ತಾವ್ರಿ. ಕರೆಕ್ಟ್ ಅದ ರೀ. ಇದು ಅಂದ್ರೆ ಇದಕ್ಕೆ ಈ ರೀತಿ ಚಿತ್ರ ಆಗ್ಬೇಕು ಅನ್ನಂಗೆ ಆಯ್ತು.
ಇದು ಪಾರಿವಾಳ, ಎಲ್ಲ ಪಾರಿವಾಳ, ಎಲ್ಲ ಪಾರಿವಾಳದ ಒಳಗೆ ಬರ್ಕೋಬೇಕು. ಇದು ಪಕ್ಷಿ. ನೆಕ್ಸ್ಟ್ ಪಾರಿವಾಳ ತರಕಾರಿಗೆ ಏನು ಸಂಬಂಧ ಅನ್ರಿ? ಎಲ್ಲ ಪಾರಿವಾಳ ತರಕಾರಿ ಆದ, ಎಲ್ಲ ತರಕಾರಿ ಪಾರಿವಾಳ ಆತನ್ರಿ? ಕೆಲವು ಪಾರಿವಾಳ ತರಕಾರಿ, ಕೆಲವು ತರಕಾರಿ ಪಾರಿವಾಳ ಆತನ್ರಿ? ಆಗಲ್ಲ. ಎಲ್ಲ ಪಕ್ಷಿ ತರಕಾರಿ, ಎಲ್ಲ ತರಕಾರಿ ಪಕ್ಷಿ ಆತನ್ರಿ? ಆಗಲ್ಲ. ಕೆಲವು ಪಕ್ಷಿ ತರಕಾರಿ, ಕೆಲವು ತರಕಾರಿ ಪಕ್ಷಿ ಆತನ್ರಿ? ಆಗಲ್ಲ. ಅಂದ್ರೆ ದೂರ ಇಡಬೇಕು ಇದಕ್ಕೆ. ಇದು ಯಾವ್ದು ಇದು? ತರಕಾರಿ. ಇಂಥ ಆಪ್ಷನ್ ಯಾವ್ದು ನೋಡ್ರಿ ನಮ್ಗೆ? ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ನಮ್ಗೆ ಯಾವ್ದು ರೈಟ್ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್. ಗೊತ್ತೈತ್ರಿ? ನೆಕ್ಸ್ಟ್ ಇದು ಒಳಗಿಂದ ಯಾವ್ದು ಹೇಳಿರೋದು? ಪಾರಿವಾಳ, ಹೊರಗಿನ ಪಕ್ಷಿ, ಇದು ತರಕಾರಿ. ಇದೇ ಸೇಮ್ ಕ್ವಶನ್ ಇಲ್ಲಿ ಬರ್ಕೋರು 14ನೇದು. ಕಳ್ಳ, ಅಪರಾಧಿ. ಇದು ಎಕ್ಸಾಮ್ದಾಗ ಕೇಳಿದ ಕ್ವಶನ್ ಇದು. ನ್ಯಾಯಾಧೀಶ. ಕಳ್ಳ, ಅಪರಾಧಿ, ನ್ಯಾಯಾಧೀಶ. ಇದು ಚಿತ್ರ ಹೆಂಗೆ ಹಾಕ್ತಾರೆ ಈಗ? ಓದ್ರಿ ಮೊದಲು ನೋಡ್ರಿ. ಎಲ್ಲ ಕಳ್ಳರು ಅಪರಾಧಿಗಳು. ಜಗತ್ತಿನಾಗ ಎಷ್ಟು ಮಂದಿ ಕಳ್ಳರು ನೋಡ್ರಿ, ಅವರೆಲ್ಲ ಅಪರಾಧಿಗಳು. ಕರೆಕ್ಟ್ ಅದ ಇದು? ಅಂದ್ರೆ ಈ ರೀತಿ ಹಾಕೋಬೇಕು. ಎಲ್ಲ ಕಳ್ಳರು, ಎಲ್ಲಾಗ ಯಾವ್ದು ಹೊಂಟದ್ರಿ? ಕಳ್ಳ. ಇದು ಕಳ್ಳ ಅಂದಂಗೆ ರೀ, ಇದು ಅಪರಾಧ ಅಂದಂಗೆ. ನೆಕ್ಸ್ಟ್ ಎಲ್ಲ ಕಳ್ಳರು ನ್ಯಾಯಾಧೀಶರು, ಕಳ್ಳ ನ್ಯಾಯಾಧೀಶರು ಆತನ್ರಿ? ಹಂಗೆ ಎಲ್ಲ ಕಳ್ಳರು ನ್ಯಾಯಾಧೀಶರು, ಎಲ್ಲ ನ್ಯಾಯಾಧೀಶರು ಕಳ್ಳರು, ಹಂಗೆ ಆಗ್ತೇನ್ರಿ? ಆಗಲ್ಲ, ತಪ್ಪಿದು. ನೆಕ್ಸ್ಟ್ ಎಲ್ಲ ಅಪರಾಧಿಗಳು ನ್ಯಾಯಾಧೀಶರು, ಎಲ್ಲ ನ್ಯಾಯಾಧೀಶರು ಅಪರಾಧಿಗಳು, ಕೆಲವು ಅಪರಾಧಿಗಳು ನ್ಯಾಯಾಧೀಶರು, ಕೆಲವು ನ್ಯಾಯಾಧೀಶರು ಅಪರಾಧಿಗಳು ಆತನ್ರಿ? ಆಗಲ್ಲ. ಇದು ನ್ಯಾಯಾಧೀಶ ಹೊರಗಿಡಬೇಕು. ನಂಗೆ ನ್ಯಾಯಾಧೀಶ ಹೊರಗಿಡಬೇಕು. ಅಂದ್ರೆ ಆಪ್ಷನ್ ಯಾವ್ದು ರೇಟ್ ಹೇಳ್ರಿ? ನಮ್ಮ ಆಪ್ಷನ್ ಇದಕ್ಕೂ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಇದು ಕ್ವಶನ್ ನೋಡ್ರಿ. ಸರೀಸೃಪ, ಹಾವು, ಹುಲಿ, ಇದಕ್ಕೆ ಯಾವ ರೀತಿ ಚಿತ್ರ ಹಾಕ್ತದೆ ಕೇಳ್ತಾನ. ಕರೆಕ್ಟ್ರಿ? ಓದ್ರಿ ನೋಡ್ರಿ. ಸರೀಸೃಪ ಹಾವು ಏನೋ ಸಂಬಂಧ ಅದ ರೀ. ಓದ್ರಿ ನೋಡ್ರಿ. ಎಲ್ಲ ಸರೀಸೃಪಗಳು ಹಾವುಗಳು. ಈ ಜಗತ್ನಾಗ ಎಷ್ಟು ಸರೀಸೃಪ ನೋಡ್ರಿ, ಅವೆಲ್ಲ ಹಾವು ಮಾತ್ರ. ತಪ್ಪಾಗ್ತದೆ ರೀ. ಹೇಳ್ರಿ. ಸರೀಸೃಪ ಅಂದ್ರೆ ಮೀನಿಂಗ್ ಹಾವು ಅಂತ. ತಪ್ಪು ರೀ. ಸರೀಸೃಪ ಬೇರೆನೂ ಅವ ರೀ. ಈಗ ನೋಡ್ರಿ, ನಮಗಿದು ಅದ, ಹಲ್ಲಿ ಅದ. ನೆಕ್ಸ್ಟ್ ನಮಗೆ ಆಮಿ ಅದ. ನೆಕ್ಸ್ಟ್ ಮೊಸಳೆ ಅದ ರೀ. ಇವೆಲ್ಲ ಸರೀಸೃಪನೇ ಅವಲ್ಲ ರೀ. ತಪ್ಪಾಗ್ತದೆ. ಎಲ್ಲ ಸರೀಸೃಪ ಹಾವು ತಪ್ಪಾಗ್ತದೆ. ಈ ಕಡೆ ಹಿಂದೆ ಚೆಕ್ ಮಾಡಿರಿ. ಎಲ್ಲ ಹಾವುಗಳು ಸರೀಸೃಪಗಳು. ಇದು ಕರೆಕ್ಟ್ ಅದ ರೀ. ಈ ಜಗತ್ತಿನಾಗ ಎಷ್ಟು ಹಾವು ನೋಡ್ರಿ, ಅವೆಲ್ಲ ಸರೀಸೃಪ ಕೆಟಗರಿದಾಗ ಬರ್ತಾವೆ ರೀ. ಅಂದ್ರೆ ಇದಕ್ಕೆ ಈ ಚಿತ್ರ ಹಾಕೋಬೇಕು ಅನ್ನೋಂಗೈತೆ ನಾವು. ಕರೆಕ್ಟ್ ರೀ? ಇದು ಹಾವು, ಇದು ಸರೀಸೃಪ. ಗೊತ್ತಾಯ್ತು ರೀ? ನೆಕ್ಸ್ಟ್ ಹುಲಿಗೆ ಏನು ಸಂಬಂಧ ನೋಡ್ರಿ. ಹುಲಿ ಹೌದ್ರಿ. ಎಲ್ಲ ಸರೀಸೃಪಗಳು ಹುಲಿಗಳು ಆಗ್ತಾವನ್ರಿ? ಅಂದರೆ ಎಲ್ಲ ಸರೀಸೃಪಗಳು ಹುಲಿಗಳು ಆಗಲ್ಲ. ಎಲ್ಲ ಹುಲಿಗಳು ಸರೀಸೃಪಗಳು ಆಗಲ್ಲ. ಕೆಲವು ಸರೀಸೃಪಗಳು ಹುಲಿಗಳು ಆಗಲ್ಲ. ಕೆಲವು ಹುಲಿಗಳು ಸರೀಸೃಪಗಳು ಆಗಲ್ಲ. ನೆಕ್ಸ್ಟ್ ಎಲ್ಲ ಹಾವುಗಳು ಹುಲಿಗಳು, ಎಲ್ಲ ಹುಲಿಗಳು ಹಾವುಗಳು ಆತಂದ್ರೆ ಆಗಲ್ಲ. ಕೆಲವು ಹಾವು ಹುಲಿ, ಕೆಲವು ಹುಲಿ ಹಾವು ಆತನ ಆಗಲ್ಲ. ಅಂದ್ರೆ ಸರೀಸೃಪ ಹುಲಿಗೆ, ಹಾವಿಗೆ ಹುಲಿಗೆ ಸಂಬಂಧ ಇಲ್ಲ ಅನ್ನೋದು ದೂರ ಇಡಬೇಕು. ಅದಕ್ಕೆ ದೂರ ಇಡಬೇಕು. ಇದು ಹುಲಿ. ಇಂಥ ಆಪ್ಷನ್ ನೋಡ್ರಿ ಯಾವ್ದು ನಮಗೆ ಇಲ್ಲಿ? ಇಂಥ ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ನಮಗೆ ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಕರೆಕ್ಟ್ ರೀ? ಇದು ಸರೀಸೃಪ, ಇದು ಹಾವು ಒಳಗಿದ್ದು ಸಣ್ಣದು, ಇದು ಹುಲಿ. ಕರೆಕ್ಟ್ ಗೊತ್ತಾಯ್ತು ರೀ? ಆಪ್ಷನ್ ಯಾವ್ದು ರೈಟ್ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೆಕೆಂಡ್ಸ್, ನಿಮಿಷ, ಗಂಟೆ ಈ ರೀತಿ ಬರ್ತಂದ್ರೆ ಎಲ್ಲ ಕಿಲೋ ಹಾಕೋದು ಬೇಡ. ನಿಮ್ಗೆ ಗೊತ್ತಿದೆ ರೀ. ಗಂಟೆ ಒಳಗೆ ನಿಮಿಷ ಬರ್ತಾವೆ, ನಿಮಿಷ ಒಳಗೆ ಸೆಕೆಂಡ್ ಬರ್ತಾವೆ. ಇದು ಗಂಟೆ, ಗಂಟೆ ಒಳಗೆ ನಿಮಿಷಗಳು, ನಿಮಿಷ ಒಳಗೆ ಸೆಕೆಂಡ್ಗಳು. ಕರೆಕ್ಟ್ ರೀ? ಇದು ಗಂಟೆ, ಗಂಟೆ ಒಳಗೆ ಯಾವ್ದು ಹೇಳ್ರಿ? ನಿಮಿಷ, ನಿಮಿಷ ಒಳಗೆ ಸೆಕೆಂಡ್ಸ್, ನಿಮಿಷ ಒಳಗೆ ಸೆಕೆಂಡ್ಸ್. ಎಂಥ ಆಪ್ಷನ್ ಯಾವ್ದು? ಆಪ್ಷನ್ ನಮಗೆ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ಹೊರಗಿಂದ ಯಾವ್ದು ಹೇಳ್ರಿ? ಗಂಟೆ, ಇದು ನಿಮಿಷ, ಇದು
ಸೆಕೆಂಡ್. ಎಲ್ಲ ಎಕ್ಸಾಮ್ದಾಗ ಭಾಳ ಸಲ ಕೇಳ್ಯಾನ್ರಿ ಇವು ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾಷೆಗಳು ಸಿಂಧಿ ಡೋಗ್ರಿ. ನೋಡ್ರಿ ಸಿಂಧಿ ಡೋಗ್ರಿನ ಏನೋ ಹೇಳ್ರಿ ಇವು ಭಾಷೆಗಳ್ದಾಗೆ ಬರ್ತವೆ. ಬಟ್ ಸಿಂಧಿ ಡೋಗ್ರಿ ಸಂಬಂಧ ಇಲ್ಲ. ಎಲ್ಲ ಸಿಂಧಿ ಡೋಗ್ರಿ ಆತಾನ್ರಿ? ಎಲ್ಲ ಸಿಂಧಿ ಭಾಷೆ ಡೋಗ್ರಿ ಭಾಷೆ ಆಗ್ತದೆ? ಎಲ್ಲ ಡೋಗ್ರಿ ಭಾಷೆ ಸಿಂಧಿ ಆಗ್ತಾನ್ರಿ? ಕೆಲವು ಸಿಂಧಿ ಡೋಗ್ರಿ, ಕೆಲವು ಡೋಗ್ರಿ ಸಿಂಧಿ ಆಗ್ತಾನ? ಆಗಲ್ಲ. ಸಿಂಧಿಗೆ ಡೋಗ್ರಿ ಸಂಬಂಧ ಇಲ್ಲ. ಎರಡು ಭಾಷೆನೇ ಅವ, ಬಟ್ ಸಿಂಧಿಗೆ ಡೋಗ್ರಿ ಸಂಬಂಧ ಇಲ್ಲ. ಸಿಂಧಿ ಡೋಗ್ರಿ. ಬಟ್ ಎರಡು ಎದರ ಬರ್ತಾವೆ ಹೇಳ್ರಿ? ಭಾಷೆದಾಗ ಬರ್ತಾವೆ ರೀ. ಎರಡು ಎದರ ಬರ್ತಾವಂದ್ರೆ ಭಾಷೆದಾಗ ಬರ್ತಾವೆ ರೀ. ಎಲ್ಲ ಸಿಂಧಿಗಳು ಭಾಷೆಗಳು, ಇದು ಕರೆಕ್ಟ್. ಎಲ್ಲ ಡೋಗ್ರಿಗಳು ಭಾಷೆಗಳು ಕರೆಕ್ಟ್. ಆಪ್ಷನ್ ಯಾವ್ದು ಇರ್ತದೆ ನಮಗೆ? ಆಪ್ಷನ್ ಸಿ ಕರೆಕ್ಟ್. ಇದು ಸಿಂಧಿ, ಇದು ಡೋಗ್ರಿ. ಸಿಂಧಿನ ಕುಡಿಯೋ ಸಿಂಧಿ ಇಲ್ರಿ, ಇದು ಭಾಷೆ ಅದ ರೀ. ಇದು ಭಾಷೆ. ಗೊತ್ತಾಯ್ತು ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೆಲ್ಲ ಇದು ರಿಪೀಟೆಡ್ ಕ್ವಶನ್ ರೀ, ಕೇಳ್ಯಾರ ಎಕ್ಸಾಮ್ದಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಶ್ನೆಗಳು ಅಧ್ಯಾಯ ಪುಸ್ತಕ. ಪ್ರಶ್ನೆಗಳು ಅಧ್ಯಾಯ ಪುಸ್ತಕ ಕರೆಕ್ಟ್ ರೀ? ನೋಡ್ರಿ, ಪುಸ್ತಕ ಒಳಗೆ ಏನು ಬರ್ತವೆ ಹೇಳ್ರಿ? ಅಧ್ಯಾಯ ಬರ್ತದೆ ರೀ. ಅಧ್ಯಾಯ ಒಳಗೆ ಪ್ರಶ್ನೆಗಳು ಇರ್ತಾವೆ ರೀ. ಕರೆಕ್ಟ್ ರೀ? ಇದು ಸೇಮ್ ಗಂಟೆ ನಿಮಿಷ ಸೆಕೆಂಡ್ ಇದ್ದಂಗೆ ನೀವು ಹಿಡಿದು ಓದ್ಬೋದು. ನೋಡ್ರಿ, ಎಲ್ಲ ಒಂದೇದು ಹೋದ್ರಿ. ಎಲ್ಲ ಪ್ರಶ್ನೆಗಳು ಅಧ್ಯಾಯದ ಒಳಗೆ ಬರುತ್ತವೆ. ಪ್ರಶ್ನೆಗಳು ಅಧ್ಯಾಯ ಒಳಗೆ ಬರ್ತಾವೆ ಅಂದ್ರೆ ಎಲ್ಲ ಹಿಂಗೆ ಬರ್ಕೋಬೇಕು ರೀ. ನೆಕ್ಸ್ಟ್, ಎಲ್ಲ ಅಧ್ಯಾಯಗಳು ಪುಸ್ತಕದಲ್ಲಿ ಇರುತ್ತವೆ. ಕರೆಕ್ಟ್ ರೀ? ಇದನ್ನು ಹಿಂಗೆ ಬರಬೇಕು ಅಂದ್ರೆ ಇದು ಪುಸ್ತಕ, ಇದು ಅಧ್ಯಾಯ, ಇದು ಪ್ರಶ್ನೆ. ಆಪ್ಷನ್ ಯಾವ್ದು ರೈಟ್ ಹೇಳ್ರಿ? ಆಪ್ಷನ್ ಡಿ ರೈಟ್. ಪುಸ್ತಕ, ಪುಸ್ತಕ ಒಳಗೆ ಅಧ್ಯಾಯ ಇರ್ತವೆ ರೀ. ಅಧ್ಯಾಯ ಒಳಗೆ ನಾವು ಪ್ರಶ್ನೆಗಳು ಇರ್ತವೆ ರೀ. ಅಧ್ಯಾಯ ಒಳಗೆ ಪ್ರಶ್ನೆಗಳು ಇರ್ತವೆ. ಎಲ್ಲ ರಿಪೀಟೆಡ್ ಕೇಳಿ ಕ್ವಶನ್ಸ್ ಇವೆಲ್ಲ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಹೇಳ್ರಿ? ಇಲ್ಲಿ ನಿಮ್ಗೆ ಕರೆಕ್ಟಾಗಿ ಇದು ಗೊತ್ತಿದ್ರಷ್ಟೇ ಮಾಡಕ್ಕೆ ಬರ್ತದೆ ಆನ್ಸರ್ ಅದ ರೀ. ಕರೆಕ್ಟಾಗಿ ಗೊತ್ತಿದ್ರಷ್ಟೇ ಈ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಬರ್ತದೆ ರೀ. ನೋಡ್ರಿ, ಎಲ್ಲ ಹಿಡ್ದು ಹೋದ್ರಿ. ಈಗ ಎಲ್ಲ ಚತುರ್ಭುಜಗಳು ಆಯತಗಳು. ಎಷ್ಟು ಚತುರ್ಭುಜ ನೋಡ್ರಿ? ಅದು ಬರೀ ಆಯತ ಅಂತ ತಪ್ಪಾಗ್ತಾರೆ ಹಿಂಗೆ. ಯಾಕೆ ಚತುರ್ಭುಜದ ಆಯತನೂ ಬರ್ತದೆ, ಚೌಕನೂ ಬರ್ತದೆ. ನೆಕ್ಸ್ಟ್ ನಮಗೆ ಏನು ಬರ್ತದೆ ಹೇಳ್ರಿ? ಕ್ವಾಡ್ರಿಲ ಇದನ್ನು ಬರ್ತದೆ ನಮಗೆ ರೀ. ಪ್ಯಾರಲೋಗ್ರಾಮ್ನು ಬರ್ತದೆ. ಪ್ಯಾರಲೋಗ್ರಾಮ್ ಕರೆಕ್ಟ್ ರೀ? ಹಿಂಗೆ ಚೆಕ್ ಮಾಡಿರಿ. ಎಲ್ಲ ಆಯತಗಳು ಚತುರ್ಭುಜಗಳು ಕರೆಕ್ಟ್. ಆಯತ ಏನು ನೋಡ್ರಿ? ಆಯತ ಅದು ಎದರಾಗ ಬರುತ್ತೆ ಅಂದ್ರೆ ನಮಗೆ ಆಯತ ಚತುರ್ಭುಜದಾಗ ಬರ್ತದೆ ರೀ. ಆಯತ ಎದರಾಗ ಬರ್ತಂದ್ರೆ ಚತುರ್ಭುಜದಾಗ ಬರ್ತದೆ ರೀ. ನೆಕ್ಸ್ಟ್, ಆಯತ ಮತ್ತು ಚೌಕ ಹೋಲಿಕೆ ಮಾಡ್ರಿ. ಈಗ ಆಯತ ಮತ್ತು ಚೌಕ. ಎಲ್ಲ ಆಯತಗಳು ಚೌಕಗಳು. ಎಲ್ಲ ಆಯತಗಳು ಚೌಕಗಳು ಆಗಲ್ರಿ. ಆಯತ ಚೌಕ ಆಗ್ಬೇಕಂದ್ರೆ 4 ಭಾಗ ಸಮ ಇರಬೇಕು. ಬಟ್ ಆಯತಕ್ಕೆ ಏನಿರುತ್ತೆ ಹೇಳ್ರಿ? 2 ಭಾಗ ಸಮ ಇರ್ತವೆ. ಇದು ಆಯತ ಚೌಕ. ಅಭಿಮುಖ ಭಾಗ ಒಟ್ಟೆ ಸಮ ಇರ್ತದೆ ಆಯತಾಗ ರೀ. ಚೌಕದಾಗ ಎಲ್ಲ ಸಮ ಇರ್ತವೆ ರೀ. ಹೇಳ್ರಿ, ಆಯತ ಚೌಕ ಆಗಲ್ಲ. ನೆಕ್ಸ್ಟ್, ಎಲ್ಲ ಚೌಕಗಳು ಆಯತಗಳು. ಇದು ಆಗ್ತದೆ. ಎಲ್ಲ ಚೌಕಗಳು ಆಯತಗಳು. ಯಾವ ಚೌಕತೆ ಕರಿತಿರಲ್ಲ ಅವಕ್ಕೆ ನೀವು ಆಯತತೆ ಕರಿಬೋದು. ಹೆಂಗೆ ರೀ? ನೋಡ್ರಿ, ಯಾವುದೇ ಒಂದು ಆಯತ ಆಗ್ಬೇಕಂದ್ರೆ ಅಭಿಮುಖ ಭಾಗ ಸಮ ಇರಬೇಕು ರೀ. ಚೌಕ ಆಗ್ಬೇಕಂದ್ರೆ ಹುಟ್ಟು ಸಮ ಇರಬೇಕು. 1 1 1. ಅಭಿಮುಖ ಭಾಗ ಸಮ ನೋಡ್ರಿ 1 1 ಅಂದ್ರೆ ಚೌಕಕ್ಕೆ ನಾವು ಆಯತತೆ ಕರಿಬೋದು. ಚೌಕಕ್ಕೆ ನಾವು ಆಯತದಿಂದ ಕರಿಬೋದು. ಕರೆಕ್ಟ್ ರೀ? ಅಂದ್ರೆ ಈ ಚೌಕನ ಎದರ ಬರ್ತದೆ ಹೇಳ್ರಿ? ಚತುರ್ಭುಜ ಒಳಗೆ ಬರ್ತದೆ ರೀ. ಆಯತನೂ ಚೌಕನೂ ಎರಡು ಚತುರ್ಭುಜ ಒಳಗೆ ಬರ್ತದೆ. ಇದು ಚೌಕ. ಇದು ಹೊರಗಿಂದ ಯಾವ್ದು ಹೇಳ್ರಿ? ಇದು ಚತುರ್ಭುಜ. ಇದು ಆಯತ. ಚತುರ್ಭುಜ ಒಳಗೆ ಆಯತ ಬರ್ತದೆ. ಆಯತ ಒಳಗೆ ಚೌಕ ಬರ್ತದೆ. ಆಯತ ಒಳಗೆ ಚೌಕ ಬರ್ತದೆ. ಆಪ್ಷನ್ ಯಾವ್ದು ರೈಟ್ ಹೇಳ್ರಿ? ಆಪ್ಷನ್ ನಮಗೆ
ಎ ರೈಟ್. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ತರಕಾರಿಗಳು, ಹಣ್ಣುಗಳು, ಸೇಬುಗಳು. ನೋಡ್ರಿ, ಹಣ್ಣು ಮತ್ತು ಸೇಬು ಫಸ್ಟ್ ಹೇಳಿ ನಾನು ನಿಮ್ಗೆ. ಎಲ್ಲ ಸೇಬುಗಳು ಹಣ್ಣುಗಳು. ಎಲ್ಲ ಸೇಬು ಎದ್ರ ಬರುತ್ತೆ ಹೇಳ್ರಿ? ಹಣ್ಣೊಳಗೆ ಬರುತ್ತೆ. ಬಟ್ ತರಕಾರಿ ಸೇಬಿಗೆ ತರಕಾರಿ ಹಣ್ಣಿಗೆ ಸಂಬಂಧ ಇಲ್ಲ, ದೂರ ಇಡ್ರಿ. ತರಕಾರಿ ಇದು ಸೇಬು, ಇದು ಹಣ್ಣು. ಇಂಥ ಆಪ್ಷನ್ ಯಾವುದಂದ್ರೆ ಆಪ್ಷನ್ ನಮ್ಗೆ ಬಿ ರೈಟ್. ಆಪ್ಷನ್ನ ಬಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು. ಹುಡುಗರು ಮತ್ತು ಹುಡುಗಿಯರಿಗಂತೂ ಸಂಬಂಧ ಇಲ್ಲ ಹೇಳಿ ನಾನು ನಿಮಗೆ. ಎಲ್ಲ ಹುಡುಗರು ಹುಡುಗಿಯರಾಗಲ್ಲ, ಎಲ್ಲ ಹುಡುಗಿಯರು ಹುಡುಗರು ಆಗಲ್ಲ. ಇದು ಬಾಯ್ಸ, ಇದು ಗರ್ಲ್ಸ್. ಈಗ ಹುಡುಗಿಯರು ವಿದ್ಯಾರ್ಥಿ ಸಂಬಂಧ ನೋಡ್ರಿ. ಎಲ್ಲ ಹುಡುಗಿಯರು ವಿದ್ಯಾರ್ಥಿಗಳು. ಜಗತ್ತಿನಾಗ ಎಷ್ಟು ಮಂದಿ ಹುಟ್ಟು ಮಂದಿ ವಿದ್ಯಾರ್ಥಿಗಳು ಅಂತ್ರಿ? ತಪ್ಪಾಗ್ತದೆ. ನೆಕ್ಸ್ಟ್, ಕೆಲವು ಹುಡುಗಿಯರು ವಿದ್ಯಾರ್ಥಿಗಳು. ಇದು ಕರೆಕ್ಟ್ ಆಗ್ತಾರೆ. ಹುಡುಗಿಯರು ಭಾಳ ಮಂದಾರ, ಅದ್ರಾಗ ಕೆಲವು ಜನ ಏನಾರ ಅಂದ್ರೆ ಸ್ಟೂಡೆಂಟ್ಸ್ ಅರ. ನೆಕ್ಸ್ಟ್, ಕೆಲವೊಂದು ಎರಡು ಕಡೆ ರೇಟ್ ಆಗಬೇಕು. ಕೆಲವು ವಿದ್ಯಾರ್ಥಿಗಳು ಹುಡುಗಿಯರು. ಸ್ಟೂಡೆಂಟ್ಸ್ನು ಭಾಳರ, ಅದ್ರಾಗ ಸ್ವಲ್ಪ ಜನ ಹುಡುಗಿಯರ, ಇನ್ನೂ ಸ್ವಲ್ಪ ಜನ ಹುಡುಗರು ಅಂದಂಗೆ. ಅಂದ್ರೆ ಹುಡುಗಿಯರು ಮತ್ತು ವಿದ್ಯಾರ್ಥಿಗಳು ಅವ್ರಿಗೆ ಏನು ಬರ್ಬೇಕು ಹೇಳ್ರಿ? ಕೆಲವು ಸಂಬಂಧ ಬರಬೇಕು. ನೆಕ್ಸ್ಟ್, ಹುಡುಗರು ಚೆಕ್ ಮಾಡಿರಿ. ಈಗ ಹುಡುಗರು ಚೆಕ್ ಮಾಡಿರಿ. ಎಲ್ಲ ಹುಡುಗರು ವಿದ್ಯಾರ್ಥಿಗಳು ಅದೇನ್ರಿ? ಹಿಂಗೆ ತಪ್ಪಾಗ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಹುಡುಗರು. ಜಗತ್ತಿನ ಎಷ್ಟು ಸ್ಟೂಡೆಂಟ್ ಎಲ್ಲ ಹುಡುಗರು ಅಂತ್ರಿ? ಹುಡುಗಿಯರನ್ನ ಇರ್ತಾರೆ ರೀ, ತಪ್ಪಾಗ್ತದೆ. ಕೆಲವು ಹಚ್ಚೋದ್ರಿ. ಕೆಲವು ಹುಡುಗಿಯರು ವಿದ್ಯಾರ್ಥಿಗಳು. ಹುಡುಗಿಯರು ಭಾಳ ಮಂದಾರ, ಅದ್ರಾಗ ಸ್ವಲ್ಪ ಜನ ವಿದ್ಯಾರ್ಥಿಗಳು ಹರ್ರಿ, ಶಾಲೆ ಕಲಿತಾರೆ. ಕೆಲವು ವಿದ್ಯಾರ್ಥಿಗಳು ಹುಡುಗರು. ಹುಡುಗರು ವಿದ್ಯಾರ್ಥಿಗಳು ಭಾಳ ಮಂದಾರ, ಅದ್ರಾಗ ಸ್ವಲ್ಪ ಜನ ಯಾರು ಅಂದ್ರೆ ಹುಡುಗರು, ಉಳ್ಕಿದವ್ರು ಯಾರು ಅಂದ್ರೆ ಹುಡುಗಿಯರು. ಗೊತ್ತಾಯ್ತು ರೀ? ಅಂದರೆ ವಿದ್ಯಾರ್ಥಿಗಳು ಹುಡುಗರಿಗೂ ಸ್ವಲ್ಪ ಭಾಗ ಟಚ್ ಆಗ್ಬೇಕನ್ನಂಗೆ ಐತ್ರಿ. ಅಂದರೆ ಇಲ್ಲೇ ಬರ್ಕೋಬೇಕು ರೀ, ಎರಡಕ್ಕೆ ಟಚ್ ಆಗ್ಬೇಕಂದ್ರೆ ಇಲ್ಲೇ ಬರ್ಕೋಬೇಕಾಗುತ್ತೆ. ಇದು ಯಾವ್ದು ಹೇಳ್ರಿದು? ವಿದ್ಯಾರ್ಥಿಗಳು. ಯಾವ್ದಾರ ವಿದ್ಯಾರ್ಥಿಗಳು. ಇಂಥ ಚಿತ್ರ ಯಾವುದಂದ್ರೆ ಆಪ್ಷನ್ ನಮಗೆ ಡಿ. ಆಪ್ಷನ್ ಡಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅದೇ ಸೇಮ್ ಅದ. ಆಪ್ಷನ್ ಡಿ ರೈಟ್. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡ್ರಿ. ಮಹಿಳೆ, ಹೆಂಡತಿ, ತಾಯಿ. ಅಪ್ಲೈ ಮಾಡಿ ನೋಡ್ರಿ. ಎಲ್ಲ ಮಹಿಳೆಯರು ಹೆಂಡತಿಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಮಹಿಳೆಯರು ನೋಡ್ರಿ, ಅವ್ರು ಒಟ್ಟು ಮಂದಿ ಹೆಂಡತಾರಂತ ಒಂದು ಮದುವೆ ಆಗ್ತಾವ್ರಿ. ತಪ್ಪು ಇದು. ಹೆಂಗೆ ಆಗ್ತಾರೆ? ಹಿಂಗೆ ಚೆಕ್ ಮಾಡಿರಿ. ಎಲ್ಲ ಹೆಂಡತಿಯರು ಮಹಿಳೆಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಹೆಂಡತಿ ಐತೆ ಅನ್ಸ್ಕೊಳ್ತಾರೆ ನೋಡ್ರಿ, ಅವ್ರೆಲ್ಲ ಮಹಿಳೆಯರು ಅಂತ. ಅಂದ್ರೆ ಚಿತ್ರ ಈ ರೀತಿ ಹಾಕೋಬೇಕು ಅನ್ನೋಗೈತೆ. ಕೇಳ್ರಿ, ಇದು ಮಹಿಳೆ, ಇದು ಹೆಂಡತಿ. ಈಗ ಮಹಿಳೆ ಹೆಂಡತಿ ರಿಲೇಷನ್ ಸಿಕ್ತು ನಮಗೆ. ಮಹಿಳೆ ಮತ್ತು ಹೆಂಡತಿ ರಿಲೇಷನ್ ಸಿಕ್ತು. ನೆಕ್ಸ್ಟ್, ಈಗ ಹೆಂಡತಿ ಮತ್ತು ತಾಯಿದು, ಮಹಿಳೆ ಮತ್ತು ತಾಯಿದು ಯಾವ ರೀತಿ ರಿಲೇಷನ್ ನೋಡಮ್ರಿ. ಚೆಕ್ ಮಾಡಿರಿ. ನೋಡ್ರಿ, ಎಲ್ಲ ಮಹಿಳೆಯರು ತಾಯಿಂದಿರು. ಎಲ್ಲ ಮಹಿಳೆಯರು ತಾಯಿಂದಿರು. ಜಗತ್ತಿನಾಗ ಎಷ್ಟು ಮಂದಿ ಮಹಿಳೆಯರು ನೋಡ್ರಿ, ಅವ್ರು ಒಟ್ಟು ಮಂದಿ ತಾಯಿಯರಂತ. ಒಟ್ಟು ಮಂದಿ ಮದುವೆಯಾಗಿ ಹಡದಾರ್ತ ನಂಗೆ. ತಪ್ಪು ಹಿಂಗಾಗಲ್ಲ. ನೆಕ್ಸ್ಟ್, ಎಲ್ಲ ತಾಯಿಂದಿರು ಮಹಿಳೆಯರು. ನೀವು ಒಬ್ರಿಗೆ ತಾಯಿ ಅಂತ ಕರ್ಲಿಗಿದ್ದೀರಂದ್ರೆ ಅವರು ಮಹಿಳೆಯರು ಅನ್ನಂಗೆ ಆಯಿತು. ಅಂದ್ರೆ ತಾಯಿಗೆ ಮಹಿಳೆಗೆ ಯಾವ ರೀತಿ ಸಂಬಂಧ ಇರಬೇಕಂದ್ರೆ ಎಲ್ಲ ತನೂ ಸಂಬಂಧ ಇರಬೇಕು. ಎಲ್ಲ ತಾಯಿಂದಿರು ಮಹಿಳೆಯರು. ತಾಯಿಂದಿರು ಮಹಿಳೆ ಒಳಗೆ ಬರಬೇಕನ್ನಂಗೆ ಆಯಿತು. ಓಕೆ. ಈಗ ಹೆಂಡತಿ ಮತ್ತು ತಾಯಿಗೆ ಸಂಬಂಧದಿಂದ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಎಲ್ಲ ಹೆಂಡತಿಯರು ತಾಯಿಂದಿರು. ತಪ್ಪು ಇದು. ಜಗತ್ತಿನಾಗ ಎಷ್ಟು ಮಂದಿ ಹೆಂಡತಿ ನೋಡ್ರಿ, ಹೆಂಡತಿ ಅನ್ಸ್ಕೊಳ್ತಾರಲ್ಲ ಅವ್ರು ಒಟ್ಟು ಮಂದಿ ತಾಯಿಯರಂತ, ಅವ್ರಿಗೆ ಮಕ್ಕಳಾಗ್ಯವಂತ. ಆಗಿರಲ್ರಿ ಕೆಲವು ಮಂದಿಗೆ. ತಪ್ಪಿದು. ನೆಕ್ಸ್ಟ್, ಎಲ್ಲ ತಾಯಿಂದಿರು ಹೆಂಡತಿಯರು. ಈಗ ಒಬ್ಬ ತಾಯಿ ಐತೆ ಅನ್ಸ್ಕೊಳತ್ತಂದ್ರೆ ಆಕೆ ಮೊದಲು ಏನಾಗಿರ್ಬೇಕು ಹೇಳ್ರಿ? ಲೀಗಲ್ ಆಗಿ ಹೆಂಡತಿ ಆಗಿರ್ಬೇಕು ರೀ. ಎಲ್ಲ ತಾಯಿಂದಿರು ಹೆಂಡತಿರು. ಆಕೆ ತಾಯಿ ಹೇಳಂದ್ರೆ ಆಕೆ ಮೊದಲು ಏನು ಹೇಳಂದ್ರೆ ಹೆಂಡತಿ ಹೇಳ ನಂಗೆ. ಅಂದ್ರೆ ತಾಯಿ ಹೆಂಡತಿ ಒಳಗೆ ಬರೋದಲ್ಲ ತಂದ್ರೆ ತಾಯಿ ಏನ್ಲಿಕ್ಕತ್ತ ಅಂದ್ರೆ ಮಹಿಳೆ ಒಳಗೂ ಬರಬೇಕು, ಹೆಂಡತಿ ಒಳಗೂ ಬರಬೇಕು. ಇಂಥ ಆಪ್ಷನ್ ನೋಡ್ರಿ ಯಾವುದೋ ನಮಗೆ ಆಪ್ಷನ್ ಈ ಕರೆಕ್ಟ್. ಗೊತ್ತಾಯ್ತು ರೀ? ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಂಜಾಬ, ಚಂಡೀಗಢ, ಹರಿಯಾಣ. ನೋಡ್ರಿ, ಪಂಜಾಬ ಹರಿಯಾಣಕ್ಕೆ ಸಂಬಂಧ ಇಲ್ಲ ರೀ. ಯಾಕೆ ಎಲ್ಲ ಪಂಜಾಬ್ ಹರಿಯಾಣ ಆಗಲ್ಲ, ಎಲ್ಲ ಹರಿಯಾಣ ಪಂಜಾಬ್ ಆಗಲ್ಲ. ಎಲ್ಲ ಕೆಲವು ಪಂಜಾಬ್ ಹರಿಯಾಣ, ಕೆಲವು ಹರಿಯಾಣ ಪಂಜಾಬ್ ಆಗಲ್ಲ ರೀ.
ಬಟ್ ಎಲ್ಲ ಪಂಜಾಬ್ ಚಂಡೀಗಢ ಆಗಲ್ಲ ರೀ, ಎಲ್ಲ ಚಂಡೀಗಢ ಪಂಜಾಬ್ ಆಗಲ್ಲ. ಬಟ್ ಪಂಜಾಬ್ ಕೆಲವು ಭಾಗ ಚಂಡೀಗಢ ಅದ ರೀ, ಹರಿಯಾಣದ ಕೆಲವು ಭಾಗ ಚಂಡೀಗಢ ಅದ. ಎರಡರ ರಾಜಧಾನಿ ಅದ ರೀ, ಕೆಲವು ಸ್ವಲ್ಪ ಎರಡಕ್ಕೆ ಟಚ್ ಆಗಬೇಕು. ಇದು ಪಂಜಾಬ, ಇದು ಹರಿಯಾಣ, ಇದು ಚಂಡೀಗಢ. ಗೊತ್ತಾಯ್ತು ರೀ? ಚಂಡೀಗಢ ಪಂಜಾಬ್ನ ರಾಜಧಾನಿ ಅದ, ಹರಿಯಾಣದೂ ಸ್ವಲ್ಪ ರಾಜಧಾನಿ ಅದ ರೀ, ಸ್ವಲ್ಪ ಭಾಗ ಹಂಚ್ಕೊಂಡವ ತಂದಂಗೆ. ಇಂಥ ಆಪ್ಷನ್ ನೋಡ್ರಿ ಯಾವುದು ನಮ್ಮ ಆಪ್ಷನ್ ಇದು ಬಿ ಕರೆಕ್ಟ್. ಇದು ಪಂಜಾಬ್, ಇದು ಹರಿಯಾಣ, ನೆಕ್ಸ್ಟ್ ಇದು ಚಂಡೀಗಢ. ಗೊತ್ತಾಯ್ತು ರೀ? ಸಿಂಪಲ್ ರೀ. ನೀವು ಕೆಲವು ಹಾಕೋದು ನೋಡ್ರೆ 100% ನೀವು ಕ್ವಶನ್ ಆನ್ಸರ್ ಬರಲೇಬೇಕದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ತರಗತಿ ಬಿಡ್ರಿ, ನಾನು ನಿಮ್ಗೆ ತಿಂಗೋದು ಶಿಕ್ಷಕ ವಿದ್ಯಾರ್ಥಿ ಚೆಕ್ ಮಾಡಿರಿ ಯಾರ್ತಿದ. ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಆಗ್ತಾನೆ ಆಗಲ್ಲ. ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಆಗ್ತಾರನ್ರಿ ಆಗಲ್ಲ. ನೆಕ್ಸ್ಟ್ ಕೆಲವು ಶಿಕ್ಷಕರು ವಿದ್ಯಾರ್ಥಿಗಳು ಆಗ್ತಾರನ್ರಿ ಆಗಲ್ಲ. ಕೆಲವು ವಿದ್ಯಾರ್ಥಿಗಳು ಶಿಕ್ಷಕ ಆಗ್ತಾರನ್ರಿ ಆಗಲ್ಲ. ಅಂದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಎರಡು ದೂರದಲ್ಲಿರ್ಬೇಕು ಅನ್ನಂಗೈತೆ. ಬಟ್ ಇವರಿಬ್ರು ಎಲ್ಲಿರ್ತಾರೆ ಹೇಳ್ರಿ? ಇವರು ತರಗತಿ ಒಳಗೆ ಇರ್ತಾರೆ. ಇವರಿಬ್ರು ಎಲ್ಲಿರ್ತಾರೆ ಅಂದ್ರೆ ತರಗತಿ ಒಳಗೆ ಇರ್ತಾರೆ. ಇಂಥ ಆಪ್ಷನ್ ಯಾವುದು ನಮ್ಮ ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಓದ್ರಿ. ಎಲ್ಲ ಹಿಡ್ದವ್ರಿ, ಎಲ್ಲ ಅಣ್ಣಂದಿರು ಪತಿಯರು ಈ ಜಗತ್ನಾಗ ಎಷ್ಟು ಅಣ್ಣ ಅಂತ ಕರ್ಲಿತಾರ ನೋಡ್ರಿ, ಅಣ್ಣ ಅಂತ ಕರ್ಲಿತಾರಲ್ಲ ನೀವು, ಅವರೆಲ್ಲ ಏನ್ರ ಹತ್ರಿ ಒಬ್ಬರು ಪತಿಯರ ಅಂತ. ಅವ್ರು ಕಂಪಲ್ಸರಿ ಮ್ಯಾರೇಜ್ ಆಗತ್ತೆ. ಆಗಿಲ್ರಿ, ಕೆಲವೊಂದು ಆಗಿರಲ್ಲ, ತಪ್ಪು. ನಾನೇ ಅಣ್ಣಿದ್ದೀನಿ ಒಬ್ಬರು, ಹಂಗೆ ಮದುವೆ ಆಗಿಲ್ಲ, ಆ ರೀತಿ. ನೆಕ್ಸ್ಟ್ ಇದು ಓದ್ರಿ, ಎಲ್ಲ ಪತಿಯರು ಅಣ್ಣಂದಿರು. ಈ ಜಗತ್ನಾಗ ಎಷ್ಟು ಮಂದಿ ಪತಿ ಐತೆ ಅನ್ಸ್ಕೊಳ್ತಾರೆ ನೋಡ್ರಿ, ಅವ್ರು ಒಬ್ರು ಅಣ್ರ ಅಂತ. ಇಲ್ರಿ, ಪತಿ ಅನ್ಸ್ಕೊಳ್ಳೋ ತಮ್ಮನ ಇರ್ತಾರೆ, ಕೇಟಲ್ರಿ. ಇದನ್ನು ಆಗಲ್ಲ, ಎಲ್ಲ ಆಗಲ್ಲ ಅನ್ನಂಗೆ ಐತೆ ಇದಕ್ಕೆ ಎಲ್ಲ ಆಪ್ಷನ್ ಬರಲ್ಲ. ಕೆಲವು ಚೆಕ್ ಮಾಡ್ರಿ, ಕೆಲವು ಅಣ್ಣಂದಿರು ಪತಿಯರು. ಕೇಳ್ರಿ, ಜಗತ್ನಾಗ ಅಣ್ಣಂದಿರು ಭಾಳ ಬಂದಿರ, ಅದ್ರಾಗ ಸ್ವಲ್ಪ ಜನ ಮದುವೆಯಾಗಿ ಪತಿ ಐತೆ ಅನ್ಸ್ಕೊಳತ್ತಾರೆ ಒಬ್ಬರ ಕೈಲಿ. ಇದು ಕೆಲವು ರೇಟ್ ಐತೆ. ಕೆಲವು ಎರಡು ಕಡೆ ರೇಟ್ ಆಗ್ಬೇಕ್ರಿ. ಕೆಲವು ಪತಿಯರು ಅಣ್ಣಂದಿರು, ಪತಿಯರು ಭಾಳ ಮಂದಿರ, ಅದ್ರಾಗ ಥೋಡೆ ಮಂದಿ ಅಣ್ಣತೆ ಅನ್ಸ್ಕೊಳತ್ತಾರೆ. ಇದನ್ನು ರೇಟ್ ಐತ್ರಿ. ಕರೆಕ್ಟ್ರಿ? ಅಂದ್ರೆ ಇದಕ್ಕೆ ಕೆಲವು ರಿಲೇಷನ್ ಬರಬೇಕು ರೀ, ಕೆಲವು ರಿಲೇಷನ್ ಬರಬೇಕು. ಇದಕ್ಕೆ ರೀ ಅಣ್ಣ ಮತ್ತು ಪತಿ ಇಷ್ಟೇ ಹಾಕ್ರಿ ಗೊತ್ತಾಗ್ತದೆ ನಿಮಗೆ. ಇದು ಆಪ್ಷನ್ ಸಿ ಆಗಲ್ಲ, ಡಿ ಆಗಲ್ಲ. ಇಲ್ಲಿ ಕೆಲವು ರಿಲೇಷನ್ ಇಲ್ಲ, ಯಾವ್ದು ಎ ಆಗ್ಬೇಕ್ರೆ ಬಿ ಆಗ್ಬೇಕು. ಈಗ ಪತಿ ಮತ್ತು ಪುರುಷಗ, ಅಣ್ಣ ಮತ್ತು ಪುರುಷಗೆ ಏನು ಸಂಬಂಧ ನೋಡ್ರಿ. ಅಣ್ಣ ಇರಲಿ ಪತಿ ಇರಲಿ, ಒಬ್ರಿಗೆ ನೀವು ಅಣ್ಣ ಲಗುತ್ತೀರಿ, ಒಬ್ರಿಗೆ ನೀವು ಪತಿ ಅಲ್ಲಿದ್ರಿ ಅಂದ್ರೆ ಅವ್ರು ಅದ್ರ ಅರ್ಥ ಏನ್ರಿ? ಇಬ್ಬರು ಎದುರಹರ ಅಂದಂಗೆ ಅವರು ಪುರುಷರ ಅಂದಂಗೆ ಅವ್ರು. ಇಬ್ಬರು ಎದುರಹರ ತಂದಂಗೆ ಪುರುಷರ ತಂದಂಗೆ ಹೋದ್ರಲ್ಲ. ಇಲ್ಲಿ ನೋಡ್ರಿ, ಎಲ್ಲ ಅಣ್ಣಂದಿರು ಪುರುಷರು, ಎಲ್ಲ ಅಣ್ಣಂದಿರು ಪುರುಷರು. ಈ ಜಗತ್ತಿನಾಗ ಎಷ್ಟು ಮಂದಿ ಅಣ್ಣರ ಅಂತ ಎಲ್ಲಿರ್ತಾರಲ್ಲ ಅವ್ರ ಮಂದಿನ ಪುರುಷರು. ಕರೆಕ್ಟ್ ಅದ್ರಿ. ಎಲ್ಲ ಪತಿ ಅಂದ್ರೆ ಪುರುಷರು. ನೀವು ಈ ಜಗತ್ತಿನಾಗ ಎಷ್ಟು ಮಂದಿ ಪತಿ ಐತೆ ಅನ್ಸ್ಕೊಳ್ತಾರೆ ನೋಡ್ರಿ, ಅವರೆಲ್ಲ ಪುರುಷರು. ಅಂದ್ರೆ ಅಣ್ಣ ಮತ್ತು ಪತಿ ಎದರ ಬರ್ಬೇಕು ಹೇಳ್ರಿ? ಎಲ್ಲ ಸಂಬಂಧ ಬರಬೇಕು, ಎಲ್ಲ ರೀತಿಯಾದ ಸಂಬಂಧ ಬರಬೇಕು. ಎಲ್ಲ ಅಂದ್ರೆ ಈ ರೀತಿ ಒಂದರೊಳಗೆ ಒಂದು, ಇದು ಪುರುಷ. ಗೊತ್ತೈತ್ರಿ? ಇಂಥ ಆಪ್ಷನ್ ಯಾವುದಾದ್ರೆ ಆಪ್ಷನ್ ನಮಗೆ ಎ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ನೋಡ್ರಿ ಸಿಂಪಲ್. ನೀವು ಒಮ್ಮೆ ಡೈರೆಕ್ಟ್ ನೋಡಿ ಗೆಸ್ ಮಾಡಿರಿ. ಅಜ್ಜಿ ಅಮ್ಮಹರ ಅಂದ್ರೆ ಇಬ್ಬರು ಮಹಿಳೆದಾಗೆ ಬರ್ತಾರೆ. ಅವರು ಮಹಿಳೆ ಒಳಗೆ ಅಮ್ಮ ಬರ್ತಾಳೆ, ಮಹಿಳೆ ಒಳಗೆ ಅಜ್ಜಿ ಬರ್ತಾಳೆ. ಅಂದ್ರೆ ಬಟ್ ಒಂದ್ರೊಳಗೆ ಒಂದು ಬರಬೇಕು. ಒಂದ್ರೊಳಗೆ ಒಂದು ಬರೋ ಆಪ್ಷನ್ ನೋಡ್ರಿ ಅವ ಮೂರವ. ಇದು ಅಂತ ಆಗಲ್ರಿ, ಡೈರೆಕ್ಟ್ ಹೋಗ್ಬಿಡುತ್ತೆ ಇದು. ಕರೆಕ್ಟಲ್ಲ? ಈ ರೀತಿ ಗ್ಯಾಸ್ ಮಾಡ್ಬೇಕು ನೀವು. ಈ ಚೆಕ್ ಮಾಡಿರಿ. ಅಜ್ಜಿಗೆ ಅಮ್ಮ ರಿಲೇಷನ್ ನೋಡ್ರಿ. ಎಲ್ಲ ಅಜ್ಜಿಯರು ಅಮ್ಮಂದಿರು ಜಗತ್ತಿನಾಗ ಎಷ್ಟು ಮಂದಿ ಅಜ್ಜಿ ಅಂತ ಅನ್ಸ್ಕೊಳ್ತಾರೆ ನೋಡ್ರಿ, ಅವ್ರು ಒಟ್ಟು ಮಂದಿ ಅಮ್ಮಂದಿರು ಅಂತ್ರಿ ಆಗಲ್ಲ. ಎಲ್ಲ ಅಮ್ಮಂದಿರು ಅಜ್ಜಿಯರು ಜಗತ್ತಿನಾಗ ಎಷ್ಟು ಮಂದಿ ಅಮ್ಮ ಅಂತ ಅನ್ಸ್ಕೊಳ್ತಾರೆ ನೋಡಿ, ಅವ್ರೆಲ್ಲ ಎಲ್ಲ ಅಮ್ಮಂದಿರು ಅಜ್ಜಿಯರು, ಅದನ್ನು ಆಗಲ್ರಿ. ನೆಕ್ಸ್ಟ್ ಕೆಲವು ಅಜ್ಜಿಯರು ಅಮ್ಮಂದಿರು, ಕೆಲವು ಅಜ್ಜಿಯರು ಅಮ್ಮಂದಿರು. ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಅಜ್ಜಿ ಮತ್ತು ಮಹಿಳೆ ಇಬ್ಬರು ಎದುರ ಬರ್ತಾರೆ ಹೇಳ್ರಿ? ಮಹಿಳೆ ಒಳಗೆ ಬರ್ತಾರೆ ಇವರು.
ಇವರು ಮಹಿಳೆಯರಿಗೆ ಬರ್ತಾರೆ. ಬಟ್ ಎಲ್ಲ ಅಜ್ಜಿಯಂದಿರು ಅಮ್ಮಂದಿರು ಇದು ಆಗಲ್ರಿ. ಯಾಕಂದ್ರೆ ಕೆಲವರಿಗೆ ಮಕ್ಕಳಾಗಿರಲ್ಲ, ಎಲ್ಲ ಆಗಲ್ಲ. ನೆಕ್ಸ್ಟ್ ಎಲ್ಲ ಅಮ್ಮಂದಿರು ಅಜ್ಜಿಯರು ಎಷ್ಟು ಮಂದಿ ಅಮ್ಮ ಅಂತ ಅನ್ಸ್ಕೊಳ್ತಾರೆ ನೋಡ್ರಿ, ಅವ್ರು ಒಟ್ಟು ಮಂದಿ ಅಜ್ಜಿಯರು ಅಂತ್ರಿ. ಅದನ್ನೂ ಆಗಲ್ರಿ. ಯಾಕೆ ಅವ್ರ ಮುಂದೆ ಮಕ್ಕಳೇ ಆಗಿರಲ್ಲ, ಅವ್ರಿಗೆ ಅಮ್ಮ ಆದ್ರೂ ಮುಂದೆ ಮಕ್ಕಳಾಗಿರಲ್ಲ. ಕೆಲವು ಅಜ್ಜಿಯಂದರು ಅಮ್ಮಂದಿರು ಕರೆಕ್ಟ್ರಿ. ಅಜ್ಜಿಯರು ಭಾಳ ಮಂದಿರ, ಆದ್ರೆ ಥೋಡೆ ಮಂದಿ ತಾಯಿಯರು. ನೆಕ್ಸ್ಟ್ ಕೆಲವು ಅಮ್ಮಂದಿರು ಅಜ್ಜಿಯರು, ಜಗತ್ತಿನ ತಾಯಿಯರು ಭಾಳ, ಆದ್ರೆ ಸ್ವಲ್ಪ ಮಂದಿ ಅಜ್ಜಿ ಆಗ್ಯಾರ. ಕೆಲವು ರೇಟ್ ಐತ್ರಿ ಅಜ್ಜಿ ಮತ್ತು ಅಮ್ಮ. ಇವರಿಬ್ರು ಎದ್ರ ಬರ್ತಾರೆ ಹೇಳ್ರಿ? ಇವರು ಮಹಿಳೆ ಒಳಗೆ ಬರ್ತಾರೆ. ಇವ್ರು ಎದ್ರ ಬರ್ತಾರಂದ್ರೆ ಮಹಿಳೆ ಒಳಗೆ ಬರ್ತಾರೆ. ಎಂಥ ಆಪ್ಷನ್ ನೋಡ್ರಿ ಯಾವುದು ನಮಗೆ? ಆಪ್ಷನ್ ಬಿ. ಇದು ಇಲ್ಲ, ಆಪ್ಷನ್ ಸಿ. ಇದು ಅಜ್ಜಿ, ಇದು ಅಮ್ಮ. ಇವ್ರು ಎದರ ಬರ್ತಾರೆ ಹೇಳ್ರಿ? ಇವರು ಒಬ್ರಿನ ಅಜ್ಜಿ ಅಲ್ಲತ್ತೆ ಅಂದ್ರೆ ಮಹಿಳೆಯರಾಗೆ ಬರ್ತಾರೆ ಅವರು, ಒಬ್ರಿನ ಅಮ್ಮ ಅಲ್ಲತ್ತೆ ಅಂದ್ರೆ ಅವರು ಮಹಿಳೆಯರಾಗೆ ಬರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ಯಾರೆಟ್ ಬೀನ್ಸ್ ತರಕಾರಿ ನೋಡ್ರಿ. ಕ್ಯಾರೆಟ್ ಇದ್ದು ಬೀನ್ಸ್ ಆಗಲ್ಲ. ಎಲ್ಲ ಕ್ಯಾರೆಟ್ಗಳು ಬೀನ್ಸ್ಗಳು ತಪ್ಪಾಗ್ತವೆ, ಎಲ್ಲ ಬೀನ್ಸ್ಗಳು ಕ್ಯಾರೆಟ್ಗಳು ತಪ್ಪಾಗ್ತವೆ. ಕೆಲವು ಕ್ಯಾರೆಟ್ ಬೀನ್ಸ್ ತಪ್ಪಾಗ್ತವೆ ರೀ, ಕೆಲವು ಬೀನ್ಸ್ ಕ್ಯಾರೆಟ್ ತಪ್ಪಾಗ್ತವೆ. ಅಂದ್ರೆ ಕ್ಯಾರೆಟ್ ಬೀನ್ಸ್ ದೂರದಲ್ಲಿರಬೇಕು. ಬಟ್ ಎರಡು ಎದರ ಬರ್ತಾವೆ ಹೇಳ್ರಿ? ತರಕಾರಿ ಒಳಗೆ ಬರ್ತಾವೆ ರೀ. ಆಪ್ಷನ್ ಯಾವ್ದು ಹೇಳ್ರಿ? ಆಪ್ಷನ್ ನಮಗೆ ಡಿ ರೈಟ್. ಆಪ್ಷನ್ ಡಿ ರೈಟ್. ಕ್ಯಾರೆಟ್ ಆಹಾರ ತರಕಾರಿ ನೋಡ್ರಿ. ಕ್ಯಾರೆಟ್ ಮತ್ತು ತರಕಾರಿ ಏನು ಸಂಬಂಧ ರೀ? ಎಲ್ಲ ಕ್ಯಾರೆಟ್ಗಳು ತರಕಾರಿಗಳು. ಕರೆಕ್ಟ್ ರೀ? ಕರೆಕ್ಟ್ ಅದ ರೀ. ಕ್ಯಾರೆಟ್ದು ಎಷ್ಟು ತೆಗೆದ್ರೆ ಅವೆಲ್ಲ ಎದ್ರ ಬರ್ತಾವೆ ಹೇಳ್ರು? ತರಕಾರಿದಾಗ ಬರ್ತಾವೆ. ಕ್ಯಾರೆಟ್ ತರಕಾರಿ. ನೆಕ್ಸ್ಟ್ ಇನ್ನೊಂದು ಉಳಿದ, ಅದು ಚೆಕ್ ಮಾಡಿರಿ. ಈಗ ಆಹಾರ ತರಕಾರಿ ಚೆಕ್ ಮಾಡಿರಿ. ಎಲ್ಲ ತರಕಾರಿಗಳು ಆಹಾರಗಳು. ತರಕಾರಿ ಅದಕ್ಕೆ ಯೂಸ್ ಮಾಡ್ತೀರಿ? ಆಹಾರ ಯೂಸ್ ಮಾಡ್ತೀರಿ. ಎಲ್ಲ ಕ್ಯಾರೆಟ್ಗಳು ಆಹಾರಗಳು. ಅಂದ್ರೆ ಕ್ಯಾರೆಟ್ ಮತ್ತು ತರಕಾರಿ ಎರಡು ಆಹಾರ ಒಳಗೆ ಬರಬೇಕು. ಅಂದ್ರೆ ಇದು ಆಹಾರ ಅನ್ನಂಗೆ ಐತ್ರಿ. ಇದು ಆಹಾರ. ಎಲ್ಲ ಮತ್ತೆ ಇದೇ ಹಾಕ್ಬೇಕಲ್ರಿ, ಒಂದ್ರೊಳಗೆ ಒಂದು ಆಹಾರ. ಇಂಥ ಆಪ್ಷನ್ ನೋಡ್ರಿ ಯಾವ್ದು ನಮಗಿಲ್ಲ? ಆಪ್ಷನ್ ಸಿ ಕರೆಕ್ಟ್. ಇದನ್ನು ಭಾಳ ಸಲ ಕೇಳ್ಯಾರ ಎಕ್ಸಾಮ್ದಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೋಳಿ ಮೀನಿಗೆ ಸಂಬಂಧ ಇಲ್ಲ. ಎಲ್ಲ ಕೋಳಿ ಮೀನಾಗಲ್ಲ, ಎಲ್ಲ ಮೀನು ಕೋಳಿ ಆಗಲ್ಲ. ಕೆಲವು ಕೋಳಿ ಮೀನ, ಕೆಲವು ಮೀನು ಕೋಳಿ ಆಗಲ್ಲ. ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ನಂಗೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಇದು ಕೋಳಿ, ಇದು ಮೀನು. ಬಟ್ ಇವೆರಡು ಎದಕ್ಕೆ ಯೂಸ್ ಮಾಡ್ತಾರೆ? ಎರಡು ಫುಡ್ ಐಟಮಾಗಿ ಯೂಸ್ ಮಾಡ್ತಾರೆ. ಖಾದ್ಯಗಳು, ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ತಾರೆ ತಂದಂಗೆ ಖಾದ್ಯಗಳು. ಇಂಥ ಆಪ್ಷನ್ ನೋಡ್ರಿ ಯಾವ್ದು? ಆಪ್ಷನ್ ಸಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತ ಪಾಕಿಸ್ತಾನ ಏಷ್ಯಾ ನೋಡ್ರಿ. ಭಾರತ ಪಾಕಿಸ್ತಾನ ಸಂಬಂಧ ಇಲ್ರಿ. ಇದು ಇಂಡಿಯಾ ಅದ ರೀ, ಇದು ಪಾಕಿಸ್ತಾನದ. ಬಟ್ ಇವೆರಡು ಎದರ ಬರ್ತಾವೆ ಹೇಳ್ರಿ? ನಮ್ಗೆ ಎದರ ಬರ್ತಾವೆ ಹೇಳ್ರಿ? ಏಷ್ಯಾದಾಗ ಬರ್ತಾವ್ರಿ. ಎರಡು ಎದರ ಬರ್ತಾವಂದ್ರೆ ಏಷ್ಯಾದಾಗ ಬರ್ತಾವ್ರಿ. ಇಂಥ ಆಪ್ಷನ್ ನೋಡ್ರಿ ಯಾವ್ದು? ಆಪ್ಷನ್ ಡಿ ರೈಟ್. ಇದು ಭಾರತ, ಪಾಕಿಸ್ತಾನ, ಇದು ಏಷ್ಯಾ. ಗೊತ್ತಾಯ್ತು ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪುರುಷರು ತಂದೆಯಂದಿರು ವೈದ್ಯರು. ಇದು ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ಹಿಡಿದು ಹೋದ್ರಿ. ಈಗ ಎಲ್ಲ ಹೇಳ್ರಿ ನೋಡ್ರಿ. ಎಲ್ಲ ಪುರುಷರು ತಂದೆಯರು. ಈ ಜಗತ್ತಿನಾಗ ಎಷ್ಟು ಮಂದಿ ಪುರುಷರು ನೋಡ್ರಿ, ಅವ್ರು ಒಟ್ಟು ಮಂದಿ ಮದುವೆಯಾಗಿ ಮಕ್ಕಳಾಗ್ಯಾವ. ತಪ್ಪುರಿದು. ಹಿಂಗೆ ಹೋದ್ರಿ. ಎಲ್ಲ ತಂದೆಯಂದಿರು ಪುರುಷರು. ಕರೆಕ್ಟ್. ಜಗತ್ತಿನಾಗ ಎಷ್ಟು ಮಂದಿ ತಂದೆ ತರ ನೋಡ್ರಿ, ಅವರು ಪುರುಷರು. ಕರೆಕ್ಟ್ ಅನ್ನಂಗೆ ಆಯ್ತು. ಈ ರೀತಿ ಬರ್ಬೇಕು ಅನ್ನಂಗೆ ಆಯ್ತು. ಕರೆಕ್ಟ್ ರೀ? ಎಲ್ಲ ತಂದೆ, ಎಲ್ಲ ತಂದೆಯ ಒಳಗಿರಬೇಕು. ಇದು ಪುರುಷ. ನೆಕ್ಸ್ಟ್ ಚೆಕ್ ಮಾಡ್ಬೇಕು ಹೇಳ್ರಿ ನೀವೀಗ. ತಂದೆಯರು ವೈದ್ಯರು, ಪುರುಷರು ವೈದ್ಯರು ಚೆಕ್ ಮಾಡ್ರಿ.
ಎಲ್ಲ ತಂದೆಯರು ವೈದ್ಯರು ತಪ್ಪಾಗ್ತಾರೆ. ಜಗತ್ತಿನಾಗ ಎಷ್ಟು ಮಂದಿ ತಂದೆಯರು ನೋಡ್ರಿ ಹುಟ್ಟು ಮಂದಿ ವೈದ್ಯರು ಅಂತ ತಪ್ಪಾಗ್ತಾರೆ. ಎಲ್ಲ ವೈದ್ಯರು ತಂದೆಯರು ಎಷ್ಟು ಮಂದಿ ಡಾಕ್ಟರ್ ನೋಡ್ರಿ ಹುಟ್ಟು ಮಂದಿ ಮದುವೆ ಮಕ್ಕಳಿಗೆ ಅಂತ ತಪ್ಪಾಗಿದೆ ನೋಡ್ರಿ. ನೆಕ್ಸ್ಟ್ ಕೆಲವು ತಂದೆಯರು ವೈದ್ಯರು, ತಂದೆಯರು ಭಾಳ ಮಂದಿ ಅದಾರ, ಥೋಡೆ ಮಂದಿ ವೈದ್ಯರ ಡಾಕ್ಟರ್. ಕೆಲವು ವೈದ್ಯರು ತಂದೆಯಂದರು ಡಾಕ್ಟ್ರು ಭಾಳ ಮಂದಿ ಅದಾರ, ಅದ್ರಾಗ ಸ್ವಲ್ಪ ಜನ ಏನಾರ ಅಂದ್ರೆ ಅವರು ತಂದೆಯರು ಮದುವೆಯಾಗಿ ಮಕ್ಕಳಾಗ್ಯಾವ. ಅಂದರೆ ತಂದೆ ಮತ್ತು ವೈದ್ಯರಿಗೆ ಕೆಲವು ಸಂಬಂಧ ಇರ್ಬೇಕಂದಂಗಾಯ್ತು. ಈ ಎರಡರ ನಡುವೆ ಏನು ಇರ್ಬೇಕಂದ್ರೆ ಕೆಲವು ಸಂಬಂಧ. ಕೆಲವು. ನೆಕ್ಸ್ಟ್ ಪುರುಷರು ವೈದ್ಯರು, ಎಲ್ಲ ಪುರುಷರು ವೈದ್ಯರು. ಜಗತ್ತಿನಾಗ ಎಷ್ಟು ಮಂದಿ ಪುರುಷರು ಹುಟ್ಟು ಮಂದಿ ವೈದ್ಯರು ಅಂತ ತಪ್ಪಾಗ್ತಾರೆ. ಎಲ್ಲ ವೈದ್ಯರು ಪುರುಷರು. ಜಗತ್ತಿನಾಗ ಎಷ್ಟು ಮಂದಿ ಡಾಕ್ಟರ್ ನೋಡ್ರಿ ಹುಟ್ಟು ಮಂದಿ ಪುರುಷರು ಇರತ್ತೆ, ಹುಟ್ಟು ಮಂದಿ ಮೆನ್ ಅಂತ ತಪ್ಪು, ಮೆನ್ ಇರ್ತಾರೆ. ನೆಕ್ಸ್ಟ್ ಕೆಲವು ಪುರುಷರು ವೈದ್ಯರು. ಜಗತ್ತಿನಾಗ ಪುರುಷರು ಭಾಳ ಮಂದಿರ, ಅದ್ರ ಸ್ವಲ್ಪ ಜನ ಏನಂತಂದ್ರೆ ಡಾಕ್ಟರ್. ಕೆಲವು ವೈದ್ಯರು ಪುರುಷರು, ವೈದ್ಯರು ಡಾಕ್ಟ್ರು ಭಾಳ ಬಂದ್ರೆ ಅದ್ರಾಗ ಸ್ವಲ್ಪ ಜನ ಏನಂದ್ರೆ ಪುರುಷರು. ಅಂದ್ರೆ ಪುರುಷರು ವೈದ್ಯರು, ತಂದೆಯರು ವೈದ್ಯರು, ಕೆಲವು ಸಂಬಂಧ ಬರಬೇಕು. ಅಂದ್ರೆ ಈ ವೈದ್ಯರು ಅನ್ನೋದು ತಂದೆಗೂ ಕೆಲವು ಸಂಬಂಧ ಬರಬೇಕು, ಜರ ಹತ್ತು ಹೋಗ್ಬೇಕು, ಪುರುಷನೂ ಜರ ಹತ್ತು ಹೋಗ್ಬೇಕು. ಚಿತ್ರ ಹೆಂಗೆ ಆಗ್ತಾ ಹೇಳ್ರಿ ನೀವು, ಈ ರೀತಿ ಡಯಾಗ್ರಾಮ್ ಹಾಕಬೇಕು ನೋಡ್ರಿ. ತಂದೆಗೂ ಹತ್ತು ಹೋದ್ರೆ ಈ ಕಡೆ ಪುರುಷಗೂ ಹತ್ತು. ಇದು ಯಾವ್ದು ಹೇಳ್ರಿ, ಇದು ವೈದ್ಯ. ಆಪ್ಷನ್ ಯಾವ್ದು ಹೇಳ್ರಿ, ಆಪ್ಷನ್ ನಮಗೆ ಸಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನು ಸೇಮ್ ಅದ, ಹಿಂದಿನ ಕ್ವಶನ್ ಮಾಡ್ರಲ್ಲ ಸೇಮ್ ಅದ್ರ ಹಂಗೆ ಅದ ನೋಡ್ರಿ. ಎಲ್ಲ ಏಷ್ಯಾದವರು ಭಾರತೀಯರು. ಏಷ್ಯಾದವ್ರು ಹುಟ್ಟು ಮಂದಿ ಭಾರತೀಯರು ಅಂತ ತಪ್ಪದ್ರಿ. ಯಾಕೆ ಚೀನಾದವ್ರನ್ನವ್ರ, ಮಲೇಷ್ಯಾದವ್ರ, ಬಾಂಗ್ಲಾದೇಶದವ್ರ, ಹಿಂಗೆ ಹೋದ್ರಿ. ಎಲ್ಲ ಭಾರತೀಯರು ಏಷ್ಯಾದವ್ರು, ಇದು ಕರೆಕ್ಟ್. ಭಾರತೀಯರು ದೇಶ ಮುಂದೆ ನೋಡ್ರಿ, ಹುಟ್ಟು ಮಂದಿ ಎಲ್ಲಿದವ್ರು ಅಂದ್ರೆ ಅವರು ಏಷ್ಯಾ ಖಂಡದವ್ರು ಅವ್ರಿ. ಭಾರತೀಯರು ಏಷ್ಯಾದವರು. ಈಗ ಈ ಏಷ್ಯಾದವರು ಕಲಾವಿದರಿಗೆ ಮತ್ತು ಭಾರತೀಯರು ಮತ್ತು ಕಲಾವಿದರಿಗೆ ಏನು ಸಂಬಂಧ ನೋಡ್ರಿ. ಎಲ್ಲ ಏಷ್ಯಾದವರು ಕಲಾವಿದರು. ಏಷ್ಯಾದಾಗ ಎಷ್ಟು ಬಂದ್ರೆ ಹುಟ್ಟು ಮಂದಿ ಏನಿರುತ್ತೆ ಆರ್ಟಿಸ್ಟ್ ಇರುತ್ತೆ, ತಪ್ಪರಿ. ಕೆಲವೊಂದು ಏನೂ ಇಲ್ಲ. ನೆಕ್ಸ್ಟ್ ಎಲ್ಲ ಕಲಾವಿದರು ಏಷ್ಯಾದವರು. ಜಗತ್ತಿನಾಗ ಎಷ್ಟು ಮಂದಿ ಕಲಾವಿದರು ನೋಡ್ರಿ, ಹುಟ್ಟು ಮಂದಿ ಏಷ್ಯಾದವ್ರು ಅಂತವ್ರು, ತಪ್ಪರಿ. ಅಮೆರಿಕದಿಂದವರ ಅಂದರೆ ಏಷ್ಯಾದವರು ಕಲಾವಿದರು ಎಲ್ಲ ಸಂಬಂಧ ಬರಲ್ಲ. ಈಗ ಕೆಲವು ಬರ್ತವೆ ನೋಡ್ರಿ. ಕೆಲವು ಏಷ್ಯಾದವರು ಕಲಾವಿದರು. ಏಷ್ಯಾದಾಗ ಭಾಳ ಮಂದಿರ, ಅದ್ರ ಸ್ವಲ್ಪ ಜನ ಕೆಲವರು ಏನಂದ್ರೆ ಕಲಾವಿದರು. ಕೆಲವು ಕಲಾವಿದರು ಏಷ್ಯಾದವರು. ಜಗತ್ತಿನ ಕಲಾವಿದರು ಭಾಳ ಬಂದ್ರೆ ಅದ್ರಾಗ ಸ್ವಲ್ಪ ಜನ ಏಷ್ಯಾದವ್ರು ಅವ್ರಿ. ಅಂದ್ರೆ ಏಷ್ಯಾದವರು ಕಲಾವಿದರಿಗೆ ಏನು ಸಂಬಂಧ ಬರ್ತದೆ ಹೇಳ್ರಿ, ಕೆಲವು ಸಂಬಂಧ ಬರ್ತದೆ. ನೆಕ್ಸ್ಟ್ ಭಾರತೀಯರು ಕಲಾವಿದರು ನೋಡ್ರಿ. ಕೆಲವು ಭಾರತೀಯರು ಕಲಾವಿದರು, ಎಲ್ಲ ಹಚ್ಚೋದ್ರ ಮೇಲೆ ಎಲ್ಲ ಭಾರತೀಯರು ಕಲಾವಿದರು. ಜಗತ್ತಿನ ಎಷ್ಟು ಮಂದಿ, ನಮ್ಮ ಭಾರತ ಎಷ್ಟು ಮಂದಿ ಹುಟ್ಟು ಮಂದಿ ಆರ್ಟಿಸ್ಟ್ ಅಂತ ತಪ್ಪರಿದು. ನೆಕ್ಸ್ಟ್ ಎಲ್ಲ ಕಲಾವಿದರು ಭಾರತೀಯರು. ಎಷ್ಟು ಮಂದಿ ಕಲಾವಿದರು ಹುಟ್ಟು ಭಾರತದಿಂದ ಇರತ್ತವ್ರು, ಅದನ್ನು ತಪ್ಪರಿ. ಕೆಲವು ಭಾರತೀಯರು ಕಲಾವಿದರು ಹೇಳ್ರಿ, ಭಾರತೀಯರು ಭಾಳ ಬಂದ್ರೆ ಅದ್ರಾಗ ಸ್ವಲ್ಪ ಜನ ಏನಂದ್ರೆ ಕಲಾವಿದರು ಅದ್ರ ಆರ್ಟಿಸ್ಟ್ ಅರ. ನೆಕ್ಸ್ಟ್ ಕೆಲವು ಕಲಾವಿದರು ಭಾರತೀಯರು. ಜಗತ್ತಿನ ಕಲಾವಿದರು ಭಾಳ ಬಂದ್ರೆ ಆರ್ಟಿಸ್ಟ್ ಒಳಗೆ ಅದ್ರ ಸ್ವಲ್ಪ ಜನ ಭಾರತದವ್ರ. ಅಂದ್ರೆ ಇದಕ್ಕೂ ಕೆಲವು ಸಂಬಂಧ ಬರ್ತದೆ ಅನ್ನೋದು. ಅಂದ್ರೆ ಈ ಕಲಾವಿದರು ಅನ್ನೋ ವೃತ್ತ ಭಾರತೀಯರಿಗೂ ಹತ್ತು ಹೋಗ್ಬೇಕು, ಏಷ್ಯಾದವ್ರಿಗೂ ಹತ್ತು ಹೋಗ್ಬೇಕು. ಹಿಂಗೆ ನೋಡ್ರಿ. ಸೇಮ್ ಹಿಂದಿನ ಕ್ವಶನ್ ಮಾಡ್ರಲ್ಲ ಸೇಮ್, ಇದು ಕಲಾವಿದರು. ಇಂಥ ಆಪ್ಷನ್ ನೋಡ್ರಿ, ಆಪ್ಷನ್ ಯಾವುದು, ಡಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ನೋಡ್ರಿ. ಸಂಗೀತಗಾರರು, ಪಿಟೀಲು ವಾದಕರು, ಗಾಯಕರು ಎಲ್ಲ ಹಚ್ಚೋದ್ರಿ. ಎಲ್ಲ ಸಂಗೀತಗಾರರು, ಪಿಟೀಲು ವಾದಕರು. ಜಗತ್ತಿನಾಗ ಎಷ್ಟು ಮಂದಿ ಮ್ಯೂಸಿಷಿಯನ್ ನೋಡ್ರಿ, ಸಂಗೀತಗಾರರು ಎಷ್ಟು ಮಂದಿ ಪಿಟೀಲು ಓದಿಸ್ತಾರೆ, ತಪ್ಪದು. ಎಲ್ಲ ಪಿಟೀಲು ವಾದಕರು ಸಂಗೀತಗಾರರು. ಪಿಟೀಲು ಓದುತ್ತಾನಂದ್ರವ, ಪಿಟೀಲು ವಾದಕ ಮಾಡತ್ತಾನಂದ್ರವ ಸಂಗೀತಗಾರ ಅನ್ನೋ, ಇದು ಕರೆಕ್ಟ್ ಅದ ರೀ. ಇದು ಪಿಟೀಲು, ಇದು ಸಂಗೀತಗಾರ, ಕರೆಕ್ಟ್ ರೀ. ನೆಕ್ಸ್ಟ್ ಈಗ ಪಿಟೀಲು ವಾದಕರು ಮತ್ತು ಗಾಯಕರು ಸಂಬಂಧ ಮಾಡ್ರಿ. ಎಲ್ಲ ಪಿಟೀಲು ವಾದಕರು ಗಾಯಕರು ಎಷ್ಟೊಂದು ವಯಲಿನಿಸ್ಟರ ಹುಟ್ಟು ಮಂದಿ ಹಾಡಾಡ್ತಾರೆ, ತಪ್ಪರಿದು. ಎಲ್ಲ ಗಾಯಕರು ಪಿಟೀಲು ವಾದಕರು, ಎಷ್ಟು ಮಂದಿ ಗಾಯಕರು ನೋಡಿ ಜಗತ್ತಿನಾಗ ಹುಟ್ಟು ಪಿಟೀಲು, ಇದು ತಪ್ಪದ್ರಿ. ಕೆಲವು ಹಚ್ಚೋದ್ರಿ. ಕೆಲವು ವಾದಕರು ಗಾಯಕರು, ಕೆಲವು ಪಿಟೀಲು ವಾದಕರು ಗಾಯಕರು. ಪಿಟೀಲು ವಾದಕರು ಭಾಳ ಮಂದಿರ, ಆದರೆ ಸ್ವಲ್ಪ ಜನ ಹಾಡನ್ನು ಹಾಡ್ತಾರೆ. ನೆಕ್ಸ್ಟ್ ಕೆಲವು ಗಾಯಕರು ಪಿಟೀಲು ವಾದಕರು. ಹಾಡಾಡೋರು ಭಾಳ ಮಂದಿರ ಸಿಂಗರ್ಗಳು, ಅದರ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದ್ರೆ ವಯಲಿನಿಸ್ಟರು ಪಿಟೀಲನ್ನು ಓದಿಸ್ತಾರೆ. ಅಂದರೆ ಪಿಟೀಲು ವಾದಕರು ಮತ್ತು ಗಾಯಕರಿಗೆ ಏನು ಬರಬೇಕು ರೀ, ಕೆಲವು ಸಂಬಂಧ ಬರಬೇಕು. ಕೆಲವು ಈ ಸಂಗೀತಗಾರರು ಮತ್ತು ಗಾಯಕರಿಗೆ ಅಂದ್ರೆ ನೋಡ್ರಿ, ಎಲ್ಲ ಸಂಗೀತಗಾರರು
ಗಾಯಕರು ತಪ್ಪಾಗ್ತಾರೆ. ಎಲ್ಲ ಗಾಯಕರು ಸಂಗೀತಗಾರರು. ಕರೆಕ್ಟ್ರಿ. ಅವ ಗಾಯಕನ ಅಂದ್ರೆ ಅವ ಮ್ಯೂಸಿಷಿಯನ್ ಅಂತಂದಂಗೆ. ಅಂದ್ರೆ ಗಾಯಕರು ಸಂಗೀತಗಾರ ಒಳಗೆ ಬರಬೇಕು, ಬಟ್ ಪಿಟೀಲ್ಗಾರ ಕೆಲವು ಸಂಬಂಧ ಬರಬೇಕು. ಇದು ಗಾಯಕರು. ಕರೆಕ್ಟ್ರಿ. ಆಪ್ಷನ್ ನೋಡ್ರಿ ಅಂತ ಯಾವಾಗ ನಮ್ಗೆ ಆಪ್ಷನ್ ಎ ರೈಟ್. ಆಪ್ಷನ್ ಎ ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇದು ಹೋಮ್ವರ್ಕ್ ಈಸಿ ಅದ. ಇದೇನಿಲ್ಲ, ಹೋಮ್ವರ್ಕ್ ಮಾಡಿರಿ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ವಿವಾಹಿತರು, ಮಹಿಳೆಯರು, ಅಧ್ಯಾಪಕರು. ಇದು ಆಪ್ಷನ್ ಬಿ ಆದ ನೋಡ್ರಿ. ಚೆಕ್ ಮಾಡಿರಿ. ಯಾಕೆ ಇವೆಲ್ಲಕ್ಕೆ ಕೆಲವು ಸಂಬಂಧ ಬರ್ತದೆ. ಕೆಲವು ವಿವಾಹಿತರು ಮಹಿಳೆಯರು, ಕೆಲವು ಮಹಿಳೆಯರು ವಿವಾಹಿತರು, ಕೆಲವು ಮಹಿಳೆಯರು ಅಧ್ಯಾಪಕರು, ಕೆಲವು ಅಧ್ಯಾಪಕರು ಮಹಿಳೆಯರು. ಕರೆಕ್ಟ್ ಅದ ರೀ. ಕೆಲವು ಅಧ್ಯಾಪಕರು ವಿವಾಹಿತರು, ಕೆಲವು ವಿವಾಹಿತರು ಅಧ್ಯಾಪಕರು. ಎಲ್ಲ ಕಡೆ ಕೆಲವು ಬತ್ತಂದ್ರೆ, ಎಲ್ಲ ಕಡೆ ಸಂಬಂಧ ಕೆಲವು ಬತ್ತಂದ್ರೆ 3ಕ್ಕೆ 3 ಇದು ಆಪ್ಷನ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಇಂಪಾರ್ಟೆಂಟ್ ನೋಡ್ರಿ. ಶ್ರೀನಿವಾಸ ರಾಮಾನುಜ ಸಂಖ್ಯಾ ಸಿದ್ಧಾಂತ ಆರ್ಯಭಟ. ಕೇಳ್ರಿ. ಈ ಸಂಖ್ಯಾ ಸಿದ್ಧಾಂತ ಕೊಟ್ಟವ್ರು ಯಾರು ಹೇಳ್ರಿ? ಶ್ರೀನಿವಾಸ ರಾಮಾನುಜ. ಅಂದ್ರೆ ಶ್ರೀನಿವಾಸ ರಾಮಾನುಜನ ಒಳಗೆ ಸಂಖ್ಯಾ ಸಿದ್ಧಾಂತ ಬರ್ತದೆ ರೀ. ಅವರೇ ಕೊಟ್ಟಾರ್ರಿ ಶ್ರೀನಿವಾಸ ರಾಮಾನುಜ. ಆರ್ಯಭಟಕ್ಕೆ ಸಂಬಂಧ ಇಲ್ಲ ರೀ. ಆರ್ಯಭಟ. ಆಪ್ಷನ್ ಬಿ ರೈಟ್. ಇದೊಂದು ಹೋಮ್ವರ್ಕ್ ಮಾಡ್ರಿ. ಇದು ಆಪ್ಷನ್ ಬಿ ಆಯ್ತು ನೋಡ್ರಿ. ಚೆಕ್ ಮಾಡಿರಿ. ಇದು ಆಪ್ಷನ್ ಬಿ ಆಯ್ತು, ಚೆಕ್ ಮಾಡಿರಿ. ಇದನ್ನು ಚೆಕ್ ಮಾಡಿರಿ. ಹೋಮ್ವರ್ಕ್ ಇದನ್ನು ಚೆಕ್ ಮಾಡಿರಿ. ಇದು ಮೋಸ್ಟ್ಲಿ ಆಪ್ಷನ್ ನಮ್ಗೆ ಬಿ ಆದ. ಇದನ್ನು ಚೆಕ್ ಮಾಡಿರಿ. ಇದೊಂದು ತಿಳಿಯನ್ನ, ಹೆಂಗಸರು ಗಂಡಸರು ಸಂಬಂಧ ಇಲ್ಲ. ಕರೆಕ್ಟ್ರಿ. ಅನಕ್ಷರಸ್ಥರು ಇವ್ರನ್ನ ಕೆಲವೊಂದು ಅನಕ್ಷರ ಇರೋರು, ಇವರು ಕೆಲವು ಅನಕ್ಷರ ಇರ್ಬೋದು. ಇಂಥ ಆಪ್ಷನ್ ಯಾವುದು? ಸಿ. ನೆಕ್ಸ್ಟ್, ತಂದೆಯಂದ್ರೆ ಪುರುಷರು ಇಂಜಿನಿಯರ್. ಆಪ್ಷನ್ ಎ ಅಂತ ಚೆಕ್ ಮಾಡಿರಿ. ಅದೇ ತಂದೆ ಅಂದ್ರೆ ಪುರುಷರು ವೈದ್ಯರು ಮಾಡಿರಲ್ಲ, ಆ ವೈದ್ಯರಿದ್ದರೆ ಇಂಜಿನಿಯರ್ ಅಷ್ಟೇ, ಮತ್ತೇನು ಚೇಂಜ್ ಇಲ್ಲ. ಹುಲಿ, ಚಿರತೆ, ಮಾಂಸಾಹಾರಿ. ಹುಲಿ, ಚಿರತೆ ಮತ್ತು ಮಾಂಸಾಹಾರಿ. ನೋಡ್ರಿ. ಹುಲಿ, ಚಿರತೆ, ಮಾಂಸಾಹಾರಿ. ಹುಲಿ ಚಿರತೆ ಸಂಬಂಧ ಇಲ್ಲ, ಬಟ್ ಎರಡು ಎದರ ಬರ್ತಾವೆ ಹೇಳ್ರಿ? ಇವಳು ಮಾಂಸಾಹಾರದ ಬರ್ತಾವ್ರಿ. ಹುಲಿ, ಚಿರತೆ, ಮಾಂಸಾಹಾರದ ಬರ್ತವೆ. ಇಂಥ ಆಪ್ಷನ್ ಒಟ್ಟು ಯಾವುದು ನಮ್ಗೆ? ಡಿ. ಹುಲಿ, ಚಿರತೆ. ಬಟ್ ಎರಡು ಎದರ ಬರ್ತಾವೆ ಹೇಳ್ರಿ? ಮಾಂಸಾಹಾರದ ಬರ್ತಾವ್ರಿ. ಗೊತ್ತೈತ್ರಿ. ಇಷ್ಟು ಮಾಡಿದ್ರೆ ಟೋಟಲಾಗಿ ನಾವು ವೆನ್ ಅಕ್ಷರಗಳು ಮುಗ್ದಂಗೆ ಐತ್ರಿ. ಟೋಟಲಾಗಿ ಟೈಪ್ 1, 2, 3. 1 ಮತ್ತು 2 ನಮಗೆ 40% ಇಂಪಾರ್ಟೆಂಟ್ ಇದ್ರೆ 3 ನಮಗೆ 60 to 70% ಇಂಪಾರ್ಟೆಂಟ್. ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ನೀಟಾಗಿ ಏನು ಕ್ಲಾಸ್ ಐತೆ ಅಷ್ಟು ಮಾಡಿರಿ. ಇದಕ್ಕೆ ಬಿಟ್ಟು ಬೇರೆ ಕ್ವಶನ್ ಬರೋಕ್ಕೆ ಸಾಧ್ಯ ಇಲ್ಲ. ಟೈಪ್ ವೈಸ್ ಮಾಡಿಸ್ತೀನಿ, ನೀಟಾಗಿ ಮಾಡಿರಿ. ಪ್ರತಿಯೊಂದು ನೋಟ್ಸ್ ಮಾಡಿ ಇಟ್ಕೋರಿ. ಯಾವುದೇ ಕ್ಲಾಸ್ ಇರಲಿ ಫಸ್ಟಿಂದ ಎಂಡ್ ತನಕ ನೋಡ್ಬೇಕ್ರಿ ಕರೆಕ್ಟಾಗಿ. ಅರ್ಧ ನೋಡಿದ್ರೆ ಮೆಂಟಲಿಟಿ ಮೊದಲೇ ತಿಳಿಯಲ್ರಿ, ಅಂತಾರೆ ತೀರ ತಿಳಿಯಲ್ಲ ನೋಡ್ರಿ. ಕರೆಕ್ಟ್ರಿ. ಸೀರಿಯಸ್ ಆಗಿ ಹೋದ್ರೆ